ಸರ್ ಯಾರಾದ್ರೂ ಒಬ್ರು ರಿಪ್ಲೈ ಮಾಡಿ ಸರ್. ಕೇಳಿಸಿದೇನಾ ಸರ್? ಎಸ್ ಸರ್ ಕೇಳಿಸ್ತಿದೆ. ಓಕೆ, ನೆಕ್ಸ್ಟ್ ನೋಡಿ. ಸೊ ಸಿಮೆಟ್ರಿಕ್ ಗ್ರೂಪ್ ಬರುತ್ತೆ ನೆಕ್ಸ್ಟ್. ನಿಮಗೆ ಆಲ್ರೆಡಿ ಗೊತ್ತಿದೆ ಸಿಮೆಟ್ರಿಕ್ ಗ್ರೂಪ್ SN ಅಂತ ಡಿನೋಟ್ ಮಾಡ್ತೀವಿ. ಸೊ ಆರ್ಡರ್ ಆಫ್ SN ಏನಾಗಿರುತ್ತೆ, n ಫ್ಯಾಕ್ಟೋರಿಯಲ್ ಆಗಿರುತ್ತೆ ಅಂತ ಸೊ ನಾವು ನೋಡಿದೀವಿ ವಿತ್ ರೆಸ್ಪೆಕ್ಟ್ ಟು ಫಂಕ್ಷನ್ ಕಾಂಪೋಸಿಷನ್ ಅಲ್ವಾ. ಸೊ ಫಂಕ್ಷನ್ ಕಾಂಪೋಸಿಷನ್, ಸೊ ಇದು ಗ್ರೂಪ್ ಆಗುತ್ತೆ. ಸೊ ಇವಾಗ ನೋಡಿ, ಸೆಟ್ ಆಫ್ ಆಲ್ 1 onto ಮ್ಯಾಪಿಂಗ್ಸ್ ಫ್ರಮ್ ಸೆಟ್ ಕಂಟೈನಿಂಗ್ n ಎಲಿಮೆಂಟ್ಸ್ ಟು ಇಟ್ ಸೆಲ್ಫ್ ಅಲ್ವಾ. ಸೊ n ಎಲಿಮೆಂಟ್ಸ್ ಇರುತ್ತೆ, 1 2 up to n to n. ಸೊ 1 2 up to n. ಸೊ ಸೆಟ್ ಆಫ್ ಆಲ್ 1 onto ಮ್ಯಾಪಿಂಗ್ಸ್ ಅಂದ್ರೆ ಬೈಜೆಕ್ಟಿವ್ ಮ್ಯಾಪಿಂಗ್ಸ್. ಓಕೆನಾ. ಸೊ ಬೈಜೆಕ್ಟಿವ್ ಮ್ಯಾಪಿಂಗ್ಸ್ ಅಂದ್ರೆ ನೋಡಿ ಇಲ್ಲಿ, ಸೊ ಕೋಡೊಮೈನ್ ಕಾರ್ಡಿನಾಲಿಟಿ, ಡೊಮೈನ್ ಕಾರ್ಡಿನಾಲಿಟಿ ಮತ್ತೆ ಕೋಡೊಮೈನ್ ಕಾರ್ಡಿನಾಲಿಟಿ ಈಕ್ವಲ್ ಇರಬೇಕು. ಓಕೆನಾ. ಸೊ ಅವಾಗ ನಮಗೆ ಬೈಜೆಕ್ಟಿವ್ ಮ್ಯಾಪಿಂಗ್ಸ್ ಸಿಗೋದು. ಸೊ ಟೋಟಲ್ ನಂಬರ್ ಆಫ್ ಬೈಜೆಕ್ಟಿವ್ ಮ್ಯಾಪಿಂಗ್ಸ್ ಎಷ್ಟಿರುತ್ತೆ ಅಂದ್ರೆ n ಫ್ಯಾಕ್ಟೋರಿಯಲ್ ಇರುತ್ತೆ. ಓಕೆನಾ. ಸೊ ಕಾರ್ಡಿನಾಲಿಟಿ n ಇದೆ ಇದು. ಓಕೆನಾ. ಸೊ ಇಲ್ಲೂ n ಇದೆ. ಸೊ ಹಾಗಾಗಿ n ಫ್ಯಾಕ್ಟೋರಿಯಲ್ ಫಂಕ್ಷನ್ ಸಿಗುತ್ತೆ. ಸೊ ಬೈಜೆಕ್ಟಿವ್ ಆಗಿರುತ್ತೆ. ಓಕೆನಾ. ಹಾಗಾಗಿ ಏನಾಗ್ಬಿಡುತ್ತೆ, ಸೊ ಆರ್ಡರ್ ಆಫ್ SN ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಆಗುತ್ತೆ. ಓಕೆನಾ. ಇದು ಸಿಮೆಟ್ರಿಕ್ ಗ್ರೂಪ್ ಡೆಫಿನೇಷನ್ ಇದು. ನೆಕ್ಸ್ಟ್ ನೋಡಿ, ಸಿಮೆಟ್ರಿಕ್ ಗ್ರೂಪ್ ಅಲ್ಲಿ ಫಸ್ಟ್ ಸೈಕಲ್ ಅಂತ ಬರುತ್ತೆ. ಸೈಕಲ್ ಅಂತ ಇದೆ ನೋಡಿ ಇಲ್ಲಿ. ಸೈಕಲ್ ಎ ಪರ್ಮುಟೇಷನ್ F ಬಿಲಾಂಗ್ಸ್ ಟು SN. ನೋಡಿ SN ಅಂದ್ರೆ ನೋಡಿ, ಈಗ S3 ಇದೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ S3 ಇದೆ, ಕರೆಕ್ಟಾ. ಫಸ್ಟ್ ಏನಾಗಿರುತ್ತೆ, ಐಡೆಂಟಿಟಿ. ನೆಕ್ಸ್ಟ್ 1 2 2 3 1 3 1 2 3 1 3 2, ಕರೆಕ್ಟಾ. 6 ಎಲಿಮೆಂಟ್ಸ್ ಇರುತ್ತೆ. ಸೊ ಆರ್ಡರ್ ಆಫ್ S3 ಎಷ್ಟಾಗುತ್ತೆ, 3 ಫ್ಯಾಕ್ಟೋರಿಯಲ್, ದಟ್ ಈಸ್ 6 ಎಲಿಮೆಂಟ್ಸ್. ಓಕೆನಾ. ಇವಾಗ ನೋಡಿ, ಸೈಕಲ್ ಅಂದ್ರೆ ಏನಂದ್ರೆ ಎ ಪರ್ಮ್ಯುಟೇಷನ್ F ಬಿಲಾಂಗ್ಸ್ ಟು SN ಅಂದ್ರೆ ನೋಡಿ ಇಲ್ಲಿ. ಸೊ ಎಲಿಮೆಂಟ್ಸ್ ಇದೆ ನೋಡಿ, ಎಲಿಮೆಂಟ್ಸ್ ತಗೊಂಡಂಗೆ F ಬಿಲಾಂಗ್ಸ್ ಟು SN ಆಫ್ ಲೆಂತ್ R. ಆಫ್ ಲೆಂತ್ R ಅಂತ ಕರಿಬೇಕು ಅಂದ್ರೆ ಓಕೆ, ಕಾಲ್ಡ್ R ಸೈಕಲ್ ಅಂತ ಕರೀತಾರೆ. ಓಕೆನಾ. ಎ ಪರ್ಮ್ಯುಟೇಷನ್ F ಬಿಲಾಂಗ್ಸ್ ಟು SN ಆಫ್ ಲೆಂತ್ R. ಲೆಂತ್ ಅಂದ್ರೆ ನೋಡಿ ಇಲ್ಲಿ, ಸೊ 2 ಎಲಿಮೆಂಟ್ಸ್ ಇದೆ, 1 2 ಎಲಿಮೆಂಟ್ಸ್ ಇದೆ. ಇದು ಸೈಕಲ್ ಆಫ್ ಲೆಂತ್ 2 ಅಂತ ಇದು. ಓಕೆನಾ. ನೆಕ್ಸ್ಟ್ ನೋಡಿ ಇಲ್ಲಿ, ಸೊ 2 3, ಸೊ 1 3 ಇದೆ, ಕರೆಕ್ಟಾ. 1 3 ಇದೇನಾಗ್ಬಿಡುತ್ತೆ, ಸೈಕಲ್ ಆಫ್ ಲೆಂತ್ 2 ಆಗುತ್ತೆ. ನೆಕ್ಸ್ಟ್ 1 2 3 ಅಂತ ಇದೆ. ಸೊ ಅದೇನಾಗ್ಬಿಡುತ್ತೆ, ಸೈಕಲ್ ಆಫ್ ಲೆಂತ್ ಸೊ ಏನಾಗ್ಬಿಡುತ್ತೆ 3 ಆಗುತ್ತೆ. ಓಕೆನಾ. ಸೊ ಅಂದ್ರೆ ಪ್ರತಿಯೊಂದು ಸೈಕಲ್ಸ್ ಇಲ್ಲಿ, ಸೊ ನೋಡಿ ಇದು ಇದು ನೆಕ್ಸ್ಟ್ ಇದು ಎಲ್ಲ ಎಲಿಮೆಂಟ್ಸ್ ಸೈಕಲ್ಸ್ ಅಂತ ವಿತ್ ಲೆಂತ್ ಎಷ್ಟಿದೆ ನೋಡ್ಕೊಂಬಿಡಿ. ಓಕೆನಾ. ಸೊ ಅದೇನಂತ ಕರೀತಾರೆ, R ಸೈಕಲ್ ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, F ಈಕ್ವಲ್ ಟು A1 A2 A2 A3 ಈ ತರ ಕೊಟ್ಟಿದ್ದಾರೆ. ಈಕ್ವಲ್ ಟು ಏನಂತ ಬರೀಬೋದು ನೋಡಿ, ಫಸ್ಟ್ A1 ಇಂದ ಸ್ಟಾರ್ಟ್ ಮಾಡಬೇಕು. ಸೊ A1 ಇಂದ ಸ್ಟಾರ್ಟ್ ಮಾಡಿದ್ರೆ A1, ನೆಕ್ಸ್ಟ್ ಇಮೇಜ್ ಏನಿದೆ A2, ಸೊ A2 ಇಮೇಜ್ ಏನಿದೆ A3, ಲಾಸ್ಟ್ ಏನ್ ಬರುತ್ತೆ AR ಬರುತ್ತೆ. ಸೊ ಮತ್ತೆ AR ಆದ್ಮೇಲೆ A1 ಮತ್ತೆ ರಿಪೀಟ್ ಆಗಲ್ಲ. ಓಕೆನಾ. ಸೊ A1 A2 A3 ಅಪ್ ಟು AR ಬರುತ್ತೆ. ಓಕೆನಾ. ಸೊ AI ನಾಟ್ ಈಕ್ವಲ್ ಟು AJ, ಸೊ I ನಾಟ್ ಈಕ್ವಲ್ ಟು J ಆಗಿರುತ್ತೆ. ಸೊ ದ ಲೆಂತ್ ಆಫ್ F ಈಸ್ R. ಓಕೆನಾ. ಸೊ ದ ಲೆಂತ್ ಆಫ್ F ಈಸ್ R ಆಗುತ್ತೆ. ಯಾಕೆ ನೋಡಿ ಇಲ್ಲಿ 1 2 3, ಸೊ ಅಪ್ ಟು 6 ಎಲಿಮೆಂಟ್ಸ್ ಇದೆ. ಓಕೆನಾ. ಸೊ ಇದು ಪರ್ಮ್ಯುಟೇಷನ್ ಅಂದ್ರೆ ಸೈಕಲ್ ಆಗುತ್ತೆ. ಸೈಕಲ್ ಆಫ್ ಲೆಂತ್ ಎಷ್ಟಾಗುತ್ತೆ, R ಆಗುತ್ತೆ. ಓಕೆನಾ. ಸೈಕಲ್ ಆಫ್ ಲೆಂತ್ R ಅಂತ. ಇವಾಗ ನೋಡಿ, F ಈಕ್ವಲ್ ಟು 1 2 5 7 ಬಿಲಾಂಗ್ಸ್ ಟು SN, n ಗ್ರೇಟರ್ ದನ್ ಈಕ್ವಲ್ ಟು 7, ದೆನ್ ಲೆಂತ್ ಆಫ್ F ಈಸ್ 4 ಆಗುತ್ತೆ. ಯಾಕೆ ನೋಡಿ 4 ಎಲಿಮೆಂಟ್ಸ್ ಇದೆ, 1 2 3 4 ಎಲಿಮೆಂಟ್ಸ್ ಇದೆ ಆ ಪರ್ಮ್ಯುಟೇಷನ್ ಅಲ್ಲಿ. ಹಾಗಾಗಿ ಸೊ ಲೆಂತ್ ಎಷ್ಟಾಗುತ್ತೆ, ಅದು 4 ಆಗುತ್ತೆ. ಸೊ ದೆನ್ F ಈಸ್ 4 ಸೈಕಲ್ ಪರ್ಮ್ಯುಟೇಷನ್ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಟ್ರಾನ್ಸ್ಪೊಸಿಷನ್ ಅಂತ ಬರುತ್ತೆ. ನೆಕ್ಸ್ಟ್ ಟ್ರಾನ್ಸ್ಪೊಸಿಷನ್ ಎ ಪರ್ಮ್ಯುಟೇಷನ್ F ಬಿಲಾಂಗ್ಸ್ ಟು SN ಆಫ್ ಲೆಂತ್ 2. ಓಕೆನಾ. ಸೊ ಲೆಂತ್ 2 ಇರೋಂಥದ್ದು ಪರ್ಮ್ಯುಟೇಷನ್ಸ್ ಏನ್ ಬರುತ್ತಲ್ಲ, ಎಕ್ಸಾಂಪಲ್ಸ್ ನೋಡಿ,
ಸೊ S3 ಅಲ್ಲಿ ಏನೇನು ಬರ್ತವೆ ಲೆಂತ್ 2 ಇರೋದು ಸೈಕಲ್ಸ್ 1 2 1 3 2 3 ಇವು ಮೂರೇ ಬರೋದು ಕರೆಕ್ಟಾ. ಸೊ ಲೆಂತ್ 2. ಸೊ ಅಂತ ಪರ್ಮಿಟೇಷನ್ಸ್ ಏನಂತ ಕರೀತಾರೆ ಟ್ರಾನ್ಸ್ಪೊಸಿಷನ್ ಅಂತ ಕರೀತಾರೆ. ನೋಡಿ ಇಲ್ಲಿ ಟ್ರಾನ್ಸ್ಪೊಸಿಷನ್ ಓಕೆನಾ. ಎ ಪರ್ಮಿಟೇಷನ್ F belongs to Sn of length 2 is called transposition. For example ಕೊಟ್ಟಿದ್ದಾರೆ ನೋಡಿ F equal to 1 2 belongs to Sn, so n greater than or equal to 2 is a transposition. ಓಕೆನಾ. F equal to 2 3 belongs to Sn, n greater than or equal to 3, then F is transposition ಅಂತ ಕರೀತಾರೆ. ಇವಾಗ ಈವನ್ ಪರ್ಮುಟೇಷನ್ಸ್ ಅಂತ ಬರುತ್ತೆ ನೆಕ್ಸ್ಟ್ ನೋಡಿ. ಈವನ್ ಪರ್ಮುಟೇಷನ್ಸ್ ಅಂತ ಬರುತ್ತೆ. ಸೊ ನೋಡಿ ಇವಾಗ ಡೆಫಿನೇಷನ್ ಓಕೆ ನೋಟ್ ಇದೆ ಫಸ್ಟ್ ಒಂದು ನೋಟು ಅದು ನೋಟ್ ನೋಡ್ಬಿಡೋಣ. ಎನಿ ಪರ್ಮುಟೇಷನ್ F belongs to Sn, ಎನಿ ಪರ್ಮುಟೇಷನ್ F belongs to Sn n greater than or equal to 2 can be written as product of transpositions. ಓಕೆನಾ. ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್ಸ್ ಆಗಿ ಬರೀಬಹುದು. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಸೊ ಲೆಟ್ F equal to A1 A2 AR ಇದೊಂದು ಪರ್ಮುಟೇಷನ್ ಸೈಕಲ್ ಆಗುತ್ತೆ. ಅವಾಗ ಸೈಕಲ್ ಆಫ್ ಲೆಂತ್ ಏನಾಗ್ಬಿಡುತ್ತೆ R ಆಗುತ್ತೆ. ಬಿಲಾಂಗ್ಸ್ ಟು Sn n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು R ಆಗಿರಬೇಕು. ದೆನ್ F ಕ್ಯಾನ್ ಬಿ ರಿಟರ್ನ್ ಆಸ್ F equal to ಸೊ ನೋಡಿ ಇಲ್ಲಿ A1 A2 ಅಪ್ ಟು AR ಇದೆ ಓಕೆನಾ. ಇದು ಯಾವ ತರ ಬರೀಬಹುದು ಅಂದ್ರೆ ಫಸ್ಟ್ A1 ಇದೆ ನೋಡಿ ಅದು ಫಿಕ್ಸ್ ಮಾಡ್ಕೊಂಡ್ಬಿಡಿ A1. ಸೊ ಲಾಸ್ಟ್ ಎಲಿಮೆಂಟ್ ಏನಿದೆ AR. ಸೊ ಟ್ರಾನ್ಸ್ಪೊಸಿಷನ್ ಆಗಿರೋದ್ರಿಂದ ಸೈಕಲ್ ಲೆಂತ್ ಆಫ್ 2 ಆಗುತ್ತೆ. ಇವಾಗ ನೋಡಿ ನೆಕ್ಸ್ಟ್ A1 ಫಿಕ್ಸ್ ಅದು ಇಲ್ಲಿ ಏನಿರುತ್ತೆ AR ಮೈನಸ್ 1 ಇರುತ್ತೆ ಓಕೆನಾ. ಸೊ ಅದೇ ತರ ಲಾಸ್ಟ್ ಏನಾಗುತ್ತೆ A1 A2 ಆಗುತ್ತೆ. ಸೊ ಈ ತರ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್ ಬರೀಬಹುದು ಯಾವುದೇ ಪರ್ಮುಟೇಷನ್ ಆಗಲಿ ಓಕೆನಾ. ಅದು ರಿಸಲ್ಟ್ ಅದು. ಸೊ ಎಕ್ಸಾಂಪಲ್ ಯಾವ ತರ ಕೇಳಿರ್ತಾರೆ ಅಂದ್ರೆ ಸೊ ಎನಿ ಪರ್ಮುಟೇಷನ್ ಕ್ಯಾನ್ ಬಿ ರಿಟರ್ನ್ ಆಸ್ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್ ಅಂತ ಕೇಳಿರ್ತಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಟ್ರೂ ಅಂತ ಕೊಟ್ಟಾಗ ಅದು ಟ್ರೂ ಆಗುತ್ತೆ. ಸೊ ನೋಡಿ ಇಲ್ಲಿ ಬರೀತಿದ್ದೀನಿ ನಾನು ಈ ತರ ಬರೀಬಹುದು. ನೆಕ್ಸ್ಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ F equal to 1 2 3 7 ಇದೆ. F equal to ನೋಡಿ ಪರ್ಮುಟೇಷನ್ 1 2 3 7 ಇದೆ. ಇದನ್ನ ಬಿಡಿಸಿ ಬರ್ಕೊಳ್ಳೋದು ಯಾವ ತರ ಅಂದ್ರೆ ನೋಡಿ ಇಲ್ಲಿ 1 2 3 4 5 6 7 ಅಂತ ಬರ್ಕೋಬೇಕು ಓಕೆನಾ. ನೋಡಿ ಇಲ್ಲಿ 1 ಮಿನಿಮಮ್ 7 ಮ್ಯಾಕ್ಸಿಮಮ್ ಇದೆ. ಸೊ ಅಷ್ಟು ಬರ್ಕೊಂಡು ನೆಕ್ಸ್ಟ್ ನೋಡಿ ಇಲ್ಲಿ 1 ಗೆ ಇಮೇಜ್ ಏನಿದೆ ನೋಡಿ ಇಲ್ಲಿ 1 ಗೆ ಇಮೇಜ್ 2 ಇದೆ. ಸೊ ಅಲ್ಲಿ 1 ಕೆಳಗೆ ಇಮೇಜ್ 2 ಬರ್ಕೊಳ್ಳಿ. ನೆಕ್ಸ್ಟ್ 2 ಗೆ ಇಮೇಜ್ ಏನಿದೆ 3 ಇದೆ. ಸೊ 2 ಗೆ ಇಮೇಜ್ 3 ಇದೆ. ನೆಕ್ಸ್ಟ್ 3 ಗೆ ಇಮೇಜ್ ಏನಿದೆ 7 ಇದೆ ಓಕೆನಾ. ಸೊ 4 ಗೆ ಏನು ಕೊಟ್ಟಿಲ್ಲ ಅಲ್ಲಿ. ಸೊ 4 ಗೆ 4 ಇಮೇಜ್ ಇಟ್ ಸೆಲ್ಫ್. ಸೊ 5 ಗೆ ಕೊಟ್ಟಿಲ್ಲ 5 ಗೆ 5. 6 ಗೆ ಕೊಟ್ಟಿಲ್ಲ 6 ಬರ್ಕೊಳ್ಳಿ. 7 ಗೆ ನೋಡಿ ಮತ್ತೆ ಏನಾಗುತ್ತೆ 1 ಗೆ ಬರುತ್ತೆ. 1 ಇಂದ 2 2 ಇಂದ 3 3 ಇಂದ 7. ಸೊ 3 ಇಂದ ಮತ್ತೆ ಏನಾಗುತ್ತೆ 1 ಗೆ ಬರುತ್ತೆ. ಈ ತರ ಬಿಡಿಸಿ ಬರ್ಕೋಬೇಕು ಯಾವುದೇ ಪರ್ಮುಟೇಷನ್ ಕೊಟ್ರು ಓಕೆನಾ. ಇವಾಗ ಇದನ್ನ ಏನ್ ಬರೀಬಹುದು ನಾವು ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್ ಬರೀಬಹುದು. ಯಾವ ತರ ಅಂದ್ರೆ ನೋಡಿ ಇಲ್ಲಿ ನಾನು ಹೇಳಿದೆ ನಿಮಗೆ 1 2 3 7 ಇದೆ ಕರೆಕ್ಟಾ. ಇದನ್ನ ಏನ್ ಮಾಡ್ಬೇಕಂದ್ರೆ ಫಸ್ಟ್ 1 ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಫಸ್ಟ್ ಎಲಿಮೆಂಟ್. ಲಾಸ್ಟ್ ಎಲಿಮೆಂಟ್ ಇಂದ ತಗೋಬೇಕು 1 7 1 7 ಮುಗೀತು. ನೆಕ್ಸ್ಟ್ 3 ಇದೆ ನೋಡಿ 3. ನೆಕ್ಸ್ಟ್ 1 2 ಓಕೆನಾ. ಸೊ 1 1 ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅದು ಇದಾಗ್ಬಿಡುತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ಸಾರಿ ಐಡೆಂಟಿಟಿ ಎಲಿಮೆಂಟ್ ಆಗುತ್ತೆ ಓಕೆನಾ. ಹಾಗಾಗಿ ತೋರಿಸೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈ ತರ ಬರೀಬಹುದು. ಸೊ 1 7 1 3 1 2 ಆಗುತ್ತೆ. ಸೊ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್ ಬರೀತಾ ಹೋಗ್ಬೋದು. ಇವಾಗ ನೋಡಿ F equal to 2 4 6 8 9 ಅಂತ ಇದೆ. ಇವಾಗ ಇದೇನಾಗುತ್ತೆ ಫಸ್ಟ್ 2 9 2 8 2 6 2 4 ಆಗುತ್ತೆ ಅಷ್ಟೇ ಓಕೆನಾ. ಇವಾಗ ನೋಡಿ ಎ ಪರ್ಮುಟೇಷನ್ F belongs to Sn is called even permutation. ನೋಡಿ ಇಲ್ಲಿ even permutation ಅಂದ್ರೆ ಡೆಫಿನೇಷನ್ ಏನು ಅಂದ್ರೆ a permutation F belongs to Sn is called even permutation if F can be written as ನೋಡಿ F can be written as product of even number of transposition. ನೋಡಿ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಆಫ್ even number of transpositions ಓಕೆನಾ. even number transpositions ಬರೀಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ ಅದು ಈವನ್ ಪರ್ಮುಟೇಷನ್ ಆಗುತ್ತೆ ಓಕೆನಾ. ಒಂದು ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ F equal to 1 2 3 ಇದೆ ಓಕೆನಾ. ಬಿಲಾಂಗ್ಸ್ ಟು Sn n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಗೆ ಬರೋದು ಅಲ್ವಾ. ಇವಾಗ ನೋಡಿ ಇದು ಈವನ್ ಪರ್ಮುಟೇಷನ್ ಆಗುತ್ತಾ ಅನ್ನೋದನ್ನ ಚೆಕ್ ಮಾಡಕ್ಕೆ ಫಸ್ಟ್ ನಿಮಗೆ ಗೊತ್ತಿದೆ ಎಲ್ಲಾ ಪರ್ಮುಟೇಷನ್ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್ ಬರೀಬಹುದು. ಟ್ರಾನ್ಸ್ಪೊಸಿಷನ್ ಅಂದ್ರೆ ಏನು ಸೈಕಲ್ ಆಫ್ ಲೆಂತ್ 2 ಅಂತ. ಇವಾಗ ನೋಡಿ 1 ಫಿಕ್ಸ್ ಮಾಡ್ಕೋಬೇಕು ಫಸ್ಟ್ ಎಲಿಮೆಂಟ್. ಲಾಸ್ಟ್ ಎಲಿಮೆಂಟ್ ಇದೆ ಅಲ್ಲಿಂದ ತಗೋಬೇಕು 1 3. ನೆಕ್ಸ್ಟ್ 1 ಫಿಕ್ಸ್ 3 ಕತೆ ಮುಗೀತು. ನೆಕ್ಸ್ಟ್ 2 ಸೊ 1 2 ಓಕೆನಾ.
ಸೊ ಇವಾಗ ನೋಡಿ ಇಲ್ಲಿ ಪ್ರಾಡಕ್ಟ್ ಆಫ್ ಡೆಫಿನೇಷನ್ ನೋಡಿ ಇಲ್ಲಿ ಏನಂತ ಡೆಫಿನೇಷನ್ ಎಫ್ ಕ್ಯಾನ್ ಬಿ ರಿಟರ್ನ್ ಎಸ್ ಪ್ರಾಡಕ್ಟ್ ಆಫ್ ಈವನ್ ನಂಬರ್ ಆಫ್ ಟ್ರಾನ್ಸ್ಪೊಸಿಷನ್ಸ್ ಓಕೆನಾ. ಇಲ್ಲಿ ಏನಾಗುತ್ತೆ ನೋಡಿ 1 2 ಸೊ 2 ಈವನ್ ನಂಬರ್ ಅಲ್ವಾ. ಸೊ ಈವನ್ ನಂಬರ್ ಆಫ್ ಟ್ರಾನ್ಸ್ಪೊಸಿಷನ್ಸ್ ಅಲ್ಲಿ ನಾವು ಇದನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಪರ್ಮುಟೇಷನ್ 1 2 3. ಹಾಗಾಗಿ ಇದು ಏನಾಗ್ಬಿಡುತ್ತೆ ಅಂದ್ರೆ ನೋಡಿ ಈವನ್ ಪರ್ಮುಟೇಷನ್ ಆಗುತ್ತೆ, ಈವನ್ ಪರ್ಮುಟೇಷನ್ ಆಗುತ್ತೆ ಓಕೆನಾ, ಈವನ್ ಪರ್ಮುಟೇಷನ್ ಆಗುತ್ತೆ. ಸೊ ಇವಾಗ ಎಫ್ ಈಕ್ವಲ್ ಟು 1 3 5 7 9 ಅಂತ ಕೊಟ್ಟಿದ್ದಾರೆ. ಇದನ್ನ ಯಾವ ತರ ಬರಬೇಕು, ಫಸ್ಟ್ ಎಲಿಮೆಂಟ್ ಫಿಕ್ಸ್ ಮಾಡ್ಕೋಬೇಕು, ಲಾಸ್ಟ್ ಎಲಿಮೆಂಟ್ ಇಂದ ತಗೊಂತ ಹೋಗ್ಬೇಕು. 1 9 1 7 1 5 1 3 ಓಕೆನಾ. ಇವು ನೋಡಿ 4 ಟ್ರಾನ್ಸ್ಪೊಸಿಷನ್ಸ್ ಬಂತು, 1 2 3 4. ಸೊ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್ಸ್ ಬರೀತಿದೀವಿ ಈ ಪರ್ಮುಟೇಷನ್ ಅನ್ನ ಅಲ್ವಾ. 4 ಟೈಮ್ಸ್ ಟ್ರಾನ್ಸ್ಪೊಸಿಷನ್ ತಗೊಂತಿದೀವಿ ನಾವು. ಹಾಗಾಗಿ 4 ಅನ್ನೋದು ಏನಾಗುತ್ತೆ ಈವನ್ ನಂಬರ್ ಆಗುತ್ತೆ ಅಲ್ವಾ. ಹಾಗಾಗಿ ಇದೇನಾಗ್ಬಿಡುತ್ತೆ ಈ ಪರ್ಮುಟೇಷನ್ ಈವನ್ ಪರ್ಮುಟೇಷನ್ ಆಗುತ್ತೆ ನೋಡಿ, ಈವನ್ ಪರ್ಮುಟೇಷನ್ ಆಯ್ತು. ಇವಾಗ ಅದೇ ತರ ಆಡ್ ಪರ್ಮುಟೇಷನ್ ಅಂದ್ರೆ ಏನಂತ ನೋಡೋಣ. ಎ ಪರ್ಮುಟೇಷನ್ ಎಫ್ ಬಿಲಾಂಗ್ಸ್ ಟು ಎಸ್ ಎನ್ ಅಂದ್ರೆ ಒಂದು ಈಗ ಸಿಮೆಟ್ರಿಕ್ ಗ್ರೂಪ್ ಅಲ್ಲಿ ಒಂದು ಎಲಿಮೆಂಟ್ ತಗೊಂಡು ಅಂದ್ರೆ ಪರ್ಮುಟೇಷನ್ ಅಂತ ಕರಿತೀವಿ ಅದನ್ನ ಓಕೆನಾ. ಈಸ್ ಕಾಲ್ಡ್ ಆಡ್ ಪರ್ಮುಟೇಷನ್ ನೋಡಿ ಇಲ್ಲಿ, ಈಸ್ ಕಾಲ್ಡ್ ಆಡ್ ಪರ್ಮುಟೇಷನ್ if f can be written as product of odd number of transpositions. Even permutation ಅಂದ್ರೆ product of even number of transpositions. Odd permutation ಅಂದ್ರೆ product of odd number of transpositions ಬರೀಬೇಕು ಓಕೆನಾ. ಇವಾಗ ನೋಡಿ ಒಂದು ಪರ್ಮುಟೇಷನ್ ತಗೊಂಡಿದ್ದೀನಿ ನಾನು, f equal to 1 2 3 4 ಅಂತ ತಗೊಂಡಿದ್ದೀನಿ. ಇದನ್ನ ಯಾವ ತರ ಬರೀಬಹುದು, ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್ಸ್ 1 4 1 3 1 2 ಅಂತ ಬರೀಬಹುದು. ಸೊ 1 2 3 ಸೊ 3 ಇದಾವೆ ಪ್ರಾಡಕ್ಟ್ ಅಲ್ಲಿ. ಸೊ ಇದು ಆಡ್ ನಂಬರ್ ಅಲ್ವಾ. ಸೊ ಆಡ್ ನಂಬರ್ ಆಗಿರೋದ್ರಿಂದ ಇದೇನಾಗ್ಬಿಡುತ್ತೆ ಆಡ್ ಪರ್ಮುಟೇಷನ್ ಆಗುತ್ತೆ ಇದು ಓಕೆನಾ. ಸೊ ಪ್ರಾಡಕ್ಟ್ ಆಫ್ ಆಡ್ ನಂಬರ್ಸ್ ಟ್ರಾನ್ಸ್ಪೊಸಿಷನ್ಸ್ ತಗೊಳ್ತಿರೋದ್ರಿಂದ. ನೆಕ್ಸ್ಟ್ ಇವಾಗ ನೋಡಿ ಎಫ್ ಈಕ್ವಲ್ ಟು 1 4 7 9 11 8 ಈ ಪರ್ಮುಟೇಷನ್ ತಗೊಂಡಿದೀವಿ. ಇದನ್ನ ಏನಂತ ಬರೀಬಹುದು, ಫಸ್ಟ್ ಎಲಿಮೆಂಟ್ ಫಿಕ್ಸ್ ಆಗ್ಬೇಕು, ಲಾಸ್ಟ್ ಎಲಿಮೆಂಟ್ ತಗೊಂತ ಹೋಗ್ಬೇಕು. 1 8 1 11 1 9 1 7 1 4 ಓಕೆನಾ. ಸೊ ನೋಡಿ ಇಲ್ಲಿ 1 2 3 4 5 ಪರ್ಮುಟೇಷನ್ ಬಂದಿದೆ ಓಕೆನಾ. ಪ್ರಾಡಕ್ಟ್ ಆಫ್ 5 ಪರ್ಮುಟೇಷನ್ಸ್ ಮಾಡ್ತಿದೀವಿ, ಟ್ರಾನ್ಸ್ಪೊಸಿಷನ್ಸ್ ಮಾಡ್ತಿದೀವಿ ಅಲ್ವಾ ಈ ಪರ್ಮುಟೇಷನ್ ಬರ್ಬೇಕಂದ್ರೆ. ಹಾಗಾಗಿ ಇದೇನಾಗ್ಬಿಡುತ್ತೆ ಆಡ್ ಪರ್ಮುಟೇಷನ್ ಆಗುತ್ತೆ ಓಕೆನಾ, ಆಡ್ ಪರ್ಮುಟೇಷನ್ ಆಗುತ್ತೆ. ನೋಡಿ ಸಿಮೆಟ್ರಿಕ್ ಗ್ರೂಪ್ ಅಂದ್ರೆ ಡೆಫಿನೇಷನ್ ನಿಮಗೆ ಗೊತ್ತಿದೆ. ಸೈಕಲ್ ಅಂದ್ರೆ ನೋಡಿ ಇಲ್ಲಿ ಎ ಪರ್ಮುಟೇಷನ್ ಎಫ್ ಬಿಲಾಂಗ್ಸ್ ಟು ಎಸ್ ಎನ್ ಎಲಿಮೆಂಟ್ಸ್ ಇರುತ್ತಲ್ಲ. ಸೊ ಆ ಎಲಿಮೆಂಟ್ಸ್ ಗೆ ಸೈಕಲ್ ಆಫ್ ಲೆಂತ್ ಆರ್ ಅಂತ ಕರಿಬೇಕಂದ್ರೆ ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತೆ ನೋಡ್ಕೋಬೇಕು ಆ ಸೈಕಲ್ಸ್ ಅಲ್ಲಿ ಓಕೆನಾ. ಇವಾಗ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ A1 A2 ಈ ತರ ಕೊಟ್ಟಿದ್ದಾರೆ. ಇದನ್ನ ಯಾವ ತರ ಬರೀಬಹುದು, A1 A2 A3 ಅಪ್ ಟು AR ಅಂತ ಬರೀಬಹುದು ಓಕೆನಾ. ಇಲ್ಲಿ ಏನಾಗಿದೆ ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಥರ್ಡ್ ಸೊ ಆರ್ತ್ ಎಲಿಮೆಂಟ್ ಅಂದ್ರೆ ಟೋಟಲ್ ಎಷ್ಟಿದೆ ಎಲಿಮೆಂಟ್ಸ್ 6 ಎಲಿಮೆಂಟ್ಸ್ ಇದೆ. ಹಾಗಾಗಿ ಸೊ ಇದು ಪರ್ಮುಟೇಷನ್ ಆಫ್ ಲೆಂತ್ ಆರ್ ಆಗುತ್ತೆ, ಸೈಕಲ್ ಆಫ್ ಲೆಂತ್ ಆರ್ ಅಂತಾನೆ ಹೇಳ್ಬೋದು ಓಕೆನಾ, ಸೈಕಲ್ ಲೆಂತ್ ಆಫ್ ಆರ್ ಅಂತ. ಇವಾಗ ನೋಡಿ ಇಲ್ಲಿ ಎಫ್ ಈಕ್ವಲ್ ಟು 1 2 5 7 ಅಂತ ಇದೆ ಓಕೆನಾ. ದೆನ್ ಲೆಂತ್ ಆಫ್ ಎಫ್ ಈಸ್ 4 ನೋಡಿ ಇಲ್ಲಿ 1 2 3 4 ಎಲಿಮೆಂಟ್ಸ್ ಇದೆ. ಸೊ ಲೆಂತ್ ಆಫ್ ಎಫ್ ಈಸ್ 4 ಸೈಕಲ್ ಆಗುತ್ತೆ, ಜೊತೆಗೆ ಲೆಂತ್ ಎಷ್ಟಾಗುತ್ತೆ 4 ಆಗುತ್ತೆ ಅಂತ. ನೆಕ್ಸ್ಟ್ ನೋಡಿ ಟ್ರಾನ್ಸ್ಪೊಸಿಷನ್ ಅಂದ್ರೆ ಏನಂತಂದ್ರೆ ಸೈಕಲ್ ಇರುತ್ತೆ ನೋಡಿ ಎಲಿಮೆಂಟ್ಸ್ ಎಸ್ ಎನ್ ನಲ್ಲಿ ಲೆಂತ್ 2 ಇರಬೇಕು ಅಂತ ಎಲಿಮೆಂಟ್ಸ್. ನೋಡಿ ಎಕ್ಸಾಂಪಲ್ S3 ಅಲ್ಲಿ 1 2 ತಗೋಬಹುದು, 1 3 ತಗೋಬಹುದು, 2 3 ತಗೋಬಹುದು ಓಕೆನಾ. ಸೊ ಆ ತರ ಎಲಿಮೆಂಟ್ಸ್ ಅನ್ನ ನಾವು ತಗೋಬಹುದಾಗಿದೆ. ಸೊ ಟ್ರಾನ್ಸ್ಪೊಸಿಷನ್ ಅಂದ್ರೆ ಇವಾಗ ಎಫ್ ಈಕ್ವಲ್ ಟು 2 3 ಬಿಲಾಂಗ್ಸ್ ಟು ಎಸ್ ಎನ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ದೆನ್ ಎಫ್ ಇಸ್ ಟ್ರಾನ್ಸ್ಪೊಸಿಷನ್ ಓಕೆ. ಇವಾಗ ಡೆಫಿನೇಷನ್ ಈವನ್ ಪರ್ಮುಟೇಷನ್ಸ್ ಆಡ್ ಪರ್ಮುಟೇಷನ್ಸ್ ಅಂತ ಬರುತ್ತೆ. ಸೊ ಈವನ್ ಪರ್ಮುಟೇಷನ್ಸ್ ಯಾವ ತರ ಇರುತ್ತೆ ನೋಡಿ. ಈಗ ಫಸ್ಟ್ ಒಂದು ನೋಟ್ ಇದೆ, ಆ ನೋಟ್ ಗೊತ್ತಿರಬೇಕು ನಿಮಗೆ. ಎನಿ ಪರ್ಮುಟೇಷನ್ ಎಫ್ ಬಿಲಾಂಗ್ಸ್ ಟು ಎಸ್ ಎನ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಓಕೆನಾ. ಯಾವುದೇ ಪರ್ಮುಟೇಷನ್ ತಗೊಳ್ಳಿ ನೀವು ಎಸ್ ಎನ್ ಅಲ್ಲಿ ಕ್ಯಾನ್ ಬಿ ರಿಟರ್ನ್ ಆಸ್ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್ಸ್ ಓಕೆನಾ. ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್ಸ್ ಅಲ್ಲಿ ಬರೀಬಹುದು. ಯಾವ ತರ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಇದು ಸೈಕಲ್ ಆಫ್ ಲೆಂತ್ ಆರ್ ಇದೆ ನೋಡಿ 1 2 ಸೊ ಆರ್ತ್ ಎಲಿಮೆಂಟ್. ಈ ಸೈಕಲ್ ಆಫ್ ಆರ್ ಲೆಂತ್ ಇದೆಯಲ್ಲ ಅದನ್ನ ಯಾವ ತರ ಬರೀಬಹುದು ಅಂದ್ರೆ ನೋಡಿ ಇಲ್ಲಿದೆ ಎಫ್ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್ ಫಿಕ್ಸ್ ಮಾಡ್ಕೋಬೇಕು A1, ಲಾಸ್ಟ್ ಎಲಿಮೆಂಟ್ ಇಂದ ಬರಬೇಕು AR, ನೆಕ್ಸ್ಟ್ A1 ಫಿಕ್ಸ್, ನೆಕ್ಸ್ಟ್ ಇಲ್ಲಿ AR -1 ಬರ್ಕೋಬೇಕು, ನೆಕ್ಸ್ಟ್ A1 AR -2 ಸೊ ಅಪ್ ಟು A1 A2 ಆಗುತ್ತೆ ಓಕೆನಾ. A1 A2 ತಗೋಬೇಕು.
ಸರ್ ಹಂಗಿದ್ರೆ ಎನಿ ಪರ್ಮ್ಯುಟೇಷನ್ ಆಫ್ ಈವನ್ ಲೆಂತ್ ಇಸ್ ಆಡ್ ಅಂತ ಹೇಳ್ಬೋದು ಸರ್. ಆಡ್ ಪರ್ಮಿಷನ್. ಏನ? ಹೌದು ಹೌದು ಹೇಳ್ಬೋದು, ಏನ್ ಸಮಸ್ಯೆ ಇಲ್ಲ. ಈಗ ಮತ್ತೆ ನೋಡಿ ಟ್ರಾನ್ಸ್ಪೋಸಿಷನ್ ಆಲ್ವೇಸ್ ಅನ್ ಆಡ್ ಪರ್ಮ್ಯುಟೇಷನ್ ಆಗುತ್ತಲ್ವಾ ಸರ್? ಹೌದು. ಓಕೆ ಸರ್. ಓಕೆ, ಅದ್ ನೆಕ್ಸ್ಟ್ ಬರುತ್ತೆ, ಹೇಳ್ತೀನಿ ನಾನು. ಓಕೆನಾ? ಓಕೆ ಸರ್. ಇವಾಗ ನೋಡಿ, ಈಗ ಓಕೆ ಇದು ಬೈ ಡೆಫಿನೇಷನ್ ಇದು, ಬಟ್ ನೋಡಿ ಇಲ್ಲಿ ಎಕ್ಸಾಮ್ ಅಲ್ಲಿ ಬೇಗ ಗೊತ್ತಾಗ್ಬೇಕಲ್ವಾ. ಇಲ್ಲಿ ನೋಡಿ ಎಲಿಮೆಂಟ್ಸ್ ಎಷ್ಟಿದೆ ನೋಡ್ಕೊಳ್ಳಿ. 1 2 3 4 ಎಲಿಮೆಂಟ್ಸ್ ಇದೆ. ಓಕೆನಾ? 4 ಎಲಿಮೆಂಟ್ಸ್ ಏನು ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಆ ಪರ್ಮಿಟೇಷನ್ ಅಲ್ಲಿ. ಸೊ ಅದೇನಾಗ್ಬಿಡುತ್ತೆ, ಆಡ್ ಆಗುತ್ತೆ, ಆಡ್ ಪರ್ಮಿಟೇಷನ್ ಆಗುತ್ತೆ. ಓಕೆನಾ? ಸೊ ಆಡ್ ಪರ್ಮಿಟೇಷನ್ ಅಂದ್ರೆ ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಬಂದಾಗ ಆ ಪರ್ಮಿಟೇಷನ್ ಒಳಗಡೆ ಆಡ್ ಪರ್ಮಿಟೇಷನ್ ಆಗುತ್ತೆ. ಓಕೆನಾ? ಇವಾಗ ನೋಡಿ ಇಲ್ಲಿ 1 2 3 4 5 ಎಲಿಮೆಂಟ್ ಇದೆ. ಕರೆಕ್ಟಾ? 5 ಎಲಿಮೆಂಟ್ ಏನಾಗುತ್ತೆ, ಆಡ್ ಆಗುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ ಅದು ಈವನ್ ಪರ್ಮಿಟೇಷನ್ ಆಗುತ್ತೆ. ಪರ್ಮಿಟೇಷನ್ ಆಗ್ಬೇಕಾದ್ರೆ ಈವನ್ ಆಗುತ್ತೆ. ಓಕೆನಾ? ಪರ್ಮಿಟೇಷನ್ ಆಗ್ಬೇಕಾದ್ರೆ ಏನಾಗುತ್ತೆ, ಈವನ್ ಪರ್ಮಿಟೇಷನ್ ಆಗುತ್ತೆ. ಇವಾಗ ನೋಡಿ ರಿಸಲ್ಟ್, ಪ್ರಾಡಕ್ಟ್ ಆಫ್ 2 ಈವನ್ ಪರ್ಮಿಟೇಷನ್ ಈಸ್ ಈವನ್ ಪರ್ಮಿಟೇಷನ್. ನೋಡಿ ಪ್ರಾಡಕ್ಟ್ ಆಫ್ 2 ಈವನ್ ಪರ್ಮಿಟೇಷನ್ ಈಸ್ ಎನ್ ಈವನ್ ಪರ್ಮಿಟೇಷನ್. ಓಕೆನಾ? ನೆನ್ಪಿಟ್ಕೊಂಡ್ಬಿಡಿ, ಈ ತರ ನೆನ್ಪಿಟ್ಕೋಬೇಕು ನಾವು. ಈವನ್ ಪರ್ಮಿಟೇಷನ್ ಅಂದ್ರೆ ಪ್ಲಸ್ ಅಂತ ತಗೊಳ್ಳಿ. ಓಕೆನಾ? ಸೊ ಆಡ್ ಪರ್ಮಿಟೇಷನ್ ಅಂದ್ರೆ ಮೈನಸ್ ಅಂತ ತಗೊಳ್ಳಿ. ಓಕೆನಾ? ಇವಾಗ ನೋಡಿ, ಸೊ ನಮಗೆ ಗೊತ್ತಿದೆ ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ, ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆನಾ? ಇಷ್ಟು ಗೊತ್ತಿರೋ ಸಾಕು. ಸೊ ಪ್ಲಸ್ ಅಂದ್ರೆ ಈವನ್ ಪರ್ಮಿಟೇಷನ್, ಮೈನಸ್ ಅಂದ್ರೆ ಆಡ್ ಪರ್ಮಿಟೇಷನ್. ಇವಾಗ ನೋಡಿ ಪ್ರಾಡಕ್ಟ್ ಆಫ್ 2 ಈವನ್ ಪರ್ಮಿಟೇಷನ್ ಈಸ್ ಅನ್ ಈವನ್ ಪರ್ಮಿಟೇಷನ್. ಯಾಕೆ? ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ನೋಡಿ ಈವನ್ ಪರ್ಮಿಟೇಷನ್ ಬರ್ತಿದೆ. ನೆಕ್ಸ್ಟ್ ನೋಡಿ ಪ್ರಾಡಕ್ಟ್ ಆಫ್ 2 ಈವನ್ ಅಂಡ್ ಆಡ್ ಪರ್ಮಿಟೇಷನ್. ಸೊ ಈವನ್ ಪರ್ಮಿಟೇಷನ್ ಅಂದ್ರೆ ಪ್ಲಸ್ ಆಗುತ್ತೆ, ಆಡ್ ಪರ್ಮಿಟೇಷನ್ ಅಂದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿದೆ. ಸೊ ಮೈನಸ್ ಅಂದ್ರೆ ಏನಾಗುತ್ತೆ, ಆಡ್ ಪರ್ಮಿಟೇಷನ್. ಓಕೆನಾ? ಆಡ್ ಪರ್ಮಿಟೇಷನ್. ನೆಕ್ಸ್ಟ್ ನೋಡಿ, ಸೊ ಪ್ರಾಡಕ್ಟ್ ಆಫ್ 2 ಆಡ್ ಪರ್ಮಿಟೇಷನ್ ಈಸ್ ಅನ್ ಈವನ್ ಪರ್ಮಿಟೇಷನ್. ನೋಡಿ ಇಲ್ಲಿ ಆಡ್ ಪರ್ಮಿಟೇಷನ್ ಮೈನಸ್ ಇಂಟು ಮೈನಸ್, ಮೈನಸ್ ಇಂಟು ಮೈನಸ್ ಏನಾಗ್ಬಿಡುತ್ತೆ, ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಅಂದ್ರೆ ಏನು, ಈವನ್ ಪರ್ಮಿಟೇಷನ್. ಓಕೆನಾ? ಸೊ ಆ ತರ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ಇದು ನೆನ್ಪಿಟ್ಕೊಂಡ್ರೆ ಸಾಕು. ಪ್ಲಸ್ ಅಂದ್ರೆ ಈವನ್ ಪರ್ಮಿಟೇಷನ್, ಮೈನಸ್ ಅಂದ್ರೆ ಆಡ್ ಪರ್ಮಿಟೇಷನ್. ಇವಾಗ ಇಲ್ಲಿ ಪ್ರಾಡಕ್ಟ್ ಅಂದ್ರೆ ಫಂಕ್ಷನ್ ಕಾಂಪೋಸಿಷನ್ ಸರ್? ಎಸ್ ಮ್ಯಾಮ್, ಫಂಕ್ಷನ್ ಕಾಂಪೋಸಿಷನ್. ಓಕೆನಾ? ಬೈನರಿ ಆಪರೇಷನ್ ಏನಿದೆ ಇಲ್ಲಿ ಫಂಕ್ಷನ್ ಕಾಂಪೋಸಿಷನ್. ಓಕೆ ಓಕೆ. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ, ಬೇಕಿದ್ರೆ ನೀವು ತಗೊಂಡು ನೋಡಿ. ಇದು ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇದು ಯಾವ ತರ ಗೊತ್ತಾ, ಇದು 1 ಯಾವ ತರ ತಗೋಬೇಕಂದ್ರೆ ಇಲ್ಲಿ ನೋಡ್ಬೇಕು, ಇಲ್ಲಿ ಪರ್ಮಿಟೇಷನ್. ಸೊ ಬಿಲಾಂಗ್ಸ್ ಅವ್ರು ಕೊಟ್ಟಿರ್ತಾರೆ. ಓಕೆನಾ? ಬಿಲಾಂಗ್ಸ್ ಟು S3 ಆ ತರ ಕೊಟ್ಟಿರ್ತಾರೆ ಅವರು. ಸೊ ಅವಾಗ ನಾವು ಕಾಂಪೋಸಿಷನ್ ಆಗಿ ತಗೋಬೇಕು. ಸೊ ನಿಮಗೆ ಗೊತ್ತಿದೆಯಲ್ಲ ಕಾಂಪೋಸಿಷನ್ ಮಾಡೋದು ಯಾವ ತರ ಅಂತ? ಎಸ್ ಸರ್. 1 2 1 3 ಏನ್ ಬರುತ್ತೆ ಹೇಳಿ ನೋಡೋಣ. ಇನ್ S3 ಅಲ್ಲಿ ಫಸ್ಟ್ 1 2 3 ಬರ್ಕೊಂಡು 1 2 3 ಬರ್ಕೊಳ್ಳಿ. ಸೊ 1 ಗೆ ಇಮೇಜ್ ಇದೆ ನೋಡಿ, ಮ್ಯಾಪಿಂಗ್ ಟು 2. 1 ಗೆ ಇಮೇಜ್ 2 ಇದೆ, 2 ಗೆ ಇಮೇಜ್ ಏನಾಗುತ್ತೆ 1 ಆಗುತ್ತೆ. 3 ಗೆ ಕೊಟ್ಟಿಲ್ಲ, 3 ನೇ ಬರ್ಕೊಳ್ಳಿ. ನೆಕ್ಸ್ಟ್ 1 2 3 1 ಗೆ ಇಮೇಜ್ ಏನಾಗುತ್ತೆ 3 ಆಗುತ್ತೆ. ಸೊ 3 ಗೆ ಇಮೇಜ್ ಏನಾಗುತ್ತೆ 1 ಆಗುತ್ತೆ. 2 ಗೆ ಕೊಟ್ಟಿಲ್ಲ, 2 ನೇ ಬರ್ಕೊಳ್ಳಿ. ಈಗ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿ ಕೊಡಬೇಕು ಈ ಪರ್ಮಿಟೇಷನ್ ಗೆ ಅಲ್ವಾ. ಕಾಂಪೋಸಿಷನ್ ಮಾಡಬೇಕಾದ್ರೆ ಈ ಕಡೆ ಕೊಡಬೇಕು. 1 ಗೆ 3 ಇದೆ. ಈಗ ಈ ಪರ್ಮಿಟೇಷನ್ ನೋಡ್ಕೊಳ್ಳಿ. 3 ಗೆ ಏನಿದೆ ನೋಡಿ, ಇಮೇಜ್ 3 ಇದೆ. 2 ಗೆ ಏನಿದೆ 2 ಇದೆ. 2 ಗೆ 1 ನೋಡಿ 1 ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ 3 ಗೆ ಏನಿದೆ 1 ಇದೆ. ಇಲ್ಲಿ ಇದೆ ನೋಡಿ 1 ಗೆ 2 ಇದೆ. ಓಕೆನಾ? ಸೊ ಇವಾಗ ಇದೇನಂತ ಬರೀಬಹುದು ನಾವು, 1 3 2 ಅಂತ ಬರೀಬಹುದು. ನೋಡಿ ಇಲ್ಲಿ ಫಸ್ಟ್ 1 ತಗೋಬೇಕು, 1 ಇಂದ 3, ನೆಕ್ಸ್ಟ್ 3 ಇಂದ 2 ಹೋಗ್ತಿದೆ. ಕರೆಕ್ಟಾ? ಸೊ 2 ಇಂದ 1 ಹೋಗ್ತಿದೆ. ಸೊ 1 ಆಲ್ರೆಡಿ ಬರ್ತಿದೀವಿ ನಾವು, ಅಲ್ಲಿ ಸ್ಟಾಪ್ ಮಾಡಿ. ಇವಾಗ ನಾನು ಹೇಳಿದ್ನಲ್ಲ ಅದನ್ನ ಯೂಸ್ ಮಾಡ್ವಿ ಅಷ್ಟೇ. ಏನ್ ಹೇಳಿ, ಫಸ್ಟ್ ಎಲಿಮೆಂಟ್ ಹಂಗೆ ಫಿಕ್ಸ್ ಆಗಿ ಬರ್ಕೋಬೇಕು. ಲಾಸ್ಟ್ ಎಲಿಮೆಂಟ್ ತಗೊಳ್ಳಿ, 1 ಇಂಟು 2 ಇಂಟು 1 ಇಂಟು 3. ನೋಡಿ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಬರಿತಿದೀವಿ. ಕರೆಕ್ಟಾ? ಈ ಪರ್ಮಿಟೇಷನ್ ಸೊ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಬರಿತಿದೀವಿ. ಸೊ 1 2 1 3 ಬರ್ತಿದೆ. ನೋಡಿ 1 2 1 3 ಬರ್ತಿದೆ ಅಷ್ಟೇ. ನೆಕ್ಸ್ಟ್ ನೋಡಿ F = 1 2 3 ಇದೇನಂತ ಬರಿಬೋದು ನಾವು ಇವಾಗ. ಫಸ್ಟ್ ಎಲಿಮೆಂಟ್ ಹಂಗೆ ಬರ್ಕೋಬೇಕು, 1, ಲಾಸ್ಟ್ ಎಲಿಮೆಂಟ್ 1 3 ಮತ್ತೆ 1 ಬರ್ಕೊಳ್ಳಿ. ನೆಕ್ಸ್ಟ್ 2 1 3 1 2 ಅಂತ ಬರಿಬೋದಲ್ವಾ. 1 3 1 2. ಇವಾಗ ಏನಾಗುತ್ತೆ ನೋಡಿ, ಈಸ್ ಅನ್ ಈವನ್ ಪರ್ಮಿಟೇಷನ್. ಈಸ್ ಅನ್ ಈವನ್ ಪರ್ಮಿಟೇಷನ್ ಅಲ್ವಾ. ಯಾಕೆ? ಸೊ 1 2. ಸೊ 2 ಅಂದ್ರೆ ಏನಾಗ್ಬಿಡುತ್ತೆ, ಈವನ್ ನಂಬರ್ ಆಗ್ಬಿಡುತ್ತೆ, ಈವನ್ ಪರ್ಮಿಟೇಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ 2 4 6 8. ಸೊ ಇವಾಗ ಏನಾಗುತ್ತೆ 2 8 2 6 2 4. ಸೊ 3 ಟೈಮ್ಸ್ ತಗೊಂತಿದೀವಿ ನಾವು ಟ್ರಾನ್ಸ್ಪೋಸಿಷನ್ಸ್. ಸೊ 3 ಅಂದ್ರೆ ಏನಾಗುತ್ತೆ, ಆಡ್ ನಂಬರ್. ಸೊ ಅವಾಗ ಇದೇನಾಗ್ಬಿಡುತ್ತೆ, ಆಡ್ ಪರ್ಮಿಟೇಷನ್ ಆಗುತ್ತೆ.
ಓಕೆನಾ. ಓಕೆ, ಇವಾಗ ನೋಡಿ ಎಫ್ ಕಾಂಪೋಸಿಷನ್ ಜಿ ಏನಾಗುತ್ತೆ ನೋಡಿ. ಎಫ್ ಕಾಂಪೋಸಿಷನ್ ಜಿ ಏನ್ ಬರುತ್ತೆ ನೋಡಿ. ಇಲ್ಲಿ ನೋಡಿ ಎಫ್ ಕೂಡ ಏನ್ ಬಂದಿದೆ 1 2 3 ಇದೆ. ಸೊ ಬರ್ಕೊಂಬಿಡಿ. ಎಫ್ ಕಾಂಪೋಸಿಷನ್ ಜಿ ಇಸ್ ಈಕ್ವಲ್ ಟು ಸೊ 1 2 3. ಸೊ ಜಿ ಅಂದ್ರೆ ಏನಾಗುತ್ತೆ 2 4 6 8 ಆಗುತ್ತೆ ಅಲ್ವಾ. ಸೊ ಇದನ್ನೆಲ್ಲ ಮಾಡ್ಕೊಂಡು ಕೂರಕ್ ಹೋಗ್ಬೇಡಿ, ಡೈರೆಕ್ಟ್ ಆಗಿ ನೋಡಿ. 3 ಎಲಿಮೆಂಟ್ಸ್ ಇದ್ರೆ ಡೈರೆಕ್ಟ್ ಆಗಿ ಈವನ್ ಪರ್ಮುಟೇಷನ್. ಸೊ 4 ಎಲಿಮೆಂಟ್ಸ್ ಇದೆ ಆಡ್ ಪರ್ಮುಟೇಷನ್. ಓಕೆನಾ, ಆಡ್ ಪರ್ಮುಟೇಷನ್ ಆಗುತ್ತೆ. ಸೊ ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಬಂದ್ರೆ ಆಡ್ ಪರ್ಮುಟೇಷನ್. ಸೊ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಬಂದ್ರೆ ಈವನ್ ಪರ್ಮುಟೇಷನ್ ಆಗುತ್ತೆ. ಸೊ ಇದೇನಾಗ್ತಿದೆ ಈವನ್ ಪರ್ಮುಟೇಷನ್. ಸೊ ಇದೇನಾಗ್ತಿದೆ ಆಡ್ ಪರ್ಮುಟೇಷನ್. ಸೊ ಇವಾಗ ಪ್ಲಸ್ ಇದು ಮೈನಸ್, ಪ್ಲಸ್ ಇಂಟು ಮೈನಸ್ ಏನಾಗ್ಬಿಡುತ್ತೆ ಮೈನಸ್ ಆಗುತ್ತೆ. ಸೊ ಮೈನಸ್ ಏನಾಗ್ಬಿಡುತ್ತೆ ಆಡ್ ಪರ್ಮುಟೇಷನ್. ಸೊ ನೋಡಿ ಇಲ್ಲಿ ಈಸ್ ಎನ್ ಆಡ್ ಪರ್ಮುಟೇಷನ್. ಓಕೆನಾ. ನೆಕ್ಸ್ಟ್ ನೋಡಿ ರಿಸಲ್ಟ್. ಸೊ ಐಡೆಂಟಿಟಿ ಪರ್ಮುಟೇಷನ್ ಈಸ್ ಆಲ್ವೇಸ್ ಈವನ್ ಪರ್ಮುಟೇಷನ್. ಓಕೆನಾ, ಐಡೆಂಟಿಟಿ ಪರ್ಮುಟೇಷನ್ ಈಸ್ ಆಲ್ವೇಸ್ ಈವನ್ ಪರ್ಮುಟೇಷನ್. ಇದು ರಿಸಲ್ಟ್ ಇದು. ಸೊ ಪ್ರೂಫ್ ಜಾಸ್ತಿ ಇದೆ. ಓಕೆನಾ, ಸೊ ಇದು ನೀವು ಓದ್ಕೋಬೇಕು. ಐಡೆಂಟಿಟಿ ಪರ್ಮುಟೇಷನ್ ಈಸ್ ಆಲ್ವೇಸ್ ಈವನ್ ಪರ್ಮುಟೇಷನ್. ನೆಕ್ಸ್ಟ್ ನೋಡಿ ಎಫ್ ಈಸ್ ಎನ್ ಈವನ್ ಪರ್ಮುಟೇಷನ್, ದೆನ್ ಎಫ್ ಇನ್ವರ್ಸ್ ಈಸ್ ಆಲ್ಸೋ ಈವನ್ ಪರ್ಮುಟೇಷನ್ ಆಗುತ್ತೆ. ಕರೆಕ್ಟ್ ತಾನೆ. ಇವಾಗ ನೋಡಿ ಎಫ್ ಈಕ್ವಲ್ ಟು 1 2 3 4 ಇರುತ್ತೆ. ಸೊ ಎಫ್ ಇನ್ವರ್ಸ್ ಯಾವ ತರ ಮಾಡ್ಬೇಕಂತ ಹೇಳಿದ್ದೆ ನಾನು ನಿಮಗೆ. ಸೊ 4 3 2 1 2 1 ನೋಡಿ. ಇದು ಎಷ್ಟು ಬರ್ತಿದೆ ಸೈಕಲ್ ಆಫ್ ಲೆಂತ್ 4 ಬರ್ತಿದೆ. ಸೊ 4 ಅಂದ್ರೆ ಇದು ನೋಡಿ ಈವನ್ ನಂಬರ್. ಸೊ ಹಾಗಾಗಿ ಇದೇನಾಗುತ್ತೆ ಆಡ್ ಪರ್ಮುಟೇಷನ್ ಆಗುತ್ತೆ. ಕರೆಕ್ಟಾ. ಇವಾಗ ಇಲ್ಲಿ ಎಷ್ಟು ಬರ್ತಿದೆ ನೋಡಿ ಸೈಕಲ್ ಆಫ್ ಲೆಂತ್ 4 ಬರ್ತಿದೆ. 4 ಎಲಿಮೆಂಟ್ಸ್ ಇದೆ, 1 2 3 4 ಎಲಿಮೆಂಟ್ಸ್ ಇದೆ. ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ ಇದು ಕೂಡ ಆಡ್ ಪರ್ಮುಟೇಷನ್ ಆಗುತ್ತೆ. ಓಕೆನಾ. ಅದಕ್ಕೆ ರಿಸಲ್ಟ್ ಏನಂದ್ರೆ ಎಫ್ ಈವನ್ ಪರ್ಮುಟೇಷನ್ ಆಗಿದ್ದಾಗ ಇನ್ವರ್ಸ್ ಏನಾಗಿರುತ್ತೆ ಈವನ್ ಆಗಿರುತ್ತೆ. ಎಫ್ ಆಡ್ ಪರ್ಮುಟೇಷನ್ ಆಗಿದ್ದಾಗ ಎಫ್ ಇನ್ವರ್ಸ್ ಇದೆ ನೋಡಿ ಅದು ಕೂಡ ಏನಾಗಿರುತ್ತೆ ಆಡ್ ಪರ್ಮುಟೇಷನ್ ಆಗಿರುತ್ತೆ ಅಂತ. ಸೊ ಐಡೆಂಟಿಟಿ ಪರ್ಮುಟೇಷನ್ ಇರುತ್ತೆ ನೋಡಿ, ಐ ಅಂತ ಇರುತ್ತಲ್ಲ ಐಡೆಂಟಿಟಿ ಪರ್ಮುಟೇಷನ್. ಓಕೆನಾ, ಯಾವುದೇ ಒಂದು ಸಿಮೆಟ್ರಿಕ್ ಗ್ರೂಪ್ ಅಲ್ಲಿ ಐ ಬರುತ್ತಲ್ಲ ಅದು ಆಲ್ವೇಸ್ ಈವನ್ ಪರ್ಮುಟೇಷನ್. ಅದು ಈವನ್ ಪರ್ಮುಟೇಷನ್ ಅಂತ ತಗೊಳ್ತೀವಿ ನಾವು. ಓಕೆ, ನೆಕ್ಸ್ಟ್ ನೋಡಿ ಫೈಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆಲ್ ಪಾಸಿಬಲ್ ಆರ್ಡರ್ ಇನ್ S4. ನೋಡಿ ಫೈಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆಲ್ ಪಾಸಿಬಲ್ ಆರ್ಡರ್ ಇನ್ S4. S4 ಅಲ್ಲಿ ಬರುವಂತಹ ಎಲಿಮೆಂಟ್ಸ್ ಆಫ್ ಆರ್ಡರ್ ಇರುತ್ತಲ್ಲ, ಸೊ ಅದನ್ನೆಲ್ಲ ಕಂಡುಹಿಡಿದ್ಬಿಟ್ಟು ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಎಷ್ಟು ಬರುತ್ತೆ ಅಂತ ಹೇಳ್ಬೇಕು. ಇವಾಗ ನೋಡಿ ಇವಾಗ ಕೊಟ್ಟಿದ್ದಾರೆ S4 ಅಂತ ಕೊಟ್ಟಿದ್ದಾರೆ S4. ಓಕೆನಾ. ಸೊ ಆರ್ಡರ್ ಆಫ್ S4 ಏನಾಗುತ್ತೆ ಹೇಳಿ ಯಾರಾದ್ರೂ ಒಬ್ರು. ಆರ್ಡರ್ ಆಫ್ S4 ಏನಾಗುತ್ತೆ 4 ಫ್ಯಾಕ್ಟೋರಿಯಲ್ 24. ಓಕೆ, ಸೊ 4 into 3 into 2 into 1 ಆಗುತ್ತೆ. ದಟ್ ಈಸ್ 2 4 ಆಗುತ್ತೆ. ಓಕೆನಾ. ಓಕೆ, ಇವಾಗ ನೋಡಿ ದೆನ್ ಎನ್ ಕೂಡ ಏನಾಗ್ಬಿಡುತ್ತೆ ಎನ್ ಏನಾಗುತ್ತೆ ಎಸ್ ಎನ್. ಸೊ ಎನ್ ಕೂಡ ಏನಾಗ್ಬಿಡುತ್ತೆ 4 ಆಗುತ್ತೆ. ಓಕೆನಾ. ಇವಾಗ ನೋಡಿ ಈ 4ಗೆ ನಾವು ಈ 4 ಏನ್ ಬಂತಲ್ಲ, ಸೊ ಈ ಎನ್ ಇದೆ ನೋಡಿ ಎನ್ ಏನಾಗಿರುತ್ತೆ ಹೇಳಿ ಬಿಲಾಂಗ್ಸ್ ಟು ಸೊ ನ್ಯಾಚುರಲ್ ನಂಬರ್ ತಗೊಂತಿದ್ವಿ ಅಲ್ವಾ. ಓಕೆನಾ. ಸೊ ನ್ಯಾಚುರಲ್ ನಂಬರ್ ತಗೊಳ್ತಿದ್ವಿ, ಹಾಗಾಗಿ ನಾವು ಇದಕ್ಕೆ ಪಾರ್ಟಿಷನ್ ಹೇಳ್ಬೋದು. ಓಕೆನಾ. ಸೊ ನೋಡಿ ಇಂಟೀಜರ್ಗೆ ಪಾರ್ಟಿಷನ್ ಹೇಳ್ಬೋದು. ಸೊ ಹಾಗಾಗಿ ನೋಡಿ ಇಲ್ಲಿ 4 ಅನ್ನೋದು ಏನಾಗ್ಬಿಡುತ್ತೆ ಇಂಟೀಜರ್ ಆಗುತ್ತೆ. ಓಕೆನಾ. ಈಗ ಪಾರ್ಟಿಷನ್ ಹೇಳಿ ಅದಕ್ಕೆ 4ಗೆ ಏನೇನು ಬರುತ್ತೆ. 4ಗೆ ಪಾರ್ಟಿಷನ್ ಹೇಳೋದು ಯಾವ ತರ ಅಂತ ಹೇಳ್ಬಿಡ್ತೀನಿ ನೋಡಿ. 4 ಇದೆ ಅಲ್ವಾ, ಸೊ 4 ಇಟ್ಸೆಲ್ಫ್ 4 ಅಂತ ಬರಿಬೋದು. ನೆಕ್ಸ್ಟ್ ನೋಡಿ 3 + 1 ಅಂತ ಬರಿಬೋದಾ. ಓಕೆನಾ, 3 + 1 ಅಂತ ಬರಿಬೋದು. ಸೊ ಈಕ್ವಲ್ ಟು 4 ಬರುತ್ತೆ. ನೆಕ್ಸ್ಟ್ ಏನಂತ ಬರಿಬೋದು ನಾವು 2 + 2 ಅಂತ ಬರಿಬೋದು. ಕರೆಕ್ಟಾ. ಇನ್ನೊಂದು ಏನು ಬರಿಬೋದು ನಾವು 2 + 1 + 1 ಅಂತ ಬರಿಬೋದು. ಓಕೆನಾ. ಸೊ ನೆಕ್ಸ್ಟ್ ಏನು ಬರಿಬೋದು. ಸೊ 2 ಕತೆ ಮುಗೀತು, ಇಷ್ಟೇ ಬರೆಯೋಕ್ಕಾಗೋದು. ನೆಕ್ಸ್ಟ್ 1ಗೆ ಬನ್ನಿ. ಫಸ್ಟ್ ನೋಡಿ 4 ಮುಗಿಸ್ಬಿಡಿ. ನೆಕ್ಸ್ಟ್ 3ಗೆ ಬನ್ನಿ, 3 + 1 ಅಂತ ಬರಿಬೋದು. ನೆಕ್ಸ್ಟ್ 2ಗೆ ಬನ್ನಿ, 2 + 2 ಅಂತ ಬರಿಬೋದು. 2 + ಈ 2 ಏನಂತ ಬರಿಬೋದು 1 + 1 ಅಂತ ಬರಿಬೋದು. ನೆಕ್ಸ್ಟ್ ಇವಾಗ 1ಗೆ ಬರ್ರಿ. 1 + ನೋಡಿ 4 ಬರ್ಬೇಕಂದ್ರೆ ಏನು ಆ್ಯಡ್ ಮಾಡಬೇಕು 3 ಆ್ಯಡ್ ಮಾಡಬೇಕು. ಬಟ್ ನೋಡಿ ಆಲ್ರೆಡಿ ಬಂದಿದೆ. ಓಕೆನಾ, ವಿತೌಟ್ ರಿಪಿಟೇಷನ್. ಸೊ 1 + ಏನು ಬರಿಬೋದು 2 ತಗೊಳಕ್ ಬರಲ್ಲ, 3 ತಗೊಳಕ್ಕೂ ಬರಲ್ಲ. ಓಕೆ, ತಗೋಬಹುದು. ಬಟ್ ಅಂತ ಆಲ್ರೆಡಿ ತಗೊಂಡಿದ್ವಿ. 1 + 1 + 1 ಇದು ಒಂದೇ ಬರೋದು. ಓಕೆನಾ. ಸೊ ಹಾಗಾಗಿ ನೋಡಿ ಇಲ್ಲಿ ಇವಾಗ ಇಲ್ಲಿ 4 ಬಂದಿದೆ ಅಲ್ವಾ, ಅದಕ್ಕೆ LCM ಏನಾಗುತ್ತೆ. LCM ಮಾಡಿದ್ರೆ 4 ಇಟ್ಸೆಲ್ಫ್ 4 ಆಗುತ್ತೆ. ನೆಕ್ಸ್ಟ್ ಇದಕ್ಕೆ LCM ಮಾಡಿ. ಸೊ 3 ಮತ್ತೆ 1ಗೆ LCM ಏನಾಗುತ್ತೆ ನೋಡಿ. LCM ಆಫ್ 1 3 ಏನಾಗುತ್ತೆ. LCM ಆಫ್ 1 3 ಏನಾಗುತ್ತೆ ಹೇಳಿ ಯಾರಾದ್ರೂ ಒಬ್ರು. 3 ಬರುತ್ತೆ. 3 ಬರುತ್ತೆ. ಹಾ, ನೆಕ್ಸ್ಟ್ LCM ಆಫ್ 2 ಎಷ್ಟು ಬರ್ತದೆ ನೋಡಿ. LCM ಆಫ್ 2 LCM ಆಫ್ 2 2ನೇ ಬರುತ್ತಲ್ವಾ. ಸೊ ಇದು 2 ಆಗುತ್ತೆ. ನೆಕ್ಸ್ಟ್ ಇದು 2 + 1 + 1 ಅದೇನಾಗುತ್ತೆ ನೋಡಿ LCM ಅದು ಕೂಡ 2ನೇ ಆಗುತ್ತೆ. ಓಕೆ.
ನೆಕ್ಸ್ಟ್ LCM ಆಫ್ 1 1 1 1 ಮಾಡಿ ಏನ್ ಬರುತ್ತೆ ನೋಡಿ 1 ಬರುತ್ತೆ. ಅಂದ್ರೆ ಅರ್ಥ ಏನಂದ್ರೆ S4 as ಎಲಿಮೆಂಟ್ಸ್ ಆಫ್ ಆರ್ಡರ್ ಯಾವ್ದು ಬಂತು LCM ಮಾಡಿದಾಗ 1 ಬರ್ತಿದೆ, 2 ಬರ್ತಿದೆ, 3 ಬರ್ತಿದೆ, 4 ಬರ್ತಿದೆ ಅಂತ. ಓಕೆನಾ? SN ಅಲ್ಲಿ ಈ ತರ ಮಾಡಬೇಕು. ಸೊ ಪಾರ್ಟಿಷನ್ ಬರ್ಕೊಂಡು LCM ಮಾಡಬೇಕು. ಓಕೆನಾ? ಸೊ ಇಲ್ಲಿ ಅದೇ ಮಾಡಿರೋದು ನೋಡಿ ಇಲ್ಲಿ. ಸೊ 4 ಇದೆ, LCM 4 ಮಾಡಿದ್ದಾರೆ, 3 + 1 ಅಂತ ಬರೀಬಹುದು. LCM 3 1 3 ಆಗುತ್ತೆ, 2 + 2 ಅಂದ್ರೆ ಇಲ್ಲಿ ಇರೋದು ನೋಡಿ. ಸೊ 2 2 ಅದಕ್ಕೆ LCM ಮಾಡಬೇಕು. ನೆಕ್ಸ್ಟ್ ಇಲ್ಲಿ LCM ಆಫ್ 2 1 1, LCM ಆಫ್ 1 1 1 1. ನೆಕ್ಸ್ಟ್ ಏನ್ ನೋಡ್ಬೇಕಂದ್ರೆ S4 as ಎಲಿಮೆಂಟ್ಸ್ ಆಫ್ ಆರ್ಡರ್ LCM ಮಾಡೋದಕ್ಕೆ ಬಂದಿರುತ್ತೆ ನೋಡಿ. 1 ಬಂದಿದೆ, ಇವೆರಡು ಸೇರಿಸ್ಬಿಟ್ಟು 2 ಬಂದಿದೆ, ನೆಕ್ಸ್ಟ್ 3 ಬಂದಿದೆ. ಅವಾಗ ಏನಾಗುತ್ತೆ 1 2 3 4 ಇಲ್ಲಿ 4 ಬಂದಿದೆ ನೋಡಿ ಇಟ್ ಸೆಲ್ಫ್. ಸೊ 4. ಓಕೆನಾ? ಈ ತರ ಮಾಡ್ಬೇಕಾಗತ್ತೆ. ಸೊ ಎಕ್ಸಾಮ್ ಅಲ್ಲಿ ಈ ತರನು ಕೇಳ್ಬಿಟ್ಟಿರ್ತಾರೆ. ಯಾವ ತರ ಅಂದ್ರೆ ನೋಡಿ S4 as ಎಲಿಮೆಂಟ್ ಆಫ್ ಆರ್ಡರ್ 5 ಅಂತ ಕೊಟ್ಟಿರ್ತಾನೆ. ಆಪ್ಷನ್ ಕರೆಕ್ಟಾ? ರಾಂಗ್ ರಾಂಗ್ ಆಗ್ಬಿಡುತ್ತೆ. ಈ ತರ ಚೆಕ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಓಕೆನಾ? ಇದನ್ನ ಜಾಸ್ತಿ ಕೊಟ್ಟಿರ್ತಾನೆ, S8 ಅಂತೆಲ್ಲ ಕೊಟ್ಟಿರ್ತಾನೆ ಅವನು. ಓಕೆನಾ? S8 S10 ಅಂತ ಕೊಟ್ಟಿರ್ತಾನೆ. ಇದೇ ತರ ನೀವು ಪರ್ಮುಟೇಷನ್ ಬರ್ಕೋಬೇಕಾಗುತ್ತೆ. ಓಕೆನಾ? ಸೊ ಫಸ್ಟ್ ನೋಡಿ ಇಲ್ಲಿ ಇವಾಗ ನೋಡಿ 5 ಯಾವ ತರ ಬರೀತಾರೆ ಇದನ್ನ ಪಾರ್ಟಿಷನ್ ಹೇಳಿ ನೋಡೋಣ. 5 ಗೆ 5 4 + 1. ಓಕೆ. ನೆಕ್ಸ್ಟ್ 3 ಗೆ ಬನ್ನಿ. 3 + 2. ಓಕೆ. ನೆಕ್ಸ್ಟ್ 3 + 1 + 1. ಎಸ್ 3 ಕತೆ ಮುಗೀತು. ನೆಕ್ಸ್ಟ್ 2 ಗೆ ಬನ್ನಿ. 2 + 3 ಆಯ್ತು. 2 + 1. ಓಕೆ. 2 + 1 ಆಗುತ್ತೆ. ಓಕೆನಾ? ಅಷ್ಟು ಬಿಟ್ರೆ ನೆಕ್ಸ್ಟ್ 2 + 3 ಬರೆಯಲ್ಲ. 2 + 1 + 1 + 1. ಓಕೆ. 2 + 1 + 1 ಅಂತ ಬರೀಬಹುದು. ಕರೆಕ್ಟಾ? ನೆಕ್ಸ್ಟ್ ಏನ್ ಬರೀಬಹುದು ಹೇಳಿ? 1 + 1 + 1 + 1. 1 + 4 ಬರೆಯಕ್ಕಾಗಲ್ಲ, ಆಲ್ರೆಡಿ ಇದೆ. ಓಕೆನಾ? ಇವಾಗ ಏನ್ ಬರೀಬಹುದು? 1 + 1 + 1 + 1 1 + 3 ಬರಿ. ಸಾರಿ ಇದೆ 1 + 3 1 + 3 ಇಲ್ಲ ಮ್ಯಾಮ್. ಬಟ್ 1 + 3 4 ಆಗುತ್ತಲ್ಲ. 3 + 1 ಸಾರಿ ಅದು ರಿಪೀಟ್ ಆಗುತ್ತೆ. 5 ಇಲ್ಲ ಮ್ಯಾಮ್. 3 + 1 4 ಆಗುತ್ತೆ. 5 ಬರಬೇಕು. ಅಲ್ಲ ಅದೇನೆ ನಾನು ಅದನ್ನ ಹೇಳಕ್ ಹೋದೆ. 1 + 3 + 1 ಆ ತರ ಕಾಂಬಿನೇಷನ್ ಇದೆ. ಸೊ 1 2 3 4 5 6 7 ಇದೆ ಅಲ್ವಾ? ಸೊ ಪಾರ್ಟಿಷನ್ ಆಫ್ 5 ಎಷ್ಟಾಗುತ್ತೆ? 7. ನೆಕ್ಸ್ಟ್ ಪಾರ್ಟಿಷನ್ ಆಫ್ 6 ಅದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ನೋಡಿ ಇವಾಗ ಏನಂತಂದ್ರೆ ಇವಾಗ ಸುಮ್ಮನೆ ಜನರಲ್ ತಗೊಳ್ತೀನಿ ನಾನು. S8 ಅಂತ ತಗೊಳ್ಳಿ. ಓಕೆ. S6 ಅಂತಾನೆ ತಗೊಳ್ಳಿ ಸಿಂಪಲ್ ಆಗಿ ಸ್ವಲ್ಪ. S6 ಓಕೆ. ಪಾರ್ಟಿಷನ್ ಏನ್ ಬರುತ್ತೆ ನೋಡಿ 6 ಗೆ. ಓಕೆ. ಇವಾಗ ನಾನೇನ್ ಮಾಡ್ತೀನಿ ಸುಮ್ಮನೆ ಜನರಲ್ ಆಗಿ S6 as ಎಲಿಮೆಂಟ್ ಆಫ್ ಆರ್ಡರ್ 8 ಅಂತ ಒಂದು ಸ್ಟೇಟ್ಮೆಂಟ್ ಇರುತ್ತೆ. S6 as ಎಲಿಮೆಂಟ್ ಆಫ್ ಆರ್ಡರ್ 8 ಅಂತ ಚೆಕ್ ಮಾಡೋಣ. 8 ಬರುತ್ತೆ. LCM 8 ಬರುತ್ತರ ಇವಾಗ ನಾವು ತಗೋಬೇಕು ಈ ಪಾರ್ಟಿಷನ್. ಸೊ 6 ತಗೊಂಡ್ರೆ ನಮಗೆ ಬರಲ್ಲ. ಕರೆಕ್ಟಾ? 6 ಇಟ್ಸ್ ತಗೊಂಡ್ರೆ ಬರಲ್ಲ. ನೆಕ್ಸ್ಟ್ 5 + 1 ತಗೊಂಡಾಗ LCM ಏನಾಗುತ್ತೆ? 5 ಆಗುತ್ತೆ. ಬಿಟ್ಬಿಡಿ, ಹಿಂಗೆಲ್ಲ ಬರ್ಕೊಂಡು ಕೂರಕ್ ಹೋಗ್ಬಿಡಿ. ಸೊ ಹಂಗೆ ತಗೋಬೇಕು ಮನ್ಸಲ್ಲಿ. ಸೊ 5 + 1 LCM ನೋಡಿದ್ರೆ ಏನಾಗುತ್ತೆ? 5 ಆಗುತ್ತೆ. ನೆಕ್ಸ್ಟ್ 4 + 2 ಮಾಡಿದಾಗ LCM ಏನಾಗುತ್ತೆ? LCM ಏನಾಗುತ್ತೆ? 2. ಓಕೆ. 4. 2 4. ಸೊ 2 1 2 2 ಓಕೆ 4 ಆಗುತ್ತೆ. 4 4 ಬರ್ತಿದೆ. ನೆಕ್ಸ್ಟ್ 4 + 1 + 1 ಇವಾಗ ಏನ್ ಬರುತ್ತೆ? 4 ಬರುತ್ತೆ. 4. ಇವಾಗ 3 + 3 ಏನ್ ಬರುತ್ತೆ? 3. ಬರುತ್ತೆ. ಸೊ ಮಿಕ್ಕಿದೆಲ್ಲ ಕೆಳಗೆಲ್ಲ ಮಾಡ್ತಾ ಹೋದ್ರೆ ಬರಲ್ಲ. ಹಂಗಾಗಿ ಏನಾಗ್ಬಿಡುತ್ತೆ ನೋಡಿ S6 as ನೋ ಎಲಿಮೆಂಟ್ ಆಫ್ ಆರ್ಡರ್ 8 ಈ ತರ ಕೊಟ್ಟಿರ್ತಾರೆ ನೋಡಿ. ಅಥವಾ ಈ ತರ ಕೊಟ್ಟಿರ್ತಾರೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 8 in S6 ಏನಾಗುತ್ತೆ ಅವಾಗ? ಆಪ್ಷನ್ ಫಸ್ಟ್ ಆಪ್ಷನ್ 0, ಸೆಕೆಂಡ್ ಆಪ್ಷನ್ 1, ಥರ್ಡ್ ಆಪ್ಷನ್ 2, ಫೋರ್ತ್ ಆಪ್ಷನ್ 3 ಯಾವ್ದಾಗುತ್ತೆ? 0 ಆಗುತ್ತೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಓಕೆ. ಇವಾಗ ನಿಮಗೆ ಗೊತ್ತಾಯ್ತು S4 as ಎಲಿಮೆಂಟ್ಸ್ ಆಫ್ ಆರ್ಡರ್ 1 2 3 4 ಅಂತ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇವಾಗ ನೋಡಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 1 ಎಷ್ಟು ಬರುತ್ತೆ ಅಂದ್ರೆ ನೋಡಿ ನಿಮ್ಗೆ ಹೇಳಿದ್ದೀನಿ ನಾನು. ಸೊ ಐಡೆಂಟಿಟಿ ಅಂದ್ರೆ ಆಫ್ ಆರ್ಡರ್ 1 ಇರೋದು ಐಡೆಂಟಿಟಿ ಅಲ್ವಾ? ಸೊ ಅದು ಆಲ್ವೇಸ್ ಒಂದೇ ಇರುತ್ತೆ, ಯೂನಿಕ್ ಅದು. ಸೊ ಯಾವುದೇ ಗ್ರೂಪ್ ಆಗಲಿ ಐಡೆಂಟಿಟಿ ಎಲಿಮೆಂಟ್ ಆಲ್ವೇಸ್ ಯೂನಿಕ್, ಹಾಗಾಗಿ ಒಂದೇ ಎಲಿಮೆಂಟ್ ಬರುತ್ತೆ. ಸೊ ಅದನ್ನೇ ಚೆಕ್ ಮಾಡಕ್ ಹೋಗ್ಬೇಡಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು ಟ್ರಿಕ್ ಆಕ್ಚುಲಿ. ಇದು ಯಾವ ತರ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಕಂಡುಹಿಡಿಯೋದು SN ಅಲ್ಲಿ. ಫಸ್ಟ್ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ? S4 ಅಂತ ಕೊಟ್ಟಿದ್ದಾರೆ ಅಲ್ವಾ? ಟೋಟಲ್ ಪರ್ಮುಟೇಷನ್ ಇದೆ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ನೋಡಿ ಇಲ್ಲಿ ಎಲಿಮೆಂಟ್ಸ್ ಆಫ್ ಆರ್ಡರ್ 1 ಬೇಕಲ್ವಾ? ಇಲ್ಲಿದೆ ನೋಡಿ 1 1 1 1 ಅಂತ ಇದೆ. ಕರೆಕ್ಟಾ? ಸೊ 1 1 1 1 ಅಂತ ಇದೆ.
ಸೊ ಇದರ ಅರ್ಥ ಏನಂದ್ರೆ ಇದು ಸೈಕಲ್ ಆಫ್ ಲೆಂತ್ 1 ಅಂತ ಇದು ಸೈಕಲ್ ಆಫ್ ಲೆಂತ್ 1 ಇದು ಕೂಡ 1 ಇದು ಕೂಡ 1 ಇದು ಕೂಡ 1 ಅಂತ ಅಂದ್ರೆ ಎಲಿಮೆಂಟ್ಸ್ ಯಾವ ತರ ಇರುತ್ತೆ S4 ಅಲ್ಲಿ ಅಂದ್ರೆ S4 ಅಲ್ಲಿ ಯಾವ ತರ ಇರುತ್ತೆ ನೋಡಿ ಸೈಕಲ್ ಆಫ್ ಲೆಂತ್ ಯಾವ ಇದಾವೆ ಹೇಳಿ ಯಾರಾದ್ರೂ ಒಬ್ರು ಸೈಕಲ್ ಆಫ್ ಲೆಂತ್ ಯಾವ ತರ ಇರುತ್ತೆ 1 2 3 4 ಕರೆಕ್ಟಾ 1 2 3 4 ಈ ತರ ಇದೆ ಸೈಕಲ್ ಆಫ್ ಲೆಂತ್ ಓಕೆನಾ ಸಾರಿ ಐಡೆಂಟಿಟಿ ಎಲಿಮೆಂಟ್ ಹೇಳಿ ನಿಮಗೆ ಐಡೆಂಟಿಟಿ ಎಲಿಮೆಂಟ್ ಏನು ಬರುತ್ತೆ 1 2 3 4 ಸೊ 1 ಗೆ 1 2 ಗೆ 2 3 ಗೆ 3 4 ಗೆ 4 ಈಗ ಅದೇನು ಬರೀಬಹುದು ನಾನು ಜಸ್ಟ್ 1 2 3 4 ಅಂತ ಬರೀಬೋದಲ್ವಾ ಸೊ ಇದಾದ್ಮೇಲೆ ಬನ್ನಿ ಅಂದ್ರೆ ನೋಡಿ ಇಲ್ಲಿ ಸೈಕಲ್ ಆಫ್ ಲೆಂತ್ 1 ಸೈಕಲ್ ಆಫ್ ಲೆಂತ್ 1 ಸೈಕಲ್ ಆಫ್ ಲೆಂತ್ 1 ಸೈಕಲ್ ಆಫ್ ಲೆಂತ್ 1 ಸೊ ಇದೊಂದು ಎಲಿಮೆಂಟ್ ಐಡೆಂಟಿಟಿ ಅಂದ್ರೆ ಇರೋದು ಎಷ್ಟೇ ಎಲಿಮೆಂಟ್ ಇದೆ ಜಸ್ಟ್ ಒಂದೇ ಒಂದು ಎಲಿಮೆಂಟ್ ಇದೆ ಕರೆಕ್ಟಾ ದಟ್ ಈಸ್ ಐಡೆಂಟಿಟಿ ಎಲಿಮೆಂಟ್ ಇವಾಗ ಯಾವ ತರ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ 1 ಅನ್ನೋದು ಎಷ್ಟು ಟೈಮ್ ರಿಪೀಟ್ ಆಗಿದೆ ನೋಡಿ 4 ಟೈಮ್ಸ್ ಇದೆ ನಾವೇನ್ ಮಾಡ್ಬೇಕಂದ್ರೆ 1 ಪವರ್ 4 ಇಂಟು ಸೊ 4 ಪವರ್ ಅಲ್ಲಿ ಇದೆಯಲ್ಲ ಅದನ್ನ ಫ್ಯಾಕ್ಟೋರಿಯಲ್ ಮಾಡಬೇಕಾಗುತ್ತೆ ಓಕೆನಾ 4 ಫ್ಯಾಕ್ಟೋರಿಯಲ್ ಮಾಡಿ ಸೇಮ್ ಟೈಪ್ ಇದೆ ಅಲ್ಲಿ ಓಕೆನಾ ಸೇಮ್ ಟೈಪ್ ಎಲಿಮೆಂಟ್ಸ್ ಆಗಿರೋದ್ರಿಂದ ಸೊ ಪರ್ಮುಟೇಷನ್ ಇದೇ ತರ ಮಾಡೋದು ಸೊ ಇವಾಗ ಏನಾಗುತ್ತೆ 4 ಫ್ಯಾಕ್ಟೋರಿಯಲ್ ಗೆಟ್ ಕ್ಯಾನ್ಸಲ್ ಸೊ 1/1 ಪವರ್ 4 ಎಷ್ಟಾಗ್ಬಿಡುತ್ತೆ 1 ಆಗುತ್ತೆ ಸೊ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 1 ಎಷ್ಟಿರುತ್ತೆ ಇನ್ S6 ಅಲ್ಲಿ ಸಾರಿ S4 ಅಲ್ಲಿ 1 ಇರುತ್ತೆ ಓಕೆನಾ ನೋಡಿ 1 ಇದೆ ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಮಾಡಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಫಸ್ಟ್ ನೋಡ್ಕೊಂಬಿಡಿ ಇಲ್ಲಿ ಯಾವ್ದು ಬಂದಿದೆ ನೋಡ್ಕೊಳ್ಳಿ ಸೊ ಯಾವ ಪೇರಿಗೆ ಬಂದಿದೆ 2 + 2 ಬಂದಿದೆ 2 ನೆಕ್ಸ್ಟ್ 2 + 1 + 1 ಬಂದಿದೆ 2 ಬಂದಿದೆ ಅದನ್ನ ಇಲ್ಲಿ ಬರ್ಕೊಂಬಿಡಿ ಪಕ್ಕದಲ್ಲಿ ಸೊ 2 + 2 ಬರ್ತಿದೆ ನೆಕ್ಸ್ಟ್ 2 + 1 + 1 ಬರ್ತಿದೆ ಓಕೆನಾ ಅಂದ್ರೆ ಇದೇನ್ ತಗೊಂತಿದೀವಲ್ಲ ಎಲಿಮೆಂಟ್ಸ್ ಇದು ಯಾವ ತರ ಇದೆ ಅಂದ್ರೆ ಸೈಕಲ್ ಆಫ್ ಲೆಂತ್ 2 ಅಂದ್ರೆ ಟ್ರಾನ್ಸ್ಪೊಸಿಷನ್ಸ್ ಪ್ರಾಡಕ್ಟ್ ಆಫ್ ಟ್ರಾನ್ಸ್ಪೊಸಿಷನ್ಸ್ ಅಂದ್ರೆ ನೋಡಿ ಈಗ S4 ಅಲ್ಲಿ ಎಲಿಮೆಂಟ್ಸ್ ಎಕ್ಸಾಂಪಲ್ ಕೊಡೋದಾದ್ರೆ 1 2 3 4 ಓಕೆನಾ 1 2 3 4 ಕರೆಕ್ಟಾ ಸೈಕಲ್ ಆಫ್ ಲೆಂತ್ 2 ಸೈಕಲ್ ಆಫ್ ಲೆಂತ್ 2 ಇದೆ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ನೋಡಿ ಇಲ್ಲಿ 1 2 1 2 ಸೊ ಇದೇನಾಗಿದೆ ನೋಡಿ 3 4 ಈ ತರ ಓಕೆನಾ ಎಕ್ಸಾಂಪಲ್ಸ್ ಕೊಡ್ತಿರೋದು ನಾವು ಸೈಕಲ್ ಆಫ್ ಲೆಂತ್ 2 ಸೈಕಲ್ ಆಫ್ ಲೆಂತ್ 1 ಸೈಕಲ್ ಆಫ್ ಲೆಂತ್ 1 ಅಂತ ಸೊ ನಿಮಗೆ ಗೊತ್ತಿದೆ 1 2 3 4 ಅಲ್ವಾ ಸೊ ಇದಕ್ಕೆ ಏನಾಗ್ಬಿಡುತ್ತೆ ಆರ್ಡರ್ ಈ ಎಲಿಮೆಂಟ್ಗೆ ಏನಾಗುತ್ತೆ HM ಆಫ್ 2, 2 ಮಾಡಬೇಕು ದಟ್ ಈಸ್ 2 ಬರ್ತಿದೆ ಅಲ್ವಾ ಓಕೆ ಅದೇ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಅಂತ ಅದು ಇವಾಗ ನೋಡಿ 2 + 2 2 + 1 + 1 ಇದೆ ಫಸ್ಟ್ ನೋಡಿ ಎರಡನ್ನು ಫಸ್ಟ್ ಇದಕ್ಕೆ ಮುಗಿಸ್ಬಿಡೋಣ ನೆಕ್ಸ್ಟ್ ಇದು ಮಾಡ್ಕೋಬೇಕು ಸೊ ಎರಡನ್ನೂ ಆಡ್ ಮಾಡಬೇಕು ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಬೇಕಂದ್ರೆ ಇವಾಗ ಏನಾಗುತ್ತೆ ಟೋಟಲ್ ಪರ್ಮುಟೇಷನ್ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಸೊ 2 ಅನ್ನೋದು ಎಷ್ಟು ಟೈಮ್ಸ್ ಇದೆ 1 ಟೈಮ್ಸ್ ಇದೆ 2 ಪವರ್ 1 ಅಂತ ಬರೀಬೇಕು ಇಂಟು ಸೊ 1 + 1 2 ಟೈಮ್ಸ್ ಇದೆ ಅಂದ್ರೆ 1 ಸ್ಕ್ವಯರ್ ಇಂಟು ಸೊ ಇಲ್ಲಿ ನೋಡಿ ಪವರ್ ಇದೆ ಅಲ್ವಾ ಅದನ್ನ ಫ್ಯಾಕ್ಟೋರಿಯಲ್ ಮಾಡಬೇಕು 1 ಫ್ಯಾಕ್ಟೋರಿಯಲ್ ಇಂಟು ಪವರ್ 2 ಇದೆ 2 ಫ್ಯಾಕ್ಟೋರಿಯಲ್ ಮಾಡಬೇಕಾಗುತ್ತೆ ಈಕ್ವಲ್ ಟು ಇವಾಗ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಸೊ 2 ಪವರ್ ಅಂದ್ರೆ 2 ಆಗುತ್ತೆ ಇಂಟು ಸೊ 2 ಫ್ಯಾಕ್ಟೋರಿಯಲ್ ಏನಾಗ್ಬಿಡುತ್ತೆ 2 ಆಗುತ್ತೆ ಸೊ 4 × 3 × 2 × 1 ಡಿವೈಡೆಡ್ ಬೈ 4 ಆಗುತ್ತೆ ಸೊ 4 4 ಗೆಟ್ ಕ್ಯಾನ್ಸಲ್ ಸೊ 3 × 2 ಎಷ್ಟಾಗ್ಬಿಡುತ್ತೆ 6 ಆಗುತ್ತೆ ಓಕೆನಾ ಇವಾಗ ನೋಡಿ ಇದಕ್ಕೆ ಮಾಡಿ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಅನ್ನೋದು ಎಷ್ಟು ಟೈಮ್ಸ್ ಇದೆ 2 ಟೈಮ್ಸ್ ಇದೆ ದಟ್ ಈಸ್ 2 ಸ್ಕ್ವಯರ್ ಇಂಟು 2 ಫ್ಯಾಕ್ಟೋರಿಯಲ್ ಸೊ ಪವರ್ ಎಷ್ಟಿದೆ ನೋಡಿ 2 ಇದೆ 2 ಫ್ಯಾಕ್ಟೋರಿಯಲ್ ನೋಡಿ ಸೊ 4 × 3 × 2 × 1 ಡಿವೈಡೆಡ್ ಬೈ ಸೊ 4 × 2 ಸೊ 4 4 ಗೆಟ್ ಕ್ಯಾನ್ಸಲ್ 2 2 ಗೆಟ್ ಕ್ಯಾನ್ಸಲ್ 3 ಆಯ್ತು ಓಕೆನಾ ಇವಾಗ ಎರಡು ಆಡ್ ಮಾಡಿ 6 + 3 ಎಷ್ಟಾಗುತ್ತೆ 9 ಆಯ್ತು ಅವಾಗ ಏನಾಗುತ್ತೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಇನ್ S4 ಎಷ್ಟು ಬರ್ತಿದೆ ಎಷ್ಟು ಬರುತ್ತೆ ಹೇಳಿ 9 ಬರ್ತಿದೆ ನೋಡಿ 6 + 3 9 ಬರ್ತಿದೆ ಓಕೆನಾ ಇವಾಗ ಅದೇ ತರ ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಮಾಡಿ ಎಷ್ಟು ಬರುತ್ತೆ ನೋಡಿ ಓಕೆ ಆಲ್ರೆಡಿ ಆಗಿದೆ ಅಲ್ವಾ ಯಾವ್ದು ಮಾಡ್ತೀವಿ +1 + 1 ಓಕೆ 6 ಬಂದಿದೆ ಓಕೆ 9 ಬಂದಿದೆ ನೆಕ್ಸ್ಟ್ ನೋಡಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 3 ಮಾಡಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 3 ಮಾಡ್ಬೇಕಂದ್ರೆ LCM ನೋಡ್ಬೇಕು ನಾವಿಲ್ಲಿ ಯಾವ ತರ ಬಂದಿತ್ತು 3 ನೋಡಿ 3, 1 ಇದೊಂದೇ ಇರೋದಲ್ವಾ ಸೊ ಇವಾಗ ಬರ್ಕೊಂಬಿಡಿ ಇಲ್ಲಿ 3, 1 ಇದೆ ಅಲ್ವಾ ಇವಾಗ ಏನಾಗುತ್ತೆ ಟೋಟಲ್ ಪರ್ಮುಟೇಷನ್ಸ್ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಸೊ 3 ಅನ್ನೋದು ಎಷ್ಟು ಟೈಮ್ಸ್ ಇದೆ ನೋಡಿ 1 ಟೈಮ್ಸ್ ಇದೆ ಪವರ್ 1 ಇಂಟು 1 ಪವರ್ 1 ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್
ಸೊ 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ ಸೊ 3 ಆಗುತ್ತೆ. ಸೊ 3 ಗೆಟ್ ಕ್ಯಾನ್ಸಲ್. ಸೊ 4 ಇಂಟು 2 ಏನಾಗ್ಬಿಡುತ್ತೆ 8 ಆಗುತ್ತೆ. ಅಂದ್ರೆ ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 3 ಇನ್ S4 ಎಷ್ಟು ಬರ್ತಿದೆ 8 ಬರ್ತಿದೆ. ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 4 ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ಸೊ LCM ನೋಡಿ ಒಂದ್ಸರಿ ಯಾವ್ದ್ರ ಬಂದಿತ್ತು ಅಂತ. ಸೊ 4 ನೋಡಿ ಇಟ್ ಸೆಲ್ಫ್ ಬರ್ತಿದೆ, ಜಸ್ಟ್ ಒಂದೇ ಒಂದಿದೆ 4 ಅಂತ. ಅವಾಗ ನೋಡಿ ಏನಾಗುತ್ತೆ ಈ ತರ 4 ಇದೆ ಒಂದು ಬರ್ಕೊಳ್ಳಿ. ನೆಕ್ಸ್ಟ್ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಅಂದ್ರೆ ಎಷ್ಟು ಟೈಮ್ಸ್ ಇದೆ 1 ಟೈಮ್ಸ್ ಇದೆ. ಸೊ 1 ಟೈಮ್ಸ್ ಪವರ್ ಇದೆಲ್ಲ ಅದನ್ನ ಫ್ಯಾಕ್ಟೋರಿಯಲ್ ಮಾಡಬೇಕು 1 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಏನಾಗುತ್ತೆ 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 4 ಆಗುತ್ತೆ. ಸೊ 4 ಗೆಟ್ ಕ್ಯಾನ್ಸಲ್. ಸೊ 3 ಇಂಟು 2 ಎಷ್ಟಾಗುತ್ತೆ 6 ಎಲಿಮೆಂಟ್ಸ್ ಅಂತ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 4 ಇನ್ S4 ಎಷ್ಟು ಬರ್ತಿದೆ 6 ಎಲಿಮೆಂಟ್ಸ್ ಬರ್ತಿದೆ. ಓಕೆನಾ. ಸೊ ಈ ತರ ಇದೆ ನೋಡಿ, ಈಸಿ ಇದೆ. ಓಕೆನಾ. ಇದು ಯಾವ ತರ ಅಂದ್ರೆ ನೋಡಿ ಇಲ್ಲಿ ಫಸ್ಟ್ ನೋಡ್ಕೊಂಡ್ಬಿಡಿ, ಇಲ್ಲಿದೆ ನೋಡಿ ಎಲಿಮೆಂಟ್ಸ್ ಆಫ್ ಆರ್ಡರ್ 4 ಬರ್ತಿದೆ. ಎಕ್ಸಾಂಪಲ್ ಕೊಡೋದಾದ್ರೆ S4 ಅಲ್ಲಿ 1 2 3 4 ಸೈಕಲ್ ಆಫ್ ಲೆಂತ್ 4 ತಗೋಬೇಕು. ಓಕೆನಾ. ಇದು ಎಕ್ಸಾಂಪಲ್ ಫಾರ್ ಎಲಿಮೆಂಟ್ಸ್ ಆಫ್ ಆರ್ಡರ್ 4 ಇದು. ಅಥವಾ ಈಗ ಎಷ್ಟು ಬಂದಿದೆ ನೋಡಿ ಎಲಿಮೆಂಟ್ಸ್ ಆಫ್ ಆರ್ಡರ್ 4 ಎಷ್ಟು ಬಂದಿದೆ ನೋಡಿ, ಎಷ್ಟು ಬಂತು 6 ಬಂತು. ಇವಾಗ ನೋಡಿ ಇಲ್ಲಿ 6 ಯಾವ ತರ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಎಲಿಮೆಂಟ್ಸ್ ಆಫ್ ಆರ್ಡರ್ 4 1 2 3 4. ನೆಕ್ಸ್ಟ್ 1 3 2 4. ನೆಕ್ಸ್ಟ್ ಏನ್ ಬರೀಬಹುದು 1 4 3 2 ಬರೀಬೋದಾ 1 4 3 2. ಸೊ 3 ಎಲಿಮೆಂಟ್ಸ್ ಆಯ್ತು. ಸೊ ನೆಕ್ಸ್ಟ್ ಯಾವ್ದು ಎಲಿಮೆಂಟ್ಸ್ ಬರುತ್ತೆ ಹೇಳಿ ಯಾರಾದೊಬ್ರು. 1 2 4 3. 1 2 4 3. ಹಾ ಓಕೆ. ನೆಕ್ಸ್ಟ್ 1 3 4 2. 1 3 4 2. 1 3 ಓಕೆ 1 3 4 2. ಹಾ 1 4 2 3. 1 4 2 3 ನಾ ಓಕೆ 1 4 2 3. ಹಾ ಬರುತ್ತೆ ನಾನು 1 2 3 4 5 6. ಓಕೆ ಆಯ್ತಲ್ಲ. ಸೊ ಈ ತರ ಓಕೆನಾ ಸೈಕಲ್ ಆಫ್ ಲೆಂತ್ 4 ಅಂತ. ನೆಕ್ಸ್ಟ್ ನೋಡಿ ಎಲಿಮೆಂಟ್ಸ್ ಆಫ್ ಆರ್ಡರ್ 3. ಸೊ ಏನಾಗ್ತಿದೆ ಸೊ ಪ್ರಾಡಕ್ಟ್ ಆಫ್ ಅಂದ್ರೆ ಕಾಂಪೋಸಿಷನ್ ಆಫ್ ಸೈಕಲ್ ಆಫ್ ಲೆಂತ್ 3 ಅಂಡ್ ಕಾಂಪೋಸಿಷನ್ ಆಫ್ ಸೈಕಲ್ ಆಫ್ ಲೆಂತ್ 1 ಅಂತ ಅರ್ಥ. ಎಕ್ಸಾಂಪಲ್ ಹೇಳಿ S4 ಅಲ್ಲಿ ಆಫ್ ಆರ್ಡರ್ 3 ಬರೋದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಹೇಳಿ. 1 2 3 4. 1 2 3 ಓಕೆ 1 2 3 ಬರ್ಕೊಂಡು ನೆಕ್ಸ್ಟ್ ಇಲ್ಲಿ ಜಸ್ಟ್ 4 ಅಂತ ಬರೀಬೇಕು. ಓಕೆನಾ. ಸೊ ಈ ತರ ಎಕ್ಸಾಂಪಲ್. ನೆಕ್ಸ್ಟ್ ನೋಡಿ 2 2 ಬರಬೇಕು ಸೈಕಲ್ ಆಫ್ ಲೆಂತ್ 2 ಸೈಕಲ್ ಆಫ್ ಲೆಂತ್ 2 ಬರಬೇಕು. ಆ ತರ ಏನ್ ಮಾಡ್ಬೋದು ನಾವು S4 ಅಲ್ಲಿ 1 2 3 4 ಎಕ್ಸಾಂಪಲ್. ಓಕೆನಾ. ನೆಕ್ಸ್ಟ್ ನೋಡಿ 2 1 1 ಪ್ರಾಡಕ್ಟ್ ಆಫ್ ಸೈಕಲ್ ಆಫ್ ಲೆಂತ್ 2 ಅಂಡ್ 1 ಹೇಳಿ ಎಕ್ಸಾಂಪಲ್ ಯಾವುದು 1 2 3 4. 1 2 3 4. ಓಕೆನಾ. ನೆಕ್ಸ್ಟ್ ಏನಾಗುತ್ತೆ ನೋಡಿ 1 1 1 ಅದೇ ಆಗ್ಲೇ ಹೇಳಿದ್ನಲ್ಲ ಐಡೆಂಟಿಟಿ ಎಲಿಮೆಂಟ್ ಅದೇ ಏನಾಗುತ್ತೆ ಜಸ್ಟ್ 1 2 3 4 ಆಗುತ್ತೆ. S5 ಕೊಟ್ರೆ 1 2 3 4 5 ಆಗುತ್ತೆ. ಓಕೆನಾ. ಈ ತರ ಆಗ್ತಾ ಹೋಗೋದು ಇದು ಐಡೆಂಟಿಟಿ ಎಲಿಮೆಂಟ್. ಸೊ 1 ಗೆ 1 ಇಮೇಜ್ 2 2 3 3 4 4 5 5 ಅಂತ. ಓಕೆ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ ಫೈಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆಲ್ ಪಾಸಿಬಲ್ ಆರ್ಡರ್ ಇನ್ S5. ಓಕೆನಾ. ಇವಾಗ ನೋಡಿ ಎಲಿಮೆಂಟ್ಸ್ ಆಫ್ ಆರ್ಡರ್ 5 ಎಷ್ಟು ಬರುತ್ತೆ ಹೇಳಿ ಯಾರಾದ್ರೂ ಒಬ್ರು. ಎಲಿಮೆಂಟ್ಸ್ ಆಫ್ ಆರ್ಡರ್ 5 ಇನ್ S5. ಸೊ ಮಾಡ್ಬಿಟ್ಟು ಹೇಳಿ ಆನ್ಸರು. ಪಾರ್ಟಿಷನ್ ಬರ್ಕೊಳ್ಳಿ 5 ಗೆ ಏನಾಗುತ್ತೆ ಫಸ್ಟ್ 5. ಸೊ 4 + 1 3 + 2 3 + 1 + 1. ನೆಕ್ಸ್ಟ್ 2 + 2 + 1 2 + 1 + 1 + 1 ಲಾಸ್ಟ್ 1 + 1 + 1 + 1 + 1 5 ಆಯ್ತು. ಓಕೆನಾ. 24 ಬರುತ್ತೆ. 5 ಫ್ಯಾಕ್ಟೋರಿಯಲ್ ಟೋಟಲ್ ಪರ್ಮುಟೇಷನ್ಸ್ ಡಿವೈಡೆಡ್ ಬೈ ಸೊ ಎಲಿಮೆಂಟ್ಸ್ ಆಫ್ ಆರ್ಡರ್ 5 ಬೇಕಲ್ವಾ. ಸೊ ಇದು ಒಂದೇ ಬರೋದು LCM ತಗೊಂಡಾಗ. ಸೊ 5 ಒಂದಿದೆ 5 ಪವರ್ 1 ಇಂಟು ಸೊ ಇದು 1 ಇದೆಲ್ಲ ಪವರ್ ಅದನ್ನು ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್. ಸೊ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 5. ಸೊ 5 5 ಗೆಟ್ ಕ್ಯಾನ್ಸಲ್. ಓಕೆ 2 4 ಬರ್ತಿದೆ. ಓಕೆನಾ 2 4 ಬರ್ತಿದೆ. ಇವಾಗ ಸರ್ ಡೈರೆಕ್ಟ್ ಆಗಿ n ಫ್ಯಾಕ್ಟೋರಿಯಲ್ ಬೈ n ಅಂತ ಬರಿಬೋದಲ್ಲ ಸರ್. n ಫ್ಯಾಕ್ಟೋರಿಯಲ್ ಬೈ n ಅಂತ ಬರಿಬಹುದು ಮ್ಯಾಮ್. ಅಂದ್ರೆ ಈಗ ಇನ್ನೊಂದು ಹೆಂಗ್ ಗೊತ್ತಾ ನೋಡಿ ನೆಕ್ಸ್ಟ್ ಬರುತ್ತೆ ಸೈಕಲ್ ಆಫ್ ಲೆಂತ್ 5 ಇರಬೇಕಂದ್ರೆ ಸೊ NPR ಡಿವೈಡೆಡ್ ಬೈ R ಅಂತ ಒಂದು ಬರುತ್ತೆ ರಿಸಲ್ಟ್. ಓಕೆನಾ. NPR ಬೈ R ಅಂತ ಬರುತ್ತೆ. ಓಕೆನಾ.
ಬಟ್ ಇದು ಹಂಗ್ ತೊಳಕ್ ಬರಲ್ಲ. ಇದು ಏನಾಗ್ಬಿಡುತ್ತೆ ಅಂದ್ರೆ ನೋಡಿ ಈಗ ಕೆಲವೊಂದು ಇವಾಗ ನೋಡಿ 2 + 1 + 1 ಇದೆ ಅಲ್ವಾ, 2 + 1 + 1 ಇದೆ. ಇಲ್ಲಿ ಏನಾಗುತ್ತೆ 2 + 2. ಇವಾಗ ನೋಡಿ ಈ ಫಾರ್ಮುಲಾ ಅಪ್ಲೈ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ಸೈಕಲ್ಸ್ ಆಫ್ ಲೆಂತ್ ಈಕ್ವಲ್ ಇರಬೇಕು. ಅಂದ್ರೆ ಎಕ್ಸಾಂಪಲ್ ನೋಡಿ 1 2 S4 ಅಂತ ತಗೊಳ್ಳೋದಾದ್ರೆ 1 2 3 4. ಸೊ ಟೋಟಲ್ ನಂಬರ್ ಆಫ್ ಆರ್ಡರ್ ಎಷ್ಟು ಬರ್ತಿದೆ ಎಲಿಮೆಂಟ್ಸ್ ಆಫ್ ಆರ್ಡರ್ 4 ಅಂತಂದ್ರೆ ಈ ತರ ಇರಬೇಕು. ಸೈಕಲ್ ಆಫ್ ಲೆಂತ್ 2 ಇರೋದು. ಓಕೆನಾ, ಸೈಕಲ್ ಆಫ್ ಲೆಂತ್ 2 ಇರೋದು ಎಷ್ಟು ಬರುತ್ತೆ ಅಂತಂದ್ರೆ ಈ ತರ ಮಾಡ್ಬೇಕಾಗುತ್ತೆ. ಬಟ್ ಇಲ್ಲಿ ನೋಡಿ LCM ಮಾಡಿದಾಗ ಏನಾಗುತ್ತೆ, ಇದು LCM ಆಫ್ 2 1 1 2 ಬರುತ್ತೆ. ಅವಾಗ ಈ ಫಾರ್ಮುಲಾ ಅಪ್ಲೈ ಮಾಡಕ್ ಬರಲ್ಲ. ಸರ್ ಆಕ್ಚುಲಿ ಅವ್ರು ಹೇಳ್ದಂಗೆ n⁴ by n ಅಂದ್ರೆ SN ಯಾವ್ದು ಕೊಟ್ಟಿರ್ತಾರಲ್ಲ ಫಸ್ಟ್ ಒನ್ ಮಾತ್ರ ಆ ಫಾರ್ಮುಲಾ ಅಪ್ಲೈ ಆಗುತ್ತೆ ಅಷ್ಟೇ ಸರ್. ಎಲಿಮೆಂಟ್ಸ್ ಆಫ್ ಆರ್ಡರ್ 6 in S6 ಅಂದ್ರೆ 6 by 6 ಅಷ್ಟೇ, ಬೇರೆದಕ್ಕೆ ಬರಲ್ಲ ಸರ್. ಓಕೆ ಮ್ಯಾಮ್, ಅದೇ ಮ್ಯಾಮ್ ಅದೇ. ನೆಕ್ಸ್ಟ್ ನೋಡಿ, ಸೊ ವಾಟ್ ಈಸ್ ಮ್ಯಾಕ್ಸಿಮಮ್ ಆರ್ಡರ್ ಆಫ್ ಎನಿ ಎಲಿಮೆಂಟ್ ಇನ್ S10? ಓಕೆನಾ, ಸೊ ಮ್ಯಾಕ್ಸಿಮಮ್ ಆರ್ಡರ್ ಎಷ್ಟು ಬರುತ್ತೆ S10 ಅಂತ ನೋಡಿ. ಸೊ ನೆಕ್ಸ್ಟ್ ನೋಡಿ, ವಾಟ್ ಈಸ್ ಮ್ಯಾಕ್ಸಿಮಮ್ ಆರ್ಡರ್ ಆಫ್ ಎನಿ ಎಲಿಮೆಂಟ್ ಇನ್ S10? ಓಕೆನಾ, S10 ಅಂತ ಕೊಟ್ಟಿದ್ದಾರೆ. ಇವಾಗ ನೋಡಿ, ಸೊ 10ಗೆ ಪರ್ಮುಟೇಷನ್ ತಗೋಬೇಕಾಗುತ್ತೆ. ಸಾರಿ, ಪಾರ್ಟಿಷನ್ ತಗೊಳ್ಳಿ. ಏನ್ ಬರುತ್ತೆ ನೋಡಿ 10ಗೆ. ಇಲ್ಲ ಒಂದು ಕೆಲಸ ಮಾಡಿ ನೋಡಿ, ಆಪ್ಷನ್ 21 ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ 30 ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ 35, ನೆಕ್ಸ್ಟ್ 15 ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಇವಾಗ ಇದ್ರ ಕಂಡುಹಿಡಿಯಬೇಕಾಗುತ್ತೆ ಇವಾಗ. ಸೊ ನಾವು ಪಾರ್ಟಿಷನ್ ಬರ್ಕೊಂಡ್ ಹೋದ್ರೆ ಟೈಮ್ ಆಗುತ್ತೆ. ಓಕೆನಾ, ಮ್ಯಾಕ್ಸಿಮಮ್ ಆರ್ಡರ್ ಏನ್ ಬರುತ್ತೆ ಅಂದ್ರೆ ಫಸ್ಟ್. ಓಕೆ ಮ್ಯಾಮ್, ಇವಾಗ ನೋಡಿ ಫಸ್ಟ್ 21 ಇದೆ ಅಲ್ವಾ. ಸೊ 21 ನಾವು ಈಗ ಏನಂತ ಬರಿಬಹುದು, 3 + 7 ಅಂತ ಬರಿಬಹುದು. 3 + 7 ಅಂತ ಬರಿಬಹುದು. ಸೊ 3 + 7 ಅವಾಗ ಏನಾಗ್ಬಿಡುತ್ತೆ, ಟೋಟಲ್ 10 ಬರ್ತಿದೆ ಅಲ್ವಾ. ಸೊ ಬರಿಬಹುದು, ನೋ ಪ್ರಾಬ್ಲಮ್. ನೆಕ್ಸ್ಟ್ ನೋಡಿ, ಅದ್ ನಂಗೆ ಇಟ್ಕೊಳ್ಳಿ. ನೆಕ್ಸ್ಟ್ 30 ಇದೆ ಅಲ್ವಾ, 30 ಬರಿಬೋದಾ ನೋಡಿ. 30 ಯಾವ ತರ ಬರಿಬೋದು, 2 3 5. ಸೊ 2 + 3 ಎಷ್ಟಾಗುತ್ತೆ, 5 ಆಗುತ್ತೆ. 5 + 5 10 ಆಗುತ್ತೆ ಅಲ್ವಾ. ಸೊ LCM ಮಾಡ್ಕೊಂಬಿಡಿ. LCM ಎಷ್ಟು ಬರ್ತಿದೆ, 30 ಬರುತ್ತೆ ಇದಕ್ಕೆ LCM. ಓಕೆನಾ, ಸೊ ಇದಕ್ಕೆ LCM ಏನ್ ಬರುತ್ತೆ, ಸೊ 2 3 21 ಆಗುತ್ತೆ. ಓಕೆನಾ, ಅಂದ್ರೆ S10 ಎಲಿಮೆಂಟ್ಸ್ ಆಫ್ ಆರ್ಡರ್ 21 ಬರ್ತಿದೆ, ನೆಕ್ಸ್ಟ್ 30 ಬರ್ತಿದೆ. ನೆಕ್ಸ್ಟ್ ನೋಡಿ 35 ಇದೆ. 35 ಅನ್ನು ಬರಿಬೋದಾ, ಟ್ರೈ ಮಾಡಿ ನೋಡೋಣ. 35 ಬರಬೇಕು LCM ಆ ತರ ಎಲಿಮೆಂಟ್ 5 7. ಇವಾಗ ಓಕೆ 5 7 ಮಾಡಿದಾಗ ಟೋಟಲ್ ಸಮ್ ಎಷ್ಟು ಬರುತ್ತೆ ನೋಡಿ. 5 7ಗೆ 10 ಬರಲ್ಲ ಸರ್. ಬಟ್ ನಮಗೆ 10 ಬರ್ಬೇಕಾಗಿತ್ತಲ್ವಾ, ಸೊ ಅದು ಬರಲ್ಲ. ನೆಕ್ಸ್ಟ್ ಏನ್ ಬರುತ್ತೆ ನೋಡಿ, ಹಾಗಾದ್ರೆ 15 3 5 ಬರಲ್ಲ. ಓಕೆ, ಬರಲ್ಲ ಸರ್. ಇಲ್ಲೇ ಗೊತ್ತಾಗ್ತಿದೆ ನೋಡಿ. ಈಗ 5 7 ಮಾಡ್ಬಿಟ್ರೆ ಮುಗೀತಲ್ಲಿ. 5 7 ಬರ್ತಿದೆ. ಸೊ ಇದೇ ಜಾಸ್ತಿ ಆಯ್ತು, ಕವರ್ ಆಗಲ್ಲ. ಓಕೆ, ನೆಕ್ಸ್ಟ್ 15 ನೋಡಿ. 15 ಏನಂತ ಮಾಡ್ಬೋದು ನಾವು, 15 ಸೊ 5 3 ಅಂತ ಬರ್ಕೋಬಹುದು. ಸೊ 5 + 3 + 1 + 1 ಬರಿಬೋದಾ. 5 + 3 8, 1 + 1 10 ಆಗುತ್ತೆ. ಓಕೆ, ಅವಾಗ LCM ಮಾಡ್ಬಿಡಿ. ಇದಕ್ಕೆ ಏನ್ ಬರುತ್ತೆ ನೋಡಿ, LCM 5 3 1 1. ಸೊ 15 ಆಗುತ್ತೆ. ಓಕೆನಾ, ಅಂದ್ರೆ S10 ಎಲಿಮೆಂಟ್ಸ್ ಆಫ್ ಆರ್ಡರ್ 21 ಇದೆ, 30 ಇದೆ, 35 ಬರ್ತಿಲ್ಲ, 15 ಇದೆ. ಇವಾಗ ಅದರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ನೋಡಿ, 30. ಸೊ ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಓಕೆನಾ, ಸೊ ಯಾವ್ದು ಮ್ಯಾಚ್ ಆಗ್ಲಿಲ್ಲ ಇಲ್ಲಿ, ಬೇರೆ ಯಾವ್ದೋ ಬರುತ್ತೆ ಅಂದ್ರೆ ಸೊ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಅದು. ಓಕೆನಾ, ಅವರೇ ಕೊಟ್ಟಿರ್ತಾರೆ, ಅದ್ರಲ್ಲಿ ನಾವು ಯಾವ್ದು ಮ್ಯಾಕ್ಸಿಮಮ್ ಅಂತ ಕಂಡುಹಿಡಿಬೇಕು. ನೆಕ್ಸ್ಟ್ ರಿಸಲ್ಟ್ ಇದೆ ನೋಡಿ ಇಲ್ಲೊಂದು. ಸೊ ಆರ್ಡರ್ ಆಫ್ A⁴m equal to, so order of A, so divided by GCD of order of A, m ಅಂತ ನೋಡಿ. ಇಲ್ಲಿ order of A⁴k equal to, so order of A by GCD of, so ಇಲ್ಲಿ ಆರ್ಡರ್ ಆಫ್ A ಬಂದಿರುತ್ತಲ್ಲ, ಸೊ ಅದನ್ನೇ ಆರ್ಡರ್ ಆಫ್ A, ಸೊ ಪವರ್ ಏನಿದೆ ನೋಡಿ, k ಅಂತಿದ್ರೆ k ತಗೊಳ್ಳಿ, ಸೊ m ಅಂತಿದ್ರೆ m ಆಗುತ್ತೆ. ಓಕೆನಾ, ಇದು ರಿಸಲ್ಟ್ ಇದು. ಇವಾಗ ನೋಡಿ, ಸೊ G equal to, ಸೊ U of 15 ಅಂತ ತಗೊಂಡಿದ್ದಾರೆ, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಗ್ರೂಪ್ ಆಗುತ್ತೆ ಇದು ಅಲ್ವಾ. ಸೊ ಇವಾಗ ಗೊತ್ತಿದೆ ನಿಮಗೆ U of m ಅಂದ್ರೆ ಯಾವ ತರ ಇರುತ್ತೆ ಗ್ರೂಪ್, x such that, so x lies between,
ಸೊ GCD ಆಫ್ x ಮತ್ತೆ n ಏನಾಗಿರುತ್ತೆ ರಿಲೇಟಿವ್ಲಿ ಪ್ರೈಮ್ ನೋಡಬೇಕು. ಸೊ ಈ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು n ಏನಾಗುತ್ತೆ ಗ್ರೂಪ್ ಆಗುತ್ತೆ. ಇವಾಗ ನೋಡಿ U15 ಗೆ ಸೊ ರಿಲೇಟಿವ್ಲಿ ಪ್ರೈಮ್ ನಂಬರ್ಸ್ ಲೆಸ್ ಆರ್ ಈಕ್ವಲ್ ಟು 15 ಯಾವ ಬರುತ್ತೆ ಬರ್ಕೊಂಬಿಡಿ. 1 2 4 7 8 11 13 14 ಬರುತ್ತೆ. ಓಕೆನಾ. ಇವಾಗ ಆರ್ಡರ್ ಆಫ್ 2 ಈಕ್ವಲ್ ಟು 4 ಅಂತ ಸೊ ನಮಗೆ ಗೊತ್ತಾಗುತ್ತೆ ನೋಡಿ. ಯಾಕೆ? ಸೊ ಇದು ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಆಗಿರೋದ್ರಿಂದ a ಪವರ್ n ಈಕ್ವಲ್ ಟು 1 ಬರಬೇಕು. ಓಕೆನಾ. ಸೊ a ಅಂದ್ರೆ ಏನಾಗ್ಬಿಡುತ್ತೆ ಇವಾಗ 2 ಆಗುತ್ತೆ. ಸೊ 2 ಪವರ್ n ಈಕ್ವಲ್ ಟು 1 ಬರಬೇಕು. ಸೊ ಫಸ್ಟ್ n ಈಕ್ವಲ್ ಟು 1 ತಗೊಂಡ್ರೆ ಕವರ್ ಆಗಲ್ಲ. ನೆಕ್ಸ್ಟ್ 2 ತಗೊಂಡ್ರೆ 4 ಬರುತ್ತೆ, ಬರಲ್ಲ. ನೆಕ್ಸ್ಟ್ 3 ತಗೊಂಡ್ರೆ ಬರಲ್ಲ. 4 ತಗೊಂಡ್ರೆ 2 ಪವರ್ 4 ಏನಾಗುತ್ತೆ 16 ಆಗುತ್ತೆ. ಕರೆಕ್ಟಾ? 16 ಈಸ್ ಕಾಂಗ್ರುಯೆಂಟ್ ಟು ಏನಾಗ್ಬಿಡುತ್ತೆ ಓವರ್ ಮಾಡ್ 1 ಆಗುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ ಆರ್ಡರ್ ಆಫ್ 2 ಈಕ್ವಲ್ ಟು 4 ಬರುತ್ತೆ. ಓಕೆನಾ. ಇವಾಗ ಆರ್ಡರ್ ಆಫ್ 8 ಬೇಕು ನನಗೆ ನೋಡಿ. ಅದೇ ಗ್ರೂಪ್ ಅಲ್ಲೇ ಇರಬೇಕು ಎಲಿಮೆಂಟ್ಸ್. ಅದು ಆರ್ಡರ್ ಆಫ್ 8 ಈಕ್ವಲ್ ಟು ಆರ್ಡರ್ ಆಫ್ ಸೊ 8 ಇದೆ ಅಲ್ವಾ, ಏನಂತ ಬರಿಬೋದು ನಾವು 2 ಕ್ಯೂಬ್ ಅಂತ ಬರಿಬೋದು ಈಕ್ವಲ್ ಟು. ಸೊ ಇವಾಗ ಏನಾಗುತ್ತೆ ಇದು ಬೈ ದಿಸ್ ರಿಸಲ್ಟ್. ಸೊ ಆರ್ಡರ್ ಆಫ್ a ಡಿವೈಡೆಡ್ ಬೈ GCD ಆಫ್ ಆರ್ಡರ್ ಆಫ್ a ಬೈ m ಆಗುತ್ತೆ. ಓಕೆನಾ. ಅವಾಗ ಏನಾಗ್ಬಿಡುತ್ತೆ ಆರ್ಡರ್ ಆಫ್ 2 ಡಿವೈಡೆಡ್ ಬೈ GCD ಆಫ್ ಆರ್ಡರ್ ಆಫ್ 2 3 ಆಗುತ್ತೆ. ನೆಕ್ಸ್ಟ್ ಆರ್ಡರ್ ಆಫ್ 2 ಈಕ್ವಲ್ ಟು GCD ಆಫ್ ಆರ್ಡರ್ ಆಫ್ 2 ಎಷ್ಟಿದೆ ನೋಡಿ. ಆರ್ಡರ್ ಆಫ್ 2 ಎಷ್ಟು ಬಂತು 4 ಬಂತು. ಸೊ 4 3. ಸೊ ಇವೆರಡು ರಿಲೇಟಿವ್ಲಿ ಪ್ರೈಮ್ ನಂಬರ್ಸ್ ದೇರ್ಫೋರ್ 1 ಬರುತ್ತೆ. ಸೊ 4/1 ಏನಾಗ್ಬಿಡುತ್ತೆ 4 ಆಗುತ್ತೆ. ಓಕೆನಾ. ಅಂದ್ರೆ ಆರ್ಡರ್ ಆಫ್ 8 ಏನಾಗ್ಬಿಡುತ್ತೆ ಅವಾಗ 4 ಆಗುತ್ತೆ. ಓಕೆನಾ. ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಇದು ಕೇಳಿದ್ದಾರೆ, ಇದು ರಿಸಲ್ಟ್ ಡೈರೆಕ್ಟ್ ಆಗಿ ಇಷ್ಟೇ ರಿಸಲ್ಟ್ ಕೇಳಿದ್ದಾರೆ ಅವರು. ಓಕೆನಾ. ಸೊ ಡೈರೆಕ್ಟ್ ಆಗಿ ಏನ್ ಮಾಡಿದಾನೆ ಅಂದ್ರೆ ಆರ್ಡರ್ ಆಫ್ a ಪವರ್ m ಯಾವ್ದಾಗುತ್ತೆ ಅಂತ ಈಗ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಕೊಟ್ಟಿದ್ದಾರೆ ಅವರು. ಸೊ ಆರ್ಡರ್ ಆಫ್ a ಡಿವೈಡೆಡ್ ಬೈ GCD ಆಫ್ ಆರ್ಡರ್ ಆಫ್ a m ಈ ತರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಇದು. ಸೊ ಡೈರೆಕ್ಟ್ ಆಗಿ ರಿಸಲ್ಟ್ ಬರುತ್ತೆ ಎಕ್ಸಾಮ್ಗೆ. ಓಕೆ. ಇವಾಗ ನೀವು ಟ್ರೈ ಮಾಡಿ ಒಂದು S7 ತಗೊಳ್ಳಿ. ಓಕೆನಾ. S7 ಅಲ್ಲಿ ಎಲಿಮೆಂಟ್ಸ್ ಆಫ್ ಆರ್ಡರ್ ಪಾಸಿಬಲ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಯಾವಾಗ ಬರುತ್ತೆ ಹೇಳಿ S7 ಅಲ್ಲಿ. ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಏನ್ ಬೇಡ. ಸೊ ಪಾಸಿಬಲ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಏನ್ ಬರುತ್ತೆ ಹೇಳಿ. ಸೊ ಆಪ್ಷನ್ A 1, ಆಪ್ಷನ್ B 3, ಆಪ್ಷನ್ C 5, ಆಪ್ಷನ್ D 4 ಈ ತರ ಇದೆ. ಏನ್ ಬರುತ್ತೆ ಹೇಳಿ. ಸೊ ಪಾರ್ಟಿಷನ್ ಬರ್ಕೊಳ್ಳಿ 7ಗೆ. ಯಾವ ತರ ಬರ್ಕೊಂತೀರ ನೋಡಿ. ಪಾರ್ಟಿಷನ್ ಬರ್ಕೊಂಡು LCM ಮಾಡಿ. ಸೊ LCM ಏನ್ ಬರ್ತಾ ಹೋಗುತ್ತಲ್ಲ ಅದು ಪಾಸಿಬಲ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಆಗುತ್ತೆ. ಸೊ ಏನಾಗಲ್ಲ, ಸ್ವಲ್ಪ ಟ್ರೈ ಮಾಡಿ ಅಲ್ಲಿ. 7 ಇದೆ. ನೆಕ್ಸ್ಟ್ 6 + 1, ನೆಕ್ಸ್ಟ್ 5 + 2, 5 + 1 + 1. ನೆಕ್ಸ್ಟ್ ಏನಂತ ಬರೀಬೋದು 4 + 3. ಸೊ 4 + 2 + 1. ನೆಕ್ಸ್ಟ್ ಏನಾಗುತ್ತೆ ಸೊ 4 + 1 + 1 + 1 ಆಗುತ್ತೆ. ಕರೆಕ್ಟಾ. ನೆಕ್ಸ್ಟ್ 3 + 4 ತಗೊಳಕ್ ಬರಲ್ಲ. ನೆಕ್ಸ್ಟ್ 3 + ಓಕೆ 3 + 4 ಬರಲ್ಲ. ಏನ್ ಮಾಡ್ಬೋದು 3 2 + 2 2 + 2 3 + 2 + 2 + ಓಕೆ. ನೆಕ್ಸ್ಟ್ ಸರ್ 1 ಬರಲ್ಲ ಸರ್. ಲಾಸ್ಟ್ 1 ಬರಲ್ಲ. ಓಕೆ 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 7 ಓಕೆ. ಸೊ 3 ಕತೆ ಮುಗಿತಾ. ನೆಕ್ಸ್ಟ್ 2 ನೋಡಿ. 2 + 1 + ಆಲ್ರೆಡಿ ಕವರ್ ಆಗಿದೆ. ಓಕೆ 2 + 2 + 1 + 1 + 1 + 1 + 1 + 1 + 1. 4 ಸರ್ + 3 ಕೂಡ 3 + 1 + 1 + 4 1 ಬರುತ್ತೆ ಸರ್ 3 ಜೊತೆ. ಮ್ಯಾಮ್ ಇಲ್ಲ ಹೇಳಿ ಮ್ಯಾಮ್. 3 ಹಾ + ಸರ್ 3 + 4 × 1 4 + 1. ಅಲ್ಲ ಸರ್ 3 + 1 + 1 + 1 + 1. ಓಕೆ 3 + 1 + 1 + 1 + 1 + 1. ಓಕೆ ಮ್ಯಾಮ್. ಸರ್ 3 + 2 + 1 + 1 ಆಗುತ್ತೆ. ಓಕೆ ಇದು ಒಂದು 2 + 1 + 1. ಇಷ್ಟು ಬರ್ತಿದೆ. 3 ಇಷ್ಟೇ ಅಲ್ವಾ. ನೆಕ್ಸ್ಟ್ 2ಗೆ ಬರುತ್ತಾ ನೋಡಿ ಯಾವ್ದಾದ್ರು ಮತ್ತೆ 2 2 + + 2 + 2 + 1. 2 + 2 + 2 + 1. ನೆಕ್ಸ್ಟ್
ಅಷ್ಟೇನಾ? ಅಷ್ಟೇ ಇನ್ನೊಂದು ಸರ್. ಸರ್ 2 + 2 ಲಾಸ್ಟ್ 2 + 2 1 + 1 + 1 3 ones 1 1 1 1. ಓಕೆ ಮ್ಯಾಮ್, ಇದು ಬರುತ್ತೆ ಇಷ್ಟೇನಾ? ಓಕೆ, ಲಾಸ್ಟ್ 1 + 1 ಅಪ್ ಟು ಪ್ಲಸ್ 7 times 1 ಬರುತ್ತಲ್ವಾ? ಓಕೆ, ಇವಾಗ 6 ಬಿಟ್ಟಿದ್ದೀನಿ ನೋಡಿ ನಾನು ಇಲ್ಲಿ. ಇಲ್ಲ ಆಲ್ರೆಡಿ ತಗೊಂಡಿದ್ದೀನಿ 6 + 1 ಅಂತ ತಗೊಂಡಿದ್ದೀನಿ. ಓಕೆ ಓಕೆ ಓಕೆ, ಎಲ್ ಸಿ ಎಂ ಮಾಡ್ಬಿಡಿ ಎಲ್ಲ ಇದೇನು ಬಂತಲ್ಲ ಎಲ್ಲೋಕೆ ಎಲ್ ಸಿ ಎಂ ಮಾಡ್ಬಿಡಿ. ಓಕೆನಾ? ಎಲ್ ಸಿ ಎಂ ಮಾಡಿ ಏನು ಬರುತ್ತೆ ನೋಡಿ. ಫಸ್ಟ್ ಒನ್ 7 ಬರುತ್ತೆ, ನೆಕ್ಸ್ಟು ಎಲ್ ಸಿ ಎಂ ಮಾಡಿದ್ರೆ 6 ಬರುತ್ತೆ. ಸೊ ಇಲ್ಲಿ ಎಲ್ ಸಿ ಎಂ 10 ಬರುತ್ತೆ, ನೆಕ್ಸ್ಟ್ ಇಲ್ಲಿ ಎಲ್ ಸಿ ಎಂ 5 ಬರುತ್ತೆ, ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ಎಲ್ ಸಿ ಎಂ 6 ಬರುತ್ತೆ. ಸೊ ಇಲ್ಲೇನು ಬರುತ್ತೆ 12, ಇಲ್ಲಿ 4, ನೆಕ್ಸ್ಟ್ ಇಲ್ಲಿ 4 ಬರುತ್ತೆ, ನೆಕ್ಸ್ಟ್ ಇಲ್ಲೇನು ಬರುತ್ತೆ 3 ಬರುತ್ತೆ, ನೆಕ್ಸ್ಟ್ ಇದು 3, ಇದೇನಾಗ್ಬಿಡುತ್ತೆ 6 ಬರುತ್ತಲ್ವಾ? 3 2 2, ಸೊ 3 1 3 ಓಕೆ 6 ಬರುತ್ತೆ. 2 2 2 ನೆಕ್ಸ್ಟ್ ಇದು 2 ಬರುತ್ತೆ ನೋಡಿ, ನೆಕ್ಸ್ಟ್ ಇದು 2 ಬರುತ್ತೆ, ನೆಕ್ಸ್ಟ್ ಇದು 1 ಬರುತ್ತೆ. ನೋಡಿ ಏನೇನು ಬಂದಿದೆ ಹೇಳಿ ನೋಡೋಣ. ಸೊ ಪಾಸಿಬಲ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಇದೆ 1 7 6 2 3 6 ಬರ್ತಿದೆ, 4 4 5 5 ಇದೆ. ಓಕೆ 5 7 10 ಇದೆನಾ? and 12 10 12 12 ಇಷ್ಟು ಬರುತ್ತೆ ನೋಡಿ. S7 ಅಲ್ಲಿ ಎಲಿಮೆಂಟ್ಸ್ ಆಫ್ ಆರ್ಡರ್ 1 ಇರೋದು ಬರುತ್ತೆ, 2 ಇರೋದು ಬರುತ್ತೆ, 3 ಬರುತ್ತೆ, 6 ಬರುತ್ತೆ, 4 5 7 10 12 ಬರುತ್ತೆ. ಓಕೆನಾ? ಇದು ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಫಸ್ಟ್ ಆಪ್ಷನ್ ಕರೆಕ್ಟ್. ಸೊ ಬಿ ಬರ್ತಿದೆ, ಅದು ಕರೆಕ್ಟ್. ಸಿ ಬರ್ತಿದೆ, ಡಿ ಬರ್ತಿದೆ. ಓಕೆನಾ? CSR ನೆಟ್ಟಲ್ಲಿ ಈ ತರ ಕೇಳ್ತಾರೆ. ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ. 6 + 1 ಗೆ ಒಂದು ಎಕ್ಸಾಂಪಲ್ ಕೊಡಿ. ಎಲಿಮೆಂಟ್ ಯಾವ ತರ ಇರುತ್ತೆ ಇನ್ S7? 1 2 3 4 up to 6 and single 7. 1 2 3 4 5 6 ನೆಕ್ಸ್ಟ್ 7 ಅಲ್ವಾ? ಈ ತರ ಇರುತ್ತೆ. ಓಕೆನಾ? ಎಲಿಮೆಂಟ್ಸು 7 ಫ್ಯಾಕ್ಟೋರಿಯಲ್ ಎಷ್ಟಾಗುತ್ತೆ ನೋಡಿ. 7 ಫ್ಯಾಕ್ಟರ್ ತುಂಬಾ ಆಗುತ್ತಲ್ವಾ? ಅಷ್ಟು ಎಲಿಮೆಂಟ್ಸ್ ಇರುತ್ತೆ ಅಲ್ಲಿ. 7 × 6 × 840 ಸರ್. ಎಷ್ಟಾಗುತ್ತೆ ಅಣ್ಣ? 840. ನೋಡಿ ಇಷ್ಟು ಎಲಿಮೆಂಟ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ 720 × 7 ಜಾಸ್ತಿ ಆಗುತ್ತೆ ಸರ್. 840 ಆಗೋದಿಲ್ಲ. 5040 sir. 5040. 5040 ಇಷ್ಟೊಂದು ಎಲಿಮೆಂಟ್ಸ್ ಬರುತ್ತೆ ನೋಡಿ. ಓಕೆ, ಆಲ್ಟರ್ನೇಟಿಂಗ್ ಗ್ರೂಪ್ ನೋಡಿ. ನೆಕ್ಸ್ಟ್ ಸೆಟ್ ಆಫ್ ಆಲ್ ಈವನ್ ಪರ್ಮಿಟೇಷನ್ ಆಫ್ SN. ಓಕೆನಾ? ಇವಾಗ ಒಂದು ಗ್ರೂಪ್ ಇದೆ ಅನ್ಕೊಳ್ಳಿ S3. ಯಾವ ತರ ಇರುತ್ತೆ ಎಲಿಮೆಂಟ್ಸು? I 1 2 1 3 2 3 1 2 3 1 3 2 6 ಎಲಿಮೆಂಟ್ಸ್ ಇದೆ ಅಲ್ವಾ? ಇವಾಗ ನೋಡಿ ಸೆಟ್ ಆಫ್ ಆಲ್ ಈವನ್ ಪರ್ಮಿಟೇಷನ್ಸ್. ಯಾವ ಈವನ್ ಪರ್ಮಿಟೇಷನ್ಸ್ ಆಗುತ್ತೆ ಹೇಳಿ? ಐಡೆಂಟಿಟಿ ಆಲ್ವೇಸ್ ಈವನ್ ಪರ್ಮಿಟೇಷನ್. ಸೊ ಇದು ನೋಡಿ 1 2 ಸೈಕಲ್ ಆಫ್ ಲೆಂತ್ 2 ಇದೆ, ಆಡ್ ಪರ್ಮಿಟೇಷನ್. ಸೈಕಲ್ ಆಫ್ ಲೆಂತ್ 2 ಇದೆ, ಆಡ್ ಪರ್ಮಿಟೇಷನ್. ಸೈಕಲ್ ಆಫ್ ಲೆಂತ್ 3 ಇದೆ, ಇದೇನಾಗ್ಬಿಡುತ್ತೆ ಈವನ್ ಪರ್ಮಿಟೇಷನ್. ನೆಕ್ಸ್ಟ್ ಇದೇನಾಗ್ಬಿಡುತ್ತೆ ಈವನ್ ಪರ್ಮಿಟೇಷನ್ ಆಗುತ್ತೆ. ಕರೆಕ್ಟಾ? ಇವಾಗ ಈ ಕಲೆಕ್ಷನ್ಸ್ ಇದೆ ನೋಡಿ, ಯಾವ್ಯಾವ ಬರುತ್ತೆ? I 1 2 3 1 3 2. ಸೊ ಇದೇನಾಗ್ಬಿಡುತ್ತೆ A3 ಅಂತ ತಗೊಂತೀವಿ ನಾವು. A3 ಅಂತ ತಗೊಳ್ತೀವಿ. ಸೊ ನೋಡಿ ಆರ್ಡರ್ ಆಫ್ AN = ಆರ್ಡರ್ ಆಫ್ SN/2 ಅಂದ್ರೆ ಏನಾಗ್ಬಿಡುತ್ತೆ 3 ಫ್ಯಾಕ್ಟೋರಿಯಲ್ ಬೈ 2 ಆಗುತ್ತೆ. ಸೊ 3 × 2 × 1/2. ಸೊ 2 2 ಗೆಟ್ ಕ್ಯಾನ್ಸಲ್. ಸೊ 3 × 1 ಏನಾಗ್ಬಿಡುತ್ತೆ 3 ಬರುತ್ತೆ. ಸೊ ಆರ್ಡರ್ ಆಫ್ A3 ಏನ್ ಬರ್ತಿದೆ? 3 ಬರ್ತಿದೆ ನೋಡಿ. 1 ಎಲಿಮೆಂಟ್ 2 3 ಬರ್ತಿದೆ. ಓಕೆನಾ? ಸೊ 3 ಎಲಿಮೆಂಟ್ಸ್ ಬರ್ತಿದೆ. ಅದೇ ನೋಡಿ ಈವನ್ ಪರ್ಮಿಟೇಷನ್ಸ್ ಇದೆ ನೋಡಿ. ಸೆಟ್ ಆಫ್ ಆಲ್ ಈವನ್ ಪರ್ಮಿಟೇಷನ್ಸ್ ಆಫ್ SN ಫಾರ್ಮ್ ಎ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಪಿಂಗ್ ಕಾಂಪೋಸಿಷನ್. ಓಕೆನಾ? ನೆಕ್ಸ್ಟ್ ನೋಡಿ ಆರ್ಡರ್ ಆಫ್ AN. ಸೊ ಆರ್ಡರ್ ಆಫ್ AN = ಆರ್ಡರ್ ಆಫ್ SN/2 ಬರುತ್ತೆ. ಓಕೆ, ಇವಾಗ ನೋಡಿ ಈವನ್ ಪರ್ಮಿಟೇಷನ್ ಅಂದ್ರೆ ನಿಮಗೆ ಗೊತ್ತಿದೆ ನೋಡಿ. ಇಲ್ಲಿ ಈವನ್ ಪರ್ಮಿಟೇಷನ್ ಅಂದ್ರೆ ಏನು? ಪ್ಲಸ್ ಅಲ್ವಾ? ಸೊ ಪ್ಲಸ್ ಇಂಟು ಪ್ಲಸ್ ಏನ್ ಬರುತ್ತೆ ಹೇಳಿ? ಪ್ಲಸ್ ಬರುತ್ತೆ. ಅಂದ್ರೆ ಈವನ್ ಪರ್ಮಿಟೇಷನ್ ಬರುತ್ತೆ ಅಂದ್ರೆ ಸೊ ಕ್ಲೋಸ್ಡ್ ಆಗಿರುತ್ತೆ. ಓಕೆನಾ? ವಿತ್ ರೆಸ್ಪೆಕ್ಟ್ ಟು ಮ್ಯಾಪಿಂಗ್ ಕಾಂಪೋಸಿಷನ್ ಕ್ಲೋಸ್ಡ್ ಆಗ್ತಿದೆ. ಸೆಟ್ ಆಫ್ ಆಲ್ ಆಡ್ ಪರ್ಮಿಟೇಷನ್ಸ್ ಯಾಕೆ ಗ್ರೂಪ್ ಆಗಲ್ಲ ಅಂದ್ರೆ ನೋಡಿ ಇಲ್ಲಿ. ಸೊ ಮೈನಸ್ ಇಂಟು ಮೈನಸ್ ಏನ್ ಬರುತ್ತೆ? ಪ್ಲಸ್ ಬರುತ್ತೆ. ಸೊ ನೋಡಿ ಈವನ್ ಪರ್ಮಿಟೇಷನ್ ಸೊ ಸೆಟ್ ಆಫ್ ಆಲ್ ಆಡ್ ಪರ್ಮಿಟೇಷನ್ಸ್ ಅಲ್ಲಿ ಬರಲ್ಲ. ಸೊ ಹಾಗಾಗಿ ಇದು ನಾಟ್ ಗ್ರೂಪ್.
ಓಕೆನಾ. ಸೊ ಆಡ್ ಪರ್ಮಿಟೇಷನ್ಸ್ ತಗೊಂಡ್ರೆ ಗ್ರೂಪ್ ಆಗಲ್ಲ, ಈವನ್ ಪರ್ಮಿಟೇಷನ್ ಗ್ರೂಪ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಮಾಮೂಲಿ ಐಡೆಂಟಿಟಿ ಐ ಸಿಗುತ್ತೆ ನೋಡಿ, ಆಲ್ಟರ್ನೇಟಿಂಗ್ ಗ್ರೂಪ್ ಅಲ್ಲಿ ಐಡೆಂಟಿಟಿ. ಸೊ ಇದಕ್ಕೆ ಇನ್ವರ್ಸ್ ಸಿಗುತ್ತೆ, ಇದಕ್ಕೂ ಇನ್ವರ್ಸ್ ಸಿಗುತ್ತೆ. ಸೊ ಐ ಇನ್ವರ್ಸ್ ಏನ್ ಬರುತ್ತೆ, ಸೊ ಐಡೆಂಟಿಟಿನೇ ಬರುತ್ತೆ. ಓಕೆನಾ. 1 2 3 ಇನ್ವರ್ಸ್ ಏನ್ ಬರುತ್ತೆ, 1 2 3 ಇನ್ವರ್ಸ್ ಏನ್ ಬರುತ್ತೆ ಹೇಳಿ, 3 2 1 ಅಲ್ವಾ. ಸೊ 3 ಗೆ 2 ಯಾವ್ದಿದೆ ನೋಡಿ ಇಮೇಜು. ಸೊ 3 ಗೆ 2 ಇಲ್ಲಿದೆ ನೋಡಿ, ಇದು ಇನ್ವರ್ಸ್ ಆಗುತ್ತೆ ನೋಡಿ. 3 ಗೆ 2 ಇದೆ, 3 ಗೆ 2 ಇನ್ವರ್ಸ್, 2 ಗೆ 1 ಇನ್ವರ್ಸ್. ಇಲ್ಲಿ ನೋಡ್ಕೋಬೇಕು ಯಾವುದು ಇನ್ವರ್ಸ್ ಆಗಿದೆ ಅಂತ. ನೆಕ್ಸ್ಟ್ ಇವಾಗ ನೋಡಿ 1 3 2 ಗೆ ಏನ್ ಬರುತ್ತೆ ಇನ್ವರ್ಸು, 1 2 3 ಗೆ 2 3 1 1 ಬರುತ್ತೆ. ಸೊ 2 ಗೆ ಇಮೇಜ್ ಏನಿದೆ 3 ಇದೆ, ಇಲ್ಲಿ ನೋಡ್ಕೋಬೇಕು ಎಲಿಮೆಂಟ್ 1 2 3 1 2 3 ಆಗುತ್ತೆ ಅವಾಗ. ಅಂದ್ರೆ ಅರ್ಥ ಏನಿದೆ 1 2 3 ಅಂತ. ಓಕೆನಾ. 1 2 3. ಸೊ ನೋಡಿ ಇಲ್ಲಿ ಆರ್ಡರ್ ಆಫ್ ಎನ್ ಡೈರೆಕ್ಟ್ ಆಗಿ ಕೇಳ್ತಾರೆ ಎಕ್ಸಾಮ್ಗೆ. ಸೊ ಆರ್ಡರ್ ಆಫ್ ಎನ್ ಏನಾಗಿರುತ್ತೆ, n ಫ್ಯಾಕ್ಟೋರಿಯಲ್ ಬೈ 2 ಆಗಿರುತ್ತೆ. ನೆಕ್ಸ್ಟ್ ಇವಾಗ ಸೊ ಎನ್ ಸಬ್ ಗ್ರೂಪ್ ಆಫ್ ಎಸ್ ಎನ್ ಆಗುತ್ತಾ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕ್ವಶನ್ ಎನ್ ಈ ಸಬ್ ಗ್ರೂಪ್ ಆಫ್ ಎಸ್ ಎನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಎನ್ ಅಂದ್ರೆ ಏನು, ಸೆಟ್ ಆಫ್ ಆಲ್ ಈವನ್ ಪರ್ಮಿಟೇಷನ್ಸ್ ಆಫ್ ಎಸ್ ಎನ್, ಸೆಟ್ ಆಫ್ ಆಲ್ ಈವನ್ ಪರ್ಮಿಟೇಷನ್ಸ್ ಆಫ್ ಎಸ್ ಎನ್. ಓಕೆನಾ. ಸೊ ನಿಮಗೆ ತಗೊಂಡು ತೋರಿಸಿದೆ, ನಾನು S3 ತಗೊಂಡು ತೋರಿಸಿದೆ. ಓಕೆ, ಇದನ್ನ ನೀವು ನೋಡ್ಕೊಳ್ಳಿ. ಇದು ಸಬ್ ಗ್ರೂಪ್ ಅಂದ್ರೆ ನೋಡಿ ಇಲ್ಲಿ ಸೊ 2 ಸ್ಟೆಪ್ ಸಬ್ ಗ್ರೂಪ್ ಅಂತ ಒಂದು ಇದೆ, ನೆಕ್ಸ್ಟ್ 1 ಸ್ಟೆಪ್ ಅಂತ ಒಂದಿದೆ. ಸೊ 1 ಸ್ಟೆಪ್ ಅಲ್ಲಿ ಹೇಳೋದಾದ್ರೆ ನೋಡಿ ಎಫ್ ಇಂಟು ಜಿ ಇನ್ವರ್ಸ್ ಬಿಲಾಂಗ್ಸ್ ಟು ಏನ್ ಮಾಡ್ಬೇಕು, ಎಚ್ ಅಲ್ಲೇ ಬರ್ಬೇಕಲ್ವಾ. ಸೊ ಎಫ್ ಜಿ ಬಿಲಾಂಗ್ಸ್ ಟು ಎಚ್ ಎಲ್ ತಗೋಬೇಕು, 2 ಎಲಿಮೆಂಟ್ಸು. ಸೊ ಎಫ್ ಇಂಟು ಜಿ ಇನ್ವರ್ಸ್ ಬಿಲಾಂಗ್ಸ್ ಟು ಎಚ್ ಅಂತ ತೋರಿಸಿದ್ರೆ ಸಬ್ ಗ್ರೂಪ್ ಆಗುತ್ತೆ. ಓಕೆನಾ, ಆಫ್ ಜಿ ಆಗುತ್ತೆ. ಸೊ 2 ಸ್ಟೆಪ್ ಅಲ್ಲಿ ತೋರಿಸೋದು ಯಾವ ತರ ಅಂದ್ರೆ ಎಫ್ ಇಂಟು ಜಿ ಫಸ್ಟ್ F into G belongs to H and G inverse belongs to H. ಎಸ್ ಜಿ ಇನ್ವರ್ಸ್ ಬಿಲಾಂಗ್ಸ್ ಟು ಎಚ್ ಅಂತ ತೋರಿಸ್ಬೇಕು. ಓಕೆನಾ. 2 ಸ್ಟೆಪ್, ಇದು 1 ಸ್ಟೆಪ್, ಯಾವ್ದಾದ್ರು ಮಾಡ್ಕೊಳ್ಳಿ. ಸೊ ಹಾಗಾಗಿ ನೋಡಿ ಇಲ್ಲಿ ಎಫ್ ಇಂಟು ಜಿ ಇನ್ವರ್ಸ್ ನಮ್ಗೇನ್ ಬರುತ್ತೆ, ಸೊ ಎ ನಲ್ಲೇ ಬರುತ್ತೆ. ಕರೆಕ್ಟಾ. ಸೊ ಎ ನಲ್ಲೇ ಬರುತ್ತೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಸಬ್ ಗ್ರೂಪ್ ಆಗುತ್ತೆ. ಓಕೆನಾ. ಒಂದ್ಸರಿ ಬೇಕಾದ್ರೆ ನೋಡ್ಕೊಳ್ಳಿ ನೀವು. ನೆಕ್ಸ್ಟ್ ನೋಡಿ ಕನ್ಸ್ಟ್ರಕ್ಷನ್ ಆಫ್ ಎ ಎನ್. ಕನ್ಸ್ಟ್ರಕ್ಷನ್ ಆಫ್ ಎ ಎನ್ ಯಾವ ತರ ಬರುತ್ತೆ ಎ ಎನ್ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಈ n = 1 ತಗೊಂಡಾಗ ನೋಡಿ ಎಸ್ ಎನ್ ಅಲ್ಲಿ ಏನ್ ಬರುತ್ತೆ, S1 ತಗೊಳ್ಳಿ. ಓಕೆ, S1 ಏನ್ ಬರುತ್ತೆ, ಐಡೆಂಟಿಟಿ ಬರುತ್ತೆ. ಓಕೆನಾ. ಸೊ ಇವಾಗ ಆಲ್ಟರ್ನೇಟಿಂಗ್ ಗ್ರೂಪ್ ಫಾರ್ಮೆಟ್ ಮಾಡೋದು ಯಾವುದು, ಸೆಟ್ ಆಫ್ ಆಲ್ ಈವನ್ ಪರ್ಮಿಟೇಷನ್ಸ್ ತಗೋಬೇಕು ಇನ್ S1 ಅಲ್ಲಿ. ಯಾವ್ದು ಬರುತ್ತೆ, ಜಸ್ಟ್ ಆಲ್ವೇಸ್ ಈವನ್ ಪರ್ಮಿಟೇಷನ್ ಐಡೆಂಟಿಟಿ. ಸೊ ಹಾಗಾಗಿ ಐಡೆಂಟಿಟಿನೇ ಬರುತ್ತೆ. ಅವಾಗ ನೋಡಿ A1 ಏನಾಗುತ್ತೆ, ಐಡೆಂಟಿಟಿ ಬರುತ್ತೆ. ನೆಕ್ಸ್ಟ್ ನೋಡಿ A2 ಮಾಡ್ಬೇಕಂದ್ರೆ ಎಷ್ಟು ಗೊತ್ತಿರಬೇಕು. ಎಷ್ಟು ಯಾವ ತರ ಇರುತ್ತೆ, ಐ ಇರುತ್ತೆ, 1 2 ಇರುತ್ತೆ ಅಲ್ವಾ. ಇವಾಗ ನೋಡಿ ಐ ಏನಾಗಿರುತ್ತೆ, ಈವನ್ ಪರ್ಮಿಟೇಷನ್. 1 2 ಏನಾಗ್ಬಿಡುತ್ತೆ, ಆಡ್ ಪರ್ಮಿಟೇಷನ್ ಆಗುತ್ತೆ. ಯಾಕೆ ಸೈಕಲ್ ಆಫ್ ಲೆಂತ್ 2 ಇದೆ. ಸೊ ಹಾಗಾಗಿ ಆಡ್ ಪರ್ಮಿಟೇಷನ್. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಸೊ A2 ತಗೊಂಡ್ಬಿಡಿ, ಸೆಟ್ ಆಫ್ ಆಲ್ ಈವನ್ ಪರ್ಮಿಟೇಷನ್ ತಗೋಬೇಕು. ಇಲ್ಲಿ ಏನಾಗುತ್ತೆ, ಜಸ್ಟ್ ಐ ಕರೆಕ್ಟಾ. ಸೊ ಸಿಂಗಲ್ಟನ್ ಐ ಅಂತ. ಸೊ ಹಿಂಗ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ 2 ಫ್ಯಾಕ್ಟೋರಿಯಲ್ ಬೈ 2 ಆರ್ಡರ್ ಏನಾಗ್ಬಿಡುತ್ತೆ, 2 × 1 ಡಿವೈಡೆಡ್ ಬೈ 2. 2 ಗೆಟ್ ಕ್ಯಾನ್ಸಲ್, ಏನ್ ಬರುತ್ತೆ, 1 ಬರ್ತಿದೆ ನೋಡಿ, 1 ಬರ್ತಿದೆ. ಸೊ ಆರ್ಡರ್ ಆಫ್ A2 ಏನ್ ಬರ್ತಿದೆ, 1 ಬರ್ತಿದೆ. ಇವಾಗ ಎಷ್ಟು ನಾನು 4 ತೋರಿಸಿದೆ ನಿಮಗೆ. ಐ ಬರುತ್ತೆ, 1 2 3 ಬರುತ್ತೆ, 1 3 2 ಬರುತ್ತೆ. ಓಕೆನಾ. 3 ಎಲಿಮೆಂಟ್ಸ್. ಸೊ ಅವಾಗ ಏನಾಗುತ್ತೆ, 3 ಫ್ಯಾಕ್ಟೋರಿಯಲ್ ಬೈ 2. ಸೊ 3 × 2 × 1 ಡಿವೈಡ್ 2. ಸೊ 2 ಗೆಟ್ ಕ್ಯಾನ್ಸಲ್, 3 ಬರ್ತಿದೆ ನೋಡಿ. ಓಕೆ, ನೆಕ್ಸ್ಟ್ ನೋಡಿ. ಸೊ ಫೈಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆಲ್ ಪಾಸಿಬಲ್ ಆರ್ಡರ್ ಇನ್ A4. S4 ಗೊತ್ತಾಯ್ತು ನಮಗೆ, SN ಗೊತ್ತಾಯ್ತು. ಇವಾಗ AN. ಓಕೆನಾ. ಯಾವ ತರ ಬರ್ಕೋಬೇಕಂದ್ರೆ ಸೊಲ್ಯೂಷನ್. ಸೊ ನೋಡಿ ಇಲ್ಲಿ ಫಸ್ಟ್ ಸೊ G = S4 ತಗೊಳ್ಳಿ. ಓಕೆನಾ. ಫಸ್ಟ್ 4 ಅಲ್ಲಿ S4 ಅಲ್ಲಿ ಯಾವ ತರ ಬರುತ್ತೆ ಎಲಿಮೆಂಟ್ಸ್ ಅಂತ ನೋಡ್ಕೊಳ್ಳೋಣ. ಓಕೆ, ಪಾರ್ಟಿಷನ್ ತಗೊಳ್ಳಿ. 4 ಗೆ ಏನ್ ಬರುತ್ತೆ, 4 ಬರುತ್ತೆ, 3 + 1 2 + 2 2 + 1 + 1 ಲಾಸ್ಟ್ 1 + 1 + 1 + 1 + 1. ಸೊ ಇದನ್ನ ನೆನ್ಪಿಟ್ಕೋಬೇಕಾಗುತ್ತೆ ನೀವು. ಇದಕ್ಕೆ ಯಾವುದೇ ಫಾರ್ಮುಲಾ ಇಲ್ಲ. ಏನಂದ್ರೆ ನೋಡಿ, ಪಾರ್ಟಿಷನ್ ಆಫ್ 1 ಏನ್ ಬರುತ್ತೆ, 1. ಪಾರ್ಟಿಷನ್ ಆಫ್ 2 ಏನ್ ಬರುತ್ತೆ, 2 1 + 1. ಸೊ ಇದೇನಾಗ್ಬಿಡುತ್ತೆ 2. ಸೊ ನೆಕ್ಸ್ಟ್ ಪಾರ್ಟಿಷನ್ ಆಫ್ 3 ಏನಾಗುತ್ತೆ, 3 2 + 1 1 + 1 + 1. ಓಕೆನಾ. ಸೊ 3 ಆಗುತ್ತೆ. ನೆಕ್ಸ್ಟ್ ಪಾರ್ಟಿಷನ್ ಆಫ್ 4 ಏನ್ ಬರುತ್ತೆ, ಪಾರ್ಟಿಷನ್ ಆಫ್ 4 ಏನ್ ಬರುತ್ತೆ ಹೇಳಿ, 5. ನೆಕ್ಸ್ಟ್ ಪಾರ್ಟಿಷನ್ ಆಫ್ 5 ಏನ್ ಬರ್ತಿತ್ತು, ಎಷ್ಟು ಅಂತ ಹೇಳಿ, ಪಾರ್ಟಿಷನ್ ಆಫ್ 5 7 ಅಲ್ವಾ. ನೆಕ್ಸ್ಟ್ ಪಾರ್ಟಿಷನ್ ಆಫ್ 6 ಎಷ್ಟು ಬರುತ್ತೆ, 11 ಬರುತ್ತೆ ಅನ್ಸುತ್ತೆ. ಇಷ್ಟು ನೀನು ನೆನ್ಪಿರ್ಲಿ ನಿನ್ಗೆ. ಓಕೆನಾ, ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ,
ಓಕೆ, ಇವಾಗ ನೋಡಿ ಸೈಕಲ್ ಆಫ್ ಲೆಂತ್ 4 ಅಂತ ಇದು ಸೈಕಲ್ ಆಫ್ ಲೆಂತ್ 4 ಅಂತ. ಸೈಕಲ್ ಆಫ್ ಲೆಂತ್ 4 ಅಂದ್ರೆ ಯಾವ ತರ ಇರುತ್ತೆ ಎಲಿಮೆಂಟ್ಸು ಎ ಬಿ ಸಿ ಡಿ ಈ ಫಾರ್ಮ್ ಅಲ್ಲಿ ಇರುತ್ತೆ. ಸೈಕಲ್ ಆಫ್ ಲೆಂತ್ 4 ಇರೋದ್ರಿಂದ ಇದೇನಾಗ್ಬಿಡುತ್ತೆ ಆಡ್ ಪರ್ಮುಟೇಷನ್ ಆಗುತ್ತೆ. ಕರೆಕ್ಟಾ? ಆಡ್ ಪರ್ಮುಟೇಷನ್ ಆಗುತ್ತೆ. ಸೊ ಹಾಗಾಗಿ ಸೊ ನಾವು ಈ ಕೇಸ್ ತಗೊಳಕ್ ಬರಲ್ಲ. ಯಾಕೆ? ಸೆಟ್ ಆಫ್ ಆಲ್ ಈವನ್ ಪರ್ಮುಟೇಷನ್ ತಗೋಬೇಕು A4 ಅಂದ್ರೆ. ನೆಕ್ಸ್ಟ್ ನೋಡಿ 3+1 ಇದೆ 3+1. ಸೊ ಇವಾಗ ನೋಡಿ 3 ಇದೆ ಅಲ್ವಾ? ಸೊ 3 ಏನಾಗ್ಬಿಡುತ್ತೆ ಎ ಬಿ ಸಿ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಇದೇನಾಗಿರುತ್ತೆ ಡಿ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಇವಾಗ ನೋಡಿ ಇದು ಸೈಕಲ್ ಆಫ್ ಲೆಂತ್ 3 ಇದೆ. ಸೊ 3 ಇರೋದ್ರಿಂದ ಇದೇನಾಗ್ಬಿಡುತ್ತೆ ಈವನ್ ಪರ್ಮುಟೇಷನ್ ಆಗುತ್ತೆ ಇಂಟು. ಸೊ ಇದೇನಾಗ್ಬಿಡುತ್ತೆ ಬಿಡಿ ಅದು. ಸೊ ತೋರಿಸೋ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ. ಸೊ ಜಸ್ಟ್ ಈವನ್ ಆಗುತ್ತೆ ಅಲ್ವಾ? ಅವಾಗ ಅದೇನಾಗ್ಬಿಡುತ್ತೆ ಈವನ್ ಪರ್ಮುಟೇಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ 2+2 ಇದೆ. ಅದೇ ಯಾವ ತರ ಇರುತ್ತೆ ಎ ಬಿ ಸಿ ಡಿ ಇರುತ್ತೆ ಅಲ್ವಾ? ಸೊ ಇದು ಆಡ್ ಪರ್ಮುಟೇಷನ್, ಇದು ಆಡ್ ಪರ್ಮುಟೇಷನ್. ಸೊ ಮೈನಸ್ ಇಂಟು ಮೈನಸ್ ಏನಾಗ್ಬಿಡುತ್ತೆ ಪ್ಲಸ್ ಆಗುತ್ತೆ, ಈವನ್ ಪರ್ಮುಟೇಷನ್ ಆಗುತ್ತೆ ಪ್ರಾಡಕ್ಟ್. ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ ಈವನ್ ಪರ್ಮುಟೇಷನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿ 2+1+1 ಇದೆ. ಸೊ ಇದು ಆಡ್ ಪರ್ಮುಟೇಷನ್. ಸೊ ಈವನ್ ಪರ್ಮುಟೇಷನ್ ಈವನ್ ಪರ್ಮುಟೇಷನ್. ಸೊ ಆಡ್ ಇಂಟು ಅಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಸೊ ಹಾಗಾಗಿ ಆಡ್ ಪರ್ಮುಟೇಷನ್. ನೆಕ್ಸ್ಟ್ ಇದೇನಾಗುತ್ತೆ ನೋಡಿ ಈವನ್ ಪರ್ಮುಟೇಷನ್ ಇಂಟು ಈವನ್ ಪರ್ಮುಟೇಷನ್ ಇಂಟು ಈವನ್ ಪರ್ಮುಟೇಷನ್ ಇಂಟು ಈವನ್ ಪರ್ಮುಟೇಷನ್. ಸೊ ಏನಾಗುತ್ತೆ ಪ್ರಾಡಕ್ಟ್ ಈವನ್ ಪರ್ಮುಟೇಷನ್ ಬರುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ಯಾವ ಕೇಸ್ ತಗೋಬೇಕು ನಾವು? ಫಸ್ಟ್ ಕೇಸ್ ತಗೊಳಕ್ ಬರಲ್ಲ, ಸೆಕೆಂಡ್ ಕೇಸ್ ತಗೋಬೇಕು, 2+2 ತಗೋಬೇಕು, ನೆಕ್ಸ್ಟ್ ಇದು ತಗೋಬೇಕು. ಅವಾಗ ಏನಾಗುತ್ತೆ ನೋಡಿ, ಸೊ ಪಾಸಿಬಲ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಇನ್ A4 ಏನಾಗುತ್ತೆ, ಯಾವ ತಗೋಬೇಕು? ಇದು ತಗೋಬೇಕು, ಇದು ಇದು. ಅದಕ್ಕೆ ಎಲ್ಸಿಎಂ ಮಾಡಿ. ಯಾವ್ಯಾವ ಬಂತು ನೋಡಿ ಪೇರು 3+1 2+2 1+1+1+1. ಎಲ್ಸಿಎಂ ಮಾಡಿ 3 ಮತ್ತೆ 1ಗೆ 3 ಬರುತ್ತೆ. ಎಲ್ಸಿಎಂ ಆಫ್ 2 2 ಎಲ್ಸಿಎಂ ಆಫ್ 1 1 ಬರುತ್ತೆ. ಅಂದ್ರೆ A4 has ಎಲಿಮೆಂಟ್ಸ್ ಆಫ್ ಆರ್ಡರ್ 1 2 3 1 2 3 ಅಂತ. 1 ಇರಲೇಬೇಕು ಯಾವುದೇ ಗ್ರೂಪ್ ಆಗಲಿ. ದಟ್ ಈಸ್ ಐಡೆಂಟಿಟಿ. ಓಕೆನಾ? ಓಕೆ, ಇವಾಗ ನೋಡಿ ಮಾಮೂಲಿ ಆಗ್ಲೇನ್ ಪ್ರೊಸೀಜರ್ ಇತ್ತು ಅದೇ ತರ ಮಾಡ್ತಾ ಹೋಗಿ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 1 ಇನ್ A4 ನೋಡಿ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 1 ಇನ್ A4 ಏನ್ ಬರುತ್ತೆ? ಸೊ 1 ಆಗಿರೋದ್ರಿಂದ 1 ಬರುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಬರ್ತಿದೆ. ಓಕೆ, ಇನ್ A4 ಏನ್ ಬರುತ್ತೆ ನೋಡಿ 2. ಸೊ 2 ಇಲ್ಲಿ ಬರ್ತಿದೆ ನೋಡಿ, 2+2 ಬರ್ತಿದೆ ಅಲ್ವಾ? ಅವಾಗ ಏನ್ ಮಾಡ್ಬೇಕು ನಾವು? ಸೊ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2+2 ಅಂತ ಇದೆ. ಎಷ್ಟು ಟೈಮ್ಸ್ ಇದೆ? 2 ಟೈಮ್ಸ್ ಇದೆ. ದಟ್ ಈಸ್ 2 ಸ್ಕ್ವೇರ್ ಇಂಟು ಪವರ್ 2 ಫ್ಯಾಕ್ಟೋರಿಯಲ್. ಎಸ್. ಇವಾಗ ಏನಾಗುತ್ತೆ 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 4 ಇಂಟು 2 ಆಗುತ್ತೆ. ಸೊ 2 2 ಗೆಟ್ ಕ್ಯಾನ್ಸಲ್, 4 4 ಗೆಟ್ ಕ್ಯಾನ್ಸಲ್. ಎಷ್ಟು ಬಂತು? 3 ಬಂತು. ಅದೇ ತರ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 3 ಏನ್ ಬರ್ತಿದೆ ನೋಡಿ. ಏನ್ ಬರ್ತಿದೆ? ಓಕೆ, ಅದು ನೀವು ಮಾಡಿ. 4 ಫ್ಯಾಕ್ಟೋರಿಯಲ್ 3 ಪವರ್ 1 ನೋಡಿಲಿ, 3 ಪವರ್ 1 1 ಪವರ್ 1 ಆಗುತ್ತೆ. ಸೊ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ಸೊ 4 ಇಂಟು 3 ಇಂಟು 2 ಇಂಟು 1 ಬೈ 3 ಆಗುತ್ತೆ. 3 3 ಗೆಟ್ ಕ್ಯಾನ್ಸಲ್. ಸೊ 4 ಇಂಟು 2 8 ಆಗುತ್ತೆ. ಓಕೆನಾ? ಸೊ ಈ ತರ ಗೊತ್ತಾಯ್ತು. ಇಲ್ಲಿ ನೋಡಿ A4 ಗೆ ಯಾವ್ಯಾವ ಬಂತು ಪಾಸಿಬಲ್ ಎಲಿಮೆಂಟ್ಸ್ ಆಫ್ ಆರ್ಡರ್? 1 ಬರ್ತಿದೆ, 2 ಬರ್ತಿದೆ, 3 ಬರ್ತಿದೆ. ಕರೆಕ್ಟಾ? ಇವಾಗ ನೋಡಿ ನಾನು ಒಂದು ಥಿಯರಮ್ ನಿಮ್ಗೆ ಹೇಳಿದ್ದೆ. ಏನು ಅಂತಂದ್ರೆ, ಸೊ ಇಫ್ A ಬಿಲಾಂಗ್ಸ್ ಟು G, ಓಕೆನಾ? ಇಫ್ A ಬಿಲಾಂಗ್ಸ್ ಟು G ಇನ್ ಫೈನೈಟ್ ಗ್ರೂಪ್, ಇದು ಫೈನೈಟ್ ಗ್ರೂಪ್ ಅಲ್ಲಿ ಮಾತಾಡ್ತಿರೋದು ನಾನು. ಫೈನೈಟ್ ಗ್ರೂಪ್, then order of A divides order of G. ಕರೆಕ್ಟಾ? ಆರ್ಡರ್ ಆಫ್ A divides order of G ಅಂತ ಒಂದು ರಿಸಲ್ಟ್ ನಿಮಗೆ ಹೇಳಿದೆ. ಇಫ್ A ಬಿಲಾಂಗ್ಸ್ ಟು G, ಸೊ ಫೈನೈಟ್ ಗ್ರೂಪ್ ಅಲ್ಲಿ, ಸೊ ಆರ್ಡರ್ ಆಫ್ A ಆಲ್ವೇಸ್ ಡಿವೈಡ್ಸ್ ಆರ್ಡರ್ ಆಫ್ G. ಓಕೆನಾ? ಬಟ್ ಕಾನ್ವರ್ಸ್ ನೀಡ್ ನಾಟ್ ಟು ಬಿ ಟ್ರೂ. ಓಕೆನಾ? ಇಲ್ಲಿ ನೋಡಿ ಯಾಕೆಂದ್ರೆ ನೋಡಿ A ಫ್ಯಾಕ್ಟೋರಿಯಲ್ ಆರ್ಡರ್ ಎಷ್ಟು ಬರುತ್ತೆ? ಆರ್ಡರ್ ಆಫ್ A ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಬೈ 2.
ಸೊ ಏನಾಗುತ್ತೆ 4 into 3 into 2 into 1 divided by 2 2 get cancel, ಸೊ 12 ಬರ್ತಿದೆ. ಓಕೆನಾ? ಇವಾಗ ನೋಡಿ 4 ಡಿವೈಡ್ ಮಾಡುತ್ತೆ 12, ಬಟ್ A4 has no elements of order. A4 has no elements of order 4. ಓಕೆನಾ? ಸೊ ಪ್ರತಿಯೊಂದು ಡಿವೈಸರ್ಸಿಗೂ ಎಲಿಮೆಂಟ್ಸ್ ಆಫ್ ಆರ್ಡರ್ ಸಿಗ್ಬೇಕಂತ ಇಲ್ಲ. ಓಕೆನಾ? ಏನಾದ್ರೂ ನಮಗೆ ಎಲಿಮೆಂಟ್ಸ್ ಆಫ್ ಆರ್ಡರ್ ಸಿಕ್ಕರೆ ಅದು ಆಲ್ವೇಸ್ ಡಿವೈಡ್ ಮಾಡುತ್ತೆ ಆರ್ಡರ್ ಆಫ್ ಜಿ ಅಂತ ರಿಸಲ್ಟ್. ಓಕೆ, ಇವಾಗ ನೋಡಿ an, ಸೊ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4. ಸೊ ಅಲ್ಲಿ ಏನಾಗ್ತಿತ್ತು Sn n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ನಾನ್ ಅಭಿಲನ್ ಆಗ್ತಿತ್ತು. ಓಕೆನಾ? ಇವಾಗ ಏನಾಗ್ತಿದೆ, ಸೊ an n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 ಗೆ ನಾನ್ ಅಭಿಲನ್ ಆಗ್ತಿದೆ. ಯಾಕ್ತಿದೆ ನೋಡಿ A3 ಗೆ ಏನಾಗುತ್ತೆ ನೋಡಿ, ಆರ್ಡರ್ ಆಫ್ A3 ಏನಾಗುತ್ತೆ ನೋಡಿ 3 ಫ್ಯಾಕ್ಟೋರಿಯಲ್ ಬೈ 2 ಆಗುತ್ತೆ. ದಟ್ ಈಸ್ 3 into 2 into 1 divided by 2. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ ಪ್ರೈಮ್ ಏನಾಗುತ್ತೆ, ಸೈಕ್ಲಿಕ್ ಇಂಪ್ಲೈಸ್ abelian. ಸೊ ಅದಕ್ಕೆ ಏನಾಗ್ತಿದೆ A3 ಅಭಿಲಿಯನ್ ಆಗ್ತಿದೆ. ನೋಡಿ ಇದೆ ನೋಡಿ A1 ಅಭಿಲಿಯನ್, A2 ಅಭಿಲಿಯನ್, A3 ಅಭಿಲಿಯನ್. ಬಟ್ A4 ಸೊ ಅದ್ರ ಮುಂದೆ ಹೋಗುತ್ತಲ್ಲ A4 A5, ಸೊ ಇದು ಏನಾಗುತ್ತೆ, ಸೊ ನಾನ್ ಅಭಿಲಿಯನ್ ಆಗುತ್ತೆ. ಓಕೆನಾ? ನಾನ್ ಅಭಿಲಿಯನ್ ಆಗುತ್ತೆ ನೋಡಿ. ಓಕೆ, ಇವಾಗ ವಾಟ್ ಈಸ್ ಮ್ಯಾಕ್ಸಿಮಮ್ ಆರ್ಡರ್ ಆಫ್ ಎನಿ ಎಲಿಮೆಂಟ್ ಇನ್ A10? ಓಕೆನಾ? ಸೊ ಮ್ಯಾಕ್ಸಿಮಮ್ ಎಲಿಮೆಂಟ್ ಆಫ್ ಆರ್ಡರ್ A10 ಅಲ್ಲಿ ಯಾವ್ದು ಬರುತ್ತೆ ಅಂತ ಕೇಳ್ತಿದ್ದಾನೆ. A10. ಓಕೆನಾ? ಸೊ A10 ಅಂದ್ರೆ ನೋಡಿ ಫಸ್ಟ್ 30 ಇದೆ, ನೆಕ್ಸ್ಟ್ 21 ಇದೆ, ನೆಕ್ಸ್ಟ್ 15, ನೆಕ್ಸ್ಟ್ 35. ಸೊ 30 ಏನಂತ ಬರಿಬಹುದು ನಾನು? 30 ಫಸ್ಟ್ ಏನಂತ ಬರಿಬಹುದು? 30 2 5 3. ಸೊ 5 3 ಅಂತ ಬರಿಬಹುದು. ಇವಾಗ ನೋಡಿ 5 + 2 + 3, ಸೊ ಕವರ್ ಆಗ್ತಿದೆ A10. ಕರೆಕ್ಟಾ? ಆಮೇಲೆ ನೋಡಿದ್ರಿ ಇದು ಈವನ್ ಪರ್ಮಿಟೇಷನ್ ಆಡ್ ಪರ್ಮಿಟೇಷನ್ ಅಂತ ನೋಡ್ಕೋಬೇಕು. ಈವನ್ ಪರ್ಮಿಟೇಷನ್ ಆಗಿದ್ರೆ ಮಾತ್ರ ಅಲೋ ಮಾಡಬೇಕು. ಸೊ 5 ಅಂತ ಇದೆ, ಸೊ ಈವನ್ ಪರ್ಮಿಟೇಷನ್ ಆಗುತ್ತೆ. ಸೊ 2 ಈವನ್ ನಂಬರ್ ಆಡ್ ಪರ್ಮಿಟೇಷನ್, ನೆಕ್ಸ್ಟ್ 3 ಆಡ್ ನಂಬರ್ ಇದೆ ಈವನ್ ಪರ್ಮಿಟೇಷನ್ ಆಗುತ್ತೆ. ಇವಾಗ ನೋಡಿ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತಿದೆ. ಸೊ ಏನಾಗ್ಬಿಡುತ್ತೆ ಅವಾಗ ಆಡ್ ಪರ್ಮಿಟೇಷನ್ ಆಯ್ತು. ಬಿಟ್ಬಿಡಿ, ಅದು ತೊಗೊಳಕೋಬೇಡಿ. ಓಕೆನಾ? ನೆಕ್ಸ್ಟ್ 21 ಇದೆ ಅಲ್ವಾ, ಅದನ್ನ ಬನ್ನಿ 21. ಸೊ 3 7s, ಸೊ 3 + 7 10 ಕವರ್ ಆಗ್ತಿದೆ. ಓಕೆನಾ? ಇವಾಗ ನೋಡಿ LCM ಮಾಡ್ಬಿಡಿ. ಓಕೆ, ಇದನ್ನ ಫಸ್ಟ್ ಚೆಕ್ ಮಾಡ್ಬೇಕು ನಾವು. 3 ಇದೆ ಅಲ್ವಾ, ಓಕೆ E1 ಇಂಟು E1 ಏನಾಗ್ಬಿಡುತ್ತೆ, E1 ಆಗುತ್ತೆ. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಅನ್ನೋ ಥರ. ಓಕೆ, ಇವಾಗ ಇದು ಬರುತ್ತೆ. ಸೊ ಅದಕ್ಕೆ ಮಾಡಿ, ಸೊ LCM 21 ಆಗುತ್ತೆ. ಓಕೆನಾ? ಇದನ್ನ ಹಂಗೆ ಇಟ್ಕೊಳ್ಳಿ. ಫಸ್ಟ್ ಆಪ್ಷನ್ ಡಿಸ್ಕಾರ್ಡ್ ಮಾಡ್ಬಿಡಿ, ಯಾಕೆ ಆಡ್ ಪರ್ಮಿಟೇಷನ್ ಆಯ್ತದು. ಸೆಕೆಂಡ್ ಆಪ್ಷನ್ ಚಾನ್ಸ್ ಇದೆ. ಸೊ ಥರ್ಡ್ ಆಪ್ಷನ್ ನೋಡಿ 15 ಇದೆ, ಸೊ 3 5s ಆಗುತ್ತೆ. 3 5s ಅಂದ್ರೆ ಎಷ್ಟಾಗ್ಬಿಡುತ್ತೆ ನೋಡಿ. ಸೊ ಕವರ್ ಆಗಲ್ಲ. ಓಕೆ, ಕವರ್ ಆಗುತ್ತೆ. 5 + 3 + 1 + 1 ಅಂತ ಬರೀಬೋದಲ್ಲ. ಓಕೆನಾ? ಇವಾಗ LCM ಮಾಡಿ. ಓಕೆ, LCM ಮಾಡೋಕ್ಕೂ ಮುಂಚೆ ಫಸ್ಟ್ ನೋಡ್ಕೊಂಡ್ಬಿಡೋಣ. E1, ನೆಕ್ಸ್ಟ್ ಇದು ಈವನ್ ಪರ್ಮಿಟೇಷನ್, E1 ಆಗುತ್ತೆ. ಓಕೆ, ಈವನ್ ಪರ್ಮಿಟೇಷನ್ ಆಯಿತು. ಬಟ್ ಏನಾಗ್ಬಿಡುತ್ತೆ 15 ಆಗುತ್ತೆ LCM 5 ಮತ್ತು 3ಗೆ. ಸಾರಿ 5 3 1 1. ಸೊ LCM ಆಫ್ 5 3 1 1ಗೆ 15 LCM ಬರುತ್ತೆ. ಬಟ್ ಆಲ್ರೆಡಿ ನಮಗೆ 21 ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಕೂಡ ಡಿಸ್ಕಾರ್ಡ್. ನೆಕ್ಸ್ಟ್ 35 ಇದೆ ಅಲ್ವಾ, ಸೊ ಅದನ್ನು ಅದೇ ತರ ಮಾಡಿ. 35 ಏನಾಗ್ಬಿಡುತ್ತೆ, ಸೊ 5 7 ಜಾಸ್ತಿ ಆಯ್ತು ನೋಡಿ. ಇಲ್ಲಿ 7 × 5 ಜಾಸ್ತಿ ಆಗ್ಬಿಡ್ತು ಅಲ್ವಾ. ಎಷ್ಟಾಯ್ತು 12 ಆಯ್ತು. ಬಿಟ್ಬಿಡಿ, A10 ಬರ್ಬೇಕಾಗಿತ್ತು. ಓಕೆ, ಸೊ ಆಪ್ಷನ್ 4 ರಾಂಗ್. ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ಮ್ಯಾಕ್ಸಿಮಮ್ ಇದಾಗುತ್ತೆ ಅಂತ. ಇಲ್ಲಿದೆ ನೋಡಿ, ಸೆಟ್ ಆಫ್ ಆಲ್ ಆಡ್ ಪರ್ಮಿಟೇಷನ್ಸ್ ಆಫ್ Sn ಈಸ್ ಎ ಗ್ರೂಪ್. ನೋಡಿ ಆಗಲೇ ಹೇಳಿದ್ನಲ್ಲ, F ಈಸ್ ಆಡ್ ಪರ್ಮಿಟೇಷನ್ಸ್ ಅಂಡ್ G ಈಸ್ ಆಡ್ ಪರ್ಮಿಟೇಷನ್. ಸೊ ಕಾಂಪೋಸಿಷನ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ, ಮೈನಸ್ ಇಂಟು ಮೈನಸ್, ಸೊ ಈವನ್ ಪರ್ಮಿಟೇಷನ್ ಬರುತ್ತೆ. ಓಕೆನಾ? ಸೊ ಹಾಗಾಗಿ ಈವನ್ ಪರ್ಮಿಟೇಷನ್ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಆಡ್ ಪರ್ಮಿಟೇಷನ್ಸ್. ಸೊ ಹಾಗಾಗಿ ಕ್ಲೋಸ್ಡ್ ಆಗಲ್ಲ ಇದು. ಓಕೆನಾ? ವಿತ್ ರೆಸ್ಪೆಕ್ಟ್ ಟು ಫಂಕ್ಷನ್ ಮ್ಯಾಪಿಂಗ್ಸ್ ಬಿಟ್ಬಿಡಿ. ನೆಕ್ಸ್ಟ್ ನೋಡಿ ರಿಸಲ್ಟು, ನಂಬರ್ ಆಫ್ ಪರ್ಮಿಟೇಷನ್ಸ್ ಆಫ್ ಲೆಂತ್ ಆರ್. ನೋಡಿ, ನಂಬರ್ ಆಫ್ ಸೈಕಲ್ ಆಫ್ ಲೆಂತ್ ಆರ್ ಅಥವಾ ಪರ್ಮಿಟೇಷನ್ ಆಫ್ ಲೆಂತ್ ಆರ್ ಇನ್ Sn ಈಕ್ವಲ್ ಟು n ಫ್ಯಾಕ್ಟೋರಿಯಲ್, ಅಂದ್ರೆ ಸಿಂಪಲ್ ಆಗಿ NPR ಬೈ ಆರ್ ಅಂತ. ಸೊ NPR ಯಾವ್ಬಿಡುತ್ತೆ, n ಫ್ಯಾಕ್ಟೋರಿಯಲ್ ಬೈ n - r ಫ್ಯಾಕ್ಟೋರಿಯಲ್ ಆರ್ ಆಗುತ್ತೆ. ಓಕೆನಾ? ಸೊ ಇದು ಫಾರ್ಮುಲಾ. ಇಲ್ಲಿ ನೋಡಿ, ಇಲ್ಲಿ ಸೊ ನಂಬರ್ ಆಫ್ ಪರ್ಮಿಟೇಷನ್ ಆಫ್ ಲೆಂತ್ ಆರ್, ಈಗ ಆಫ್ ಲೆಂತ್ 4. ಈಗ ನೋಡಿ ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಆಫ್ ಲೆಂತ್ 4 ಎಷ್ಟಿದೆ ಹೇಳಿ. ನಂಬರ್ ಆಫ್ ಪರ್ಮಿಟೇಷನ್ ಆಫ್ ಲೆಂತ್ 4 ಇನ್ S4 ಏನ್ ಬರುತ್ತೆ ನೋಡಿ, ನಂಬರ್ ಆಫ್
permutation of length 4 in S4 ಏನ್ ಬರುತ್ತೆ? ಎಷ್ಟು ಬರುತ್ತೆ ಹೇಳಿ? ಆ ಫೋರ್ ಫಾರ್ಮುಲಾ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6. ಓಕೆ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 0 ಫ್ಯಾಕ್ಟೋರಿಯಲ್ ಇಂಟು 4 6. ಓಕೆ 6 ಆಗುತ್ತೆ. ಓಕೆನಾ? ಅಂದ್ರೆ ನೋಡಿ ಈ ತರ ಇರೋದು ಸೈಕಲ್ ಆಫ್ ಲೆಂತ್ 4 ಅಂದ್ರೆ ABCD ಫಾರ್ಮೆಟ್ ಅಲ್ಲಿ ಇರುವಂತ ಎಲಿಮೆಂಟ್ಸ್. ಕರೆಕ್ಟಾ? ಸೊ ನಾವು ಆಗ್ಲೇ ಮಾಡಿದ್ವಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 4 ಕೂಡ 6 ಬರ್ತಿತ್ತು ಅಲ್ವಾ? ಯಾಕೆಂದ್ರೆ ನೋಡಿ 4 ಅನ್ನ ನಾವು ಜಸ್ಟ್ 4 ಅಂತ ಮಾತ್ರ ಬರಿಬಹುದು ಅಲ್ವಾ? ಈಗ ನೆಕ್ಸ್ಟ್ ನೋಡಿ, ಈಗ ಇಲ್ಲಿ 3+3 ಅಂತ ಬರಿಬಹುದು, 3+2+1 ಅಂತ ಬರಿಬಹುದು. ಓಕೆನಾ? ಓಕೆ ಇವಾಗ ನೋಡಿ ಇಲ್ಲಿ ಆರ್ಡರ್ ಲೆಂತ್ ಎರಡು ಸೇಮ್ ಅಂತ ಮಾಡ್ತಾವ್ರೆ ಮಧ್ಯಾಹ್ನದಿಂದ. ಅವ್ನ ಅಶ್ವಾದ 25,000 ಕೇಳ್ದ. ಅವ್ನ್ ಚೇತನ್ ಫೋನ್ ಮಾಡಾನೆ 1,000 ರೂಪಾಯಿ ಮ್ಯೂಟ್ ಮಾಡ. ಓಕೆ ಹೌದು ಮ್ಯಾಮ್ ಹೇಳ್ಬೋದು. ಓಕೆನಾ? ಸೊ ಆರ್ಡರ್ ಮತ್ತೆ ಲೆಂತ್ ಆಫ್ ಸೈಕಲ್ ಇರುತ್ತಲ್ಲ, ಅಂದ್ರೆ ಏನ್ ಗೊತ್ತಾ, ಇವಾಗ ಈ ತರ ಬಂದಾಗ ಹೇಳಕ್ಕಾಗಲ್ಲ. ಈಗ 1 2 3 4 5 ಇವಾಗ ಏನ್ ಹೇಳ್ತೀರಾ ಆರ್ಡರು ಮ್ಯಾಮ್? 1 2 3 4 5 ಇದೆ. ಆರ್ಡರ್ ಏನಾಗುತ್ತೆ? ಸೈಕಲ್ ಆಫ್ ಲೆಂತ್ ಇದು 3, ಸೊ ಇದು 2, ಸೊ ಪ್ರಾಡಕ್ಟ್ ಮಾಡ್ತೀರಾ 6. ಓಕೆ ಸೊ ಹೇಳ್ಬೋದು. ಓಕೆನಾ? ನಂಬರ್ ಆಫ್ ಪರ್ಮುಟೇಷನ್ ಆಫ್ ಲೆಂತ್ ಆರ್ ಇನ್ SN ಈ ಫಾರ್ಮುಲಾ ನೆನ್ಬಿಟ್ಕೊಳ್ಳಿ. ಓಕೆನಾ? ಇವಾಗ ನೋಡಿ ನಂಬರ್ ಆಫ್ ಪರ್ಮುಟೇಷನ್ ಆಫ್ ಲೆಂತ್ 3 ಇನ್ SN ಎಷ್ಟು ಬರುತ್ತೆ ಹೇಳಿ ಯಾರಾದ್ರೂ ಒಬ್ರು? ನಂಬರ್ ಆಫ್ ಪರ್ಮುಟೇಷನ್ ಆಫ್ ಲೆಂತ್ 3 ಇನ್ SN 3 + 1 + 1 + 1 ಬರಿಬೋದಲ್ವಾ? ಓಕೆ ಇಲ್ಲಿ ನೋಡಿ ನಂಬರ್ ಆಫ್ ಪರ್ಮುಟೇಷನ್ ಆಫ್ ಲೆಂತ್ 3 ಇನ್ SN ಎಷ್ಟು ಬರುತ್ತೆ? ಫಾರ್ಮುಲಾ ಅಪ್ಲೈ ಮಾಡಿ. n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n - 3 × 3. 3 ಫ್ಯಾಕ್ಟೋರಿಯಲ್ ಇಂಟು 3 ಏನ್ ಬರುತ್ತೆ ಹೇಳಿ? 3. ಓಕೆ ಎನ್ ಎಷ್ಟು ಅಂತ ಹೇಳಿ ಸರ್? ಏನು ಮಾಮೂಲಿ ಆಗ್ಲಿ ಎಷ್ಟು ತಗೊಂಡಿದ್ದೆ ನಾನು? S4 ತಗೊಂಡಿದ್ನ? S4 ತಗೊಂಡು S4 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 - 3 ಫ್ಯಾಕ್ಟೋರಿಯಲ್ ಇಂಟು ಇಲ್ಲೇನಾಗ್ಬಿಡುತ್ತೆ 3 ಆಗುತ್ತೆ. ಓಕೆ 4 × 3 × 2 × 1 ಡಿವೈಡೆಡ್ ಬೈ 3 ಆಗುತ್ತೆ. ಕ್ಯಾನ್ಸಲ್ 8 ಆಯ್ತು ಅಲ್ವಾ? ಅಂದ್ರೆ ನೋಡಿ ಇಲ್ಲಿ ಇವಾಗ ಎಲಿಮೆಂಟ್ಸ್ ಆಫ್ ಆರ್ಡರ್ ಮತ್ತೆ ಈ ಲೆಂತ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ ನೋಡಿ ಇಲ್ಲಿ S4 ಅನ್ನ ಯಾವ ತರ ಬರೀತೀವಿ? ಇದು ಪಾರ್ಟಿಷನ್ 3 + 1. ನೆಕ್ಸ್ಟ್ ಏನ್ ಮಾಡ್ಬೋದು? +2 +1 ಇದರ ಬರೀಬಹುದು. ಇವಾಗ ನೋಡಿ 3 + 1 ಇದೆ ಅಲ್ವಾ? ಸೊ ಇದು ಸೈಕಲ್ ಆಫ್ ಲೆಂತ್ 3 ಇಂಟು ಸೈಕಲ್ ಆಫ್ ಲೆಂತ್ 1. ಸೊ 1 ನಾವು ತೋರಿಸಿರಲ್ಲ ಅಲ್ವಾ, ಹಾಗಾಗಿ ಸೈಕಲ್ ಆಫ್ ಲೆಂತ್ 3 ಸೊ ಕವರ್ ಆಗುತ್ತೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಕಂಡಿಡಿರಿ. ಇವಾಗ ಇದನ್ನ ತಗೊಂಡು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 3 ಕಂಡಿಡಿರಿ. ಎಷ್ಟು ಬರುತ್ತೆ? 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 × 1 ಇಂಟು 1 ಫ್ಯಾಕ್ಟೋರಿಯಲ್. ಸೊ ಏನಾಗುತ್ತೆ? 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3. ಸೊ 4 × 3 × 2 × 1 ಡಿವೈಡೆಡ್ ಬೈ 3. ಸೊ 8 ಬರ್ತಿದೆ ನೋಡಿ, ಇಲ್ಲಿ ಕೂಡ 8 ಬರ್ತಿದೆ. ಓಕೆನಾ? ಇವಾಗ ಅದೇ ಪ್ರಾಬ್ಲಮ್ಗೆ ನಂಬರ್ ಆಫ್ ಸೈಕಲ್ಸ್, ಓಕೆ ನಂಬರ್ ಆಫ್ ಪರ್ಮುಟೇಷನ್ ಆಫ್ ಲೆಂತ್ 2 ಬರೋದ್ ಮಾಡಿ ನೋಡೋಣ. ಇದೇ S4ಗೆ 2 ಬರೋದ್ ಮಾಡಿ, ಸೈಕಲ್ ಆಫ್ ಲೆಂತ್ 2 ಬರಬೇಕು ಅಂತ ಪರ್ಮುಟೇಷನ್ಸ್ ಎಷ್ಟು ಬರುತ್ತೆ ನೋಡಿ? 2 + 2 2 + 1 + 6 ಎಷ್ಟು ಬರ್ತಿದೆ? 6 ಬರುತ್ತೆ. ಓಕೆ ಮ್ಯಾಮ್, ಫಸ್ಟ್ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 2. ಸೊ 4 × 3 × 2 × 1 ಡಿವೈಡೆಡ್ ಬೈ 2 × 2 ಕ್ಯಾನ್ಸಲ್. ಓಕೆ 6 ಬರ್ತಿದೆ. ಓಕೆನಾ? ಇದು ನಂಬರ್ ಆಫ್ ಪರ್ಮುಟೇಷನ್ ಆಫ್ ಲೆಂತ್ 2. ಓಕೆನಾ? ಇವಾಗ ನೋಡಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಎಷ್ಟು ಬರ್ತಿದೆ ನೋಡಿ? ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಇನ್ S4 ಎಷ್ಟು ಬಂತು? ಸೊ ಆಗ್ಲೇ ನೋಡ್ಬಿಡ್ತೀನಿ ನೋಡ್ರಿ. ಟೋಟಲ್ ಐ ಥಿಂಕ್ 9 ಅನ್ಸುತ್ತಲ್ವಾ? ಎಸ್ ಸರ್ 9. 9. ಓಕೆ ಇವಾಗ ನೋಡಿ 9 ಬರ್ತಿದೆ. ಇಲ್ಲಿ ನೋಡಿ 9 ಬರ್ತಿದೆ. ಟೋಟಲ್ 9 ಬರ್ತಿದೆ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಇನ್ S4.
ಬಟ್ ನೋಡಿ ಇಲ್ಲಿ ಸೈಕಲ್ ಆಫ್ ಲೆಂತ್ 2 ಇರೋದು 6 ಬರ್ತಿದೆ. ಅಂದ್ರೆ ಅರ್ಥ ಅಂದ್ರೆ ನೋಡಿ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಇದು ಸೈಕಲ್ ಲೆಂತ್ ಆಫ್ 2, ಇದು ಸೈಕಲ್ ಲೆಂತ್ ಆಫ್ 2 ಬರ್ತಿದೆ ಅಲ್ವಾ. ಸೊ ಅವಾಗ ಇದೇನಾಗ್ಬಿಡುತ್ತೆ ನೋಡಿ, ತಗೊಳಕ್ ಬರಲ್ಲ. ಇದೇನಾಗುತ್ತೆ ನೋಡಿ, ಸೈಕಲ್ ಲೆಂತ್ ಆಫ್ 2 AB ಇಂಟು ಸಿ ಇಂಟು ಡಿ. ನಾವು ಇದನ್ನೇನ್ ಮಾಡ್ಬಿಡ್ತೀವಿ ಹೇಳಿ, ತೋರ್ಸಲ್ಲ ಅಲ್ವಾ ನಾವು ಸಿಂಗಲ್ ಇದ್ದಾಗ. ಸೊ ಜಸ್ಟ್ ಸೈಕಲ್ ಆಫ್ ಲೆಂತ್ 2 ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ರಾಡಕ್ಟ್ ಇದೆ ಅಲ್ವಾ, ಇಲ್ಲಿ AB, ನೆಕ್ಸ್ಟ್ ಇಲ್ಲಿ CD. ಇದು ಸೈಕಲ್ ಆಫ್ ಲೆಂತ್ 2 ಆಗಲ್ಲ ಇದು, ಕರೆಕ್ಟಾ? ನೋಡಿ ಸೈಕಲ್ ಆಫ್ ಲೆಂತ್ 2 ಅಂದ್ರೆ ಜಸ್ಟ್ ನಾವು ಹೇಳಿದ್ವಿ ನಿಮಗೆ A1 ಅಪ್ ಟು AR ಇದ್ದಾಗ. ಸೊ ಇದು 6 ಸೈಕಲ್, 6 ಎಲಿಮೆಂಟ್ಸ್ ಇದ್ರೆ. ಇಲ್ಲೇನಾಗಿದೆ ನೋಡಿ, AB ನೆಕ್ಸ್ಟ್ CD ಬರ್ತಿದೆ. ಇದು ಸೈಕಲ್ ಆಫ್ ಲೆಂತ್ 2 ಆಗಲ್ಲ. ಸೊ ಹಾಗಾಗಿ ಜಸ್ಟ್ ಇದು ಮಾತ್ರ ಮಾಡಿ ಇವಾಗ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್, ಸೊ ಈ ತರ ಸ್ಯಾಟಿಸ್ಫೈ ಮಾಡೋ ಎಲಿಮೆಂಟ್ ಎಷ್ಟು ಬರುತ್ತೆ ನೋಡಿ, 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಪವರ್ 1 ಇಂಟು 1 ಸ್ಕ್ವೇರ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಎಷ್ಟು ಬರುತ್ತೆ ನೋಡಿ, 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ, ಸೊ 2 ಇಂಟು 2, ಸೊ ಗೆಟ್ ಕ್ಯಾನ್ಸಲ್ 6 ಬರುತ್ತೆ ನೋಡಿ. ನೋಡಿ ಇಲ್ಲಿ 6 ಬಂದಿದೆ. ಅರ್ಥ ಆಯ್ತಾ ಇದು? ಸೈಕಲ್ ಆಫ್ ಲೆಂತ್ಗೂ ಎಲಿಮೆಂಟ್ಸ್ ಆಫ್ ಆರ್ಡರ್ಗೂ ಡಿಫ್ರೆನ್ಸ್ ಈ ತರ ಇದೆ ನೋಡಿ, ಓಕೆನಾ? ಓಕೆ, ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ. ನಂಬರ್ ಆಫ್ ಪರ್ಮುಟೇಷನ್ ಆಫ್ ಲೆಂತ್ 5 ಇನ್ S5. ಸೊ ಮಾಮೂಲಿ R = 5 ಆಗುತ್ತೆ, N = 5 ಆಗುತ್ತೆ. ಸೊ ಅಲ್ಲಿ ಅಪ್ಲೈ ಮಾಡ್ಕೊಡಿ. ಸಾರಿ, ಓಕೆ 5 ಅಂತ ಕೊಡಿದ್ರೆ ಬಟ್ 3 ಅಂತ ತಗೊಂಡಿದ್ದಾರೆ. ಓಕೆ, ನೆಕ್ಸ್ಟ್ 2 ಏನಾಗುತ್ತೆ ನೋಡಿ, N = 4 ಆಗುತ್ತೆ, ಇಲ್ಲಿ R = 2 ಆಗುತ್ತೆ. ಸೊ ಏನಾಗುತ್ತೆ, 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 2 ಆಗುತ್ತೆ. ಸೊ 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ, ಸೊ 2 ಇಂಟು 2, ಸೊ 2. ಓಕೆ, ನೆಕ್ಸ್ಟ್ ಏನಾಗುತ್ತೆ, 6 ಬರುತ್ತೆ. ನೆಕ್ಸ್ಟ್ ನೋಡಿ, ರಿಸಲ್ಟ್ ಇದೆ. AN ಈಸ್ ನಾರ್ಮಲ್ ಸಬ್ ಗ್ರೂಪ್ ಆಫ್ SN ಅಂತ ನೋಡಿ. ಫಸ್ಟ್ ಆಫ್ ಆಲ್ ಸಬ್ ಗ್ರೂಪ್ ಆಗ್ತಿದೆ AN ಅಲ್ವಾ. AN ಈಸ್ ಆಲ್ವೇಸ್ ಸಬ್ ಗ್ರೂಪ್ ಆಫ್ SN ಆಗ್ತಿದೆ. ಸೊ ಹಾಗಾಗಿ AN ಈಸ್ ನಾರ್ಮಲ್ ಸಬ್ ಗ್ರೂಪ್ ಆಫ್ SN ಆಗುತ್ತೆ. ಯಾಕೆಂದ್ರೆ ನೋಡಿ, ಆರ್ಡರ್ ಆಫ್ AN ಏನಿದೆ ನೋಡಿ, ಆರ್ಡರ್ ಆಫ್ AN n ಫ್ಯಾಕ್ಟೋರಿಯಲ್ ಬೈ 2 ಇದೆ. ನೆಕ್ಸ್ಟ್ ಆರ್ಡರ್ ಆಫ್ SN ಏನಿದೆ, n ಫ್ಯಾಕ್ಟೋರಿಯಲ್ ಇದೆ. ಓಕೆ, ಇವಾಗ ಇಂಡೆಕ್ಸ್ ಕಂಡಿದ್ದು ಫೈನೈಟ್ ಗ್ರೂಪ್ ಅಲ್ಲಿ ಇಂಡೆಕ್ಸ್ ಮಾಡ್ಬಿಡಿ. ಆರ್ಡರ್ ಆಫ್ SN, ಆರ್ಡರ್ ಆಫ್ AN ಇಂಡೆಕ್ಸ್ ಮಾಡಿದ್ರೆ ಎಷ್ಟಾಗುತ್ತೆ, n ಫ್ಯಾಕ್ಟೋರಿಯಲ್ ಬೈ 2. ಸೊ ಗೆಟ್, ಸೊ ಇಂಡೆಕ್ಸ್ 2 ಬರ್ತಿದ್ರೆ ಏನಾಗ್ಬಿಡುತ್ತೆ, ಸಬ್ ಗ್ರೂಪ್ ಅದು ನಾರ್ಮಲ್ ಆಗುತ್ತೆ. ಸೊ ನಾರ್ಮಲ್, ಹಾಗಾಗಿ AN ಈಸ್ ಆಲ್ವೇಸ್ ನಾರ್ಮಲ್ ಇನ್ SN ಆಗುತ್ತೆ. ಸೊ ವೆರಿ ಸಿಂಪಲ್ ಇದು ರಿಸಲ್ಟ್, ಓಕೆನಾ? AN ಈಸ್ ನಾರ್ಮಲ್ ಸಬ್ ಗ್ರೂಪ್ ಆಫ್ SN ಆಗುತ್ತೆ. ನೆಕ್ಸ್ಟ್ ನೋಡಿ, ನಾರ್ಮಲ್ ಸಬ್ ಗ್ರೂಪ್ಸ್ ಆಫ್ SN ನೋಡಿ ಇಲ್ಲಿ, ನಾರ್ಮಲ್ ಸಬ್ ಗ್ರೂಪ್ಸ್ ಆಫ್ SN. ಸೊ N ≠ 4 ನೋಡಿ. ಇದು ಯಾವ ತರ ಬರುತ್ತೆ ಅಂತ ಅನಾಲಿಸಿಸ್ ಮಾಡ್ತಾ ಕೂತ್ರೆ ತುಂಬಾ ಟೈಮ್ ಆಗುತ್ತೆ ಇದೆಲ್ಲ, ಓಕೆನಾ? ಈ ಕಾಂಪೋಸಿಷನ್ಸ್ ಎಲ್ಲ ತಗೊಂಡು ಮಾಡೋಕ್ಕಾಗಲ್ಲ, ತುಂಬಾ ಲೇಟ್ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ರಿಸಲ್ಟ್ಸ್ ಇದು ಸಿಂಪಲ್ ಆಗಿ ನೋಡ್ಕೊಳ್ಳಿ ಅಷ್ಟೇ. ನಾರ್ಮಲ್ ಸಬ್ ಗ್ರೂಪ್ಸ್ ಆಫ್ SN ಏನ್ ಬರುತ್ತೆ ಅಂತಂದ್ರೆ, N ≠ 4 ಬಂದಾಗ ಐಡೆಂಟಿಟಿ ಬರುತ್ತೆ, ಓಕೆನಾ? ನೆಕ್ಸ್ಟ್ ಏನ್ ಬರುತ್ತೆ, AN ಬರುತ್ತೆ. ಸೊ ನೆಕ್ಸ್ಟ್ SN ಬರುತ್ತೆ, ಓಕೆನಾ? ಯಾಕೆಂದ್ರೆ ನೋಡಿ ಇಲ್ಲಿ SN ಇದೆ, SN ಗೆ ನಾರ್ಮಲ್ ಸಬ್ ಗ್ರೂಪ್ಸ್ ಏನೇನ್ ಬರ್ತವೆ, ಐಡೆಂಟಿಟಿ ಮತ್ತೆ ಇಟ್ ಸೆಲ್ಫ್ ಆಲ್ವೇಸ್ ಬಂದ್ಬಿಡುತ್ತೆ, ಕರೆಕ್ಟಾ? ಐಡೆಂಟಿಟಿ SN ಆಲ್ವೇಸ್ ಬಂದ್ಬಿಡುತ್ತೆ. ಸೊ ಅದು ಬಿಟ್ರೆ ಏನ್ ಬರುತ್ತೆ ಅಂದ್ರೆ ನೋಡಿ ಇಲ್ಲಿ A4 ಬರುತ್ತೆ. N ≠ 4 ತಗೊಂಡಾಗ AN ಆಗುತ್ತೆ, ಓಕೆನಾ? N = 4 ತಗೊಂಡಾಗ K4 ಬರುತ್ತೆ. ಕ್ಲೈನ್ಸ್ 4 ಗ್ರೂಪ್ ಇದೆ ನೋಡಿ, ಅದು ಕೂಡ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸೊ I ಬರುತ್ತೆ ಫಸ್ಟ್ ನೋಡಿ, ಇವೆರಡು ಟ್ರಿವಿಯಲ್, ಓಕೆನಾ? ಸೊ ಇವಾಗ ನೋಡಿ, ನಾನ್ ಟ್ರಿವಿಯಲ್ AN ಒಂದು ಸಿಗುತ್ತೆ ನಾರ್ಮಲ್ ಅಷ್ಟೇ. SN ಗೆ ನಾರ್ಮಲ್ ಸಿಗದೆ ಸಬ್ ಗ್ರೂಪ್ಸ್ N ≠ 4, ಐಡೆಂಟಿಟಿ AN SN. ನೆಕ್ಸ್ಟ್ ನೋಡಿ, ಇಫ್ N = 4 ಕೊಟ್ಟಾಗ SN else 4 ನಾರ್ಮಲ್ ಸಬ್ ಗ್ರೂಪ್ಸ್ ಬರುತ್ತೆ. ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ ಬರ್ಕೊಂಡ್ಬಿಡಿ ನೀವು, S4 N ≠ 4 ಗೆ ಬರೋದು 3. ಬಟ್ N = 4 ಬಂದಾಗ ಸ್ಪೆಷಲ್ ಕೇಸ್ ಅದು. ಇವಾಗ ಏನಾಗ್ಬಿಡ್ತದೆ, S4 has 4 ನಾರ್ಮಲ್ ಸಬ್ ಗ್ರೂಪ್ಸ್. ಫಸ್ಟ್ ಒನ್ ಐಡೆಂಟಿಟಿ, ಸೊ S4 ಇವೆರಡು ಆಲ್ವೇಸ್ ನಾರ್ಮಲ್ ಆಗಿರುತ್ತೆ ಇನ್ S4 ಅಲ್ಲಿ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಯಾವ್ದಂದ್ರೆ ನೋಡಿ, A4 ಬರ್ತಿದೆ ನೋಡಿ. S4 ಗೆ A4 ಯಾಕೆ, 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಬೈ 2 ಆಗುತ್ತೆ. 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್, 2 ಇಂಡೆಕ್ಸ್ 2 ಬರ್ತಿದೆ. ಹಾಗಾಗಿ A4 ಏನಾಗ್ಬಿಡುತ್ತೆ, ನಾರ್ಮಲ್ ಇನ್ S4 ಆಗುತ್ತೆ. ಜೊತೆಗೆ ನೋಡಿ K4 ಬರುತ್ತೆ, ಓಕೆನಾ? K4 ಬರುತ್ತೆ, ಕ್ಲೇನ್ಸ್ 4 ಗ್ರೂಪ್ ಬರುತ್ತೆ. ಸೊ ನೋಡಿ ಇಲ್ಲಿ ಕ್ಲೇನ್ಸ್ 4 ಗ್ರೂಪ್ ಐಸೋಮಾರ್ಫಿಕ್ ಟು ದಿಸ್ ಗ್ರೂಪ್ ನೋಡಿ, I 1 2 3 4
1 3 2 4 1 4 2 3 ಇದು ಎಲಿಮೆಂಟ್ಸ್ ಆಫ್ ಆರ್ಡರ್. ಈ K4 ಯಾವ ತರ ಇತ್ತು ಹೇಳಿ ನೋಡೋಣ. K4 E ಇತ್ತು, A ಇತ್ತು, B ಇತ್ತು, C ಇತ್ತು ಅಲ್ವಾ. ಇದು ಎಲಿಮೆಂಟ್ಸ್ ಆಫ್ ಆರ್ಡರ್ 1 ಐಡೆಂಟಿಟಿ, ಇದು ಎಲಿಮೆಂಟ್ಸ್ ಆಫ್ ಆರ್ಡರ್ 2, ಎಲಿಮೆಂಟ್ಸ್ ಆಫ್ ಆರ್ಡರ್ 2, ಎಲಿಮೆಂಟ್ಸ್ ಆಫ್ ಆರ್ಡರ್ 2. ಸೊ ಇವಾಗ ಐಡೆಂಟಿಟಿ ಎಲಿಮೆಂಟ್ಸ್ ಆಫ್ ಆರ್ಡರ್ 1, ಇದು ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಆಗುತ್ತೆ. ಯಾಕೆ LCM ಆಫ್ 2, 2 ಏನ್ ಬರುತ್ತೆ? 2, 2 ಏನ್ ಬರುತ್ತೆ ಹೇಳಿ? 2 ಬರುತ್ತೆ. ಸೊ ಇದು 2, ಇದು 2 ಅಂದ್ರೆ ಇದು A ಇದ್ದಂಗೆ. ನೆಕ್ಸ್ಟ್ ಇದು B, ಇದು C. ಓಕೆನಾ. ಐಸೋಮಾರ್ಪಿಕ್ ಆಗ ಹೇಳಿದೆ ನಾನು, ಇದು ಸೈಕ್ಲಿಕ್ ಆಗಿದೆ, ಇದು ಸೈಕ್ಲಿಕ್ ಆಗಬೇಕಾಗಿತ್ತು. ಇದು ನೋಡಿ ನಾನ್ ಸೈಕ್ಲಿಕ್, ಇದು ಏನಾಗ್ಬಿಡುತ್ತೆ? ನಾನ್ ಸೈಕ್ಲಿಕ್ ಆಗುತ್ತೆ. ಸೊ K4 ಅಬಿಲಿಯನ್, ಇದು ಕೂಡ ಅಬಿಲಿಯನ್ ಆಗುತ್ತೆ. ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಯಾವುದೇ ಎರಡು ಎಲಿಮೆಂಟ್ಸ್ ಅನ್ನ ತಗೊಂಡು ಕಾಂಪಿಟಿವಿಟಿ ಎಲ್ಲ ಸ್ಯಾಟಿಸ್ಫೈ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಕಾಂಪೋಸಿಷನ್. ಓಕೆನಾ. ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ K4. ಸೊ ಇನ್ನೊಂದು ಬರುತ್ತೆ ನೋಡಿ, ಕೇಲಿಸ್ ಥಿಯರಮ್ ಅಂತ ಬರುತ್ತೆ. ಓಕೆನಾ. ಎನಿ ಫೈನೈಟ್ ಗ್ರೂಪ್ ಇದು ಐಸೋಮಾರ್ಪಿಕ್ ಟು ಪರ್ಮುಟೇಷನ್ ಗ್ರೂಪ್ ಅಂತ ಬರುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಾನು. ಸೊ ಹಾಗಾಗಿ ನೋಡಿ, ಎನಿ ಫೈನೈಟ್ ಗ್ರೂಪ್ ಇದು ಐಸೋಮಾರ್ಪಿಕ್ ಟು ಪರ್ಮುಟೇಷನ್ ಗ್ರೂಪ್. ಓಕೆನಾ. ಸೊ ಪರ್ಮುಟೇಷನ್ ಗ್ರೂಪ್ ಯಾವ ಗ್ರೂಪ್? K4 ಐಸೋಮಾರ್ಪಿಕ್ ಅಂದ್ರೆ ನೋಡಿ ಈ ಸೆಟ್ಗೆ ಐಡೆಂಟಿಟಿ 1 2 3 4 1 3 2 4 1 4 2 3. ಸೊ ಹಾಗಾಗಿ ಸೊ K4 ಕೂಡ ಏನಾಗ್ಬಿಡುತ್ತೆ? ನಾರ್ಮಲ್ ಸಬ್ ಗ್ರೂಪ್ ಆಗುತ್ತೆ ಇನ್ S4. ನೆಕ್ಸ್ಟ್ ನೋಡಿ A4. S4ಗೆ ಟೋಟಲ್ ನಂಬರ್ ಆಫ್ ನಾರ್ಮಲ್ ಸಬ್ ಗ್ರೂಪ್ಸ್ 4 ಬರ್ತಿದೆ. S4ಗೆ Sn n ನಾಟ್ ಈಕ್ವಲ್ ಟು 4ಗೆ 3 ಬರ್ತಿದೆ. ಯಾವುದು? ಐಡೆಂಟಿಟಿ Sn ಬಿಟ್ರೆ An. ಓಕೆನಾ. ಈ 3 ಬರ್ತಿದೆ. ಬಟ್ S4 ತಗೊಂಡಾಗ K4 ಬರ್ತಿದೆ. ಅಷ್ಟು ನೆನ್ಪಿಟ್ಕೊಳ್ಳಿ. ಸೊ ಇಷ್ಟೇ ರಿಸಲ್ಟ್ ಇದು. ಓಕೆ. ನಾರ್ಮಲ್ ಸಬ್ ಗ್ರೂಪ್ಸ್ ಆಫ್ An ಯಾವ ತರ? ಈಗ ನಾರ್ಮಲ್ ಸಬ್ ಗ್ರೂಪ್ಸ್ ಆಫ್ Sn ನೋಡಿದ್ವಿ. ನಾರ್ಮಲ್ ಸಬ್ ಗ್ರೂಪ್ಸ್ ಆಫ್ An ಯಾವ ತರ ಇರುತ್ತೆ ಅಂತ ನೋಡಿದ್ವಿ. ಇಫ್ n ಗ್ರೇಟರ್ ದನ್ ಈಕ್ವಲ್ ಟು 3, ಸೊ n ನಾಟ್ ಈಕ್ವಲ್ ಟು 4 ತಗೊಂಡಾಗ, ಓಕೆನಾ. ಸೊ n ಗ್ರೇಟರ್ ದನ್ ಈಕ್ವಲ್ ಟು 3 ಯಾಕೆ ತಗೊಂತಿರೋದ್ರೆ, ಸೊ n ಈಕ್ವಲ್ ಟು 1 ಮತ್ತೆ 2ಗೆ ಓಕೆ ಸೊ ಅಬಿಲಿಯನ್ ಆಗಿರುತ್ತೆ ಅದು ಅಲ್ವಾ. ಸೊ ನಾರ್ಮಲ್ ಆಗ್ಬಿಡುತ್ತೆ ಅದು. ಇವಾಗ ನೋಡಿ n ನಾಟ್ ಈಕ್ವಲ್ ಟು 4, ಸೊ ದೆನ್ An has exactly 2 ನಾರ್ಮಲ್ ಸಬ್ ಗ್ರೂಪ್ಸ್. ಓಕೆನಾ. ನೋಡಿ An n ನಾಟ್ ಈಕ್ವಲ್ ಟು 4 ಬಂದಾಗ ಸೊ ಎರಡು ಸಬ್ ಗ್ರೂಪ್ಸ್ ಬರುತ್ತೆ. ಯಾವುದು? ನಾರ್ಮಲ್ ಸಬ್ ಗ್ರೂಪ್ಸ್ I ಬರುತ್ತೆ, ಇನ್ನೊಂದು ಏನ್ ಬರುತ್ತೆ? An ಇಟ್ ಸೆಲ್ಫ್ ಬರುತ್ತೆ. ಸೊ ಹಾಗಾಗಿ An ನೆಕ್ಸ್ಟ್ ಸಿಂಪಲ್ ಗ್ರೂಪ್ ಅಂತ ಬರುತ್ತೆ. ಸಿಂಪಲ್ ಗ್ರೂಪ್ ಅಂದ್ರೆ ಏನಂತಂದ್ರೆ ಇಟ್ ಹ್ಯಾಸ್ ನೋ ಪ್ರಾಪರ್ ನಾರ್ಮಲ್ ಸಬ್ ಗ್ರೂಪ್ಸ್ ಅಂತ. ಸೊ An n ನಾಟ್ ಈಕ್ವಲ್ ಟು 4ಗೆ ನೋಡಿ ಪ್ರಾಪರ್ ಸಬ್ ಗ್ರೂಪ್ಸ್ ಯಾವ್ದು ಬರ್ತಿಲ್ಲ. ಓಕೆನಾ. ಇಂಪ್ರಾಪರ್ ಸಬ್ ಗ್ರೂಪ್ಸ್ ಇವು. ಸೊ ಪ್ರಾಪರ್ ಸಬ್ ಗ್ರೂಪ್ಸ್ ಯಾವ್ದು ಸಿಗ್ತಿಲ್ಲ. ಹಾಗಾಗಿ An n ನಾಟ್ ಈಕ್ವಲ್ ಟು 4 ಆಲ್ವೇಸ್ ಸಿಂಪಲ್ ಅಂತ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದೇ ಹೇಳ್ತೀನಿ. ಇವಾಗ ನೋಡಿ, ಇಫ್ n ಈಕ್ವಲ್ ಟು 4 ತಗೊಂಡಾಗ ಸೊ ಫಸ್ಟ್ ಬರ್ಕೊಂಡ್ಬಿಡಿ, ಐಡೆಂಟಿಟಿ 1 ಬರುತ್ತೆ, ನೆಕ್ಸ್ಟ್ ಇಟ್ ಸೆಲ್ಫ್. ಸೊ ಬಿಟ್ರೆ K4 ಇದಕ್ಕೂ ಬರುತ್ತೆ. K4 ಈಸ್ ನಾರ್ಮಲ್ ಇನ್ A4 ಯಾವಾಗ? ಇಫ್ n ಈಕ್ವಲ್ ಟು 4 ತಗೊಂಡಾಗ. ಇವಾಗ ನಂಬರ್ ಆಫ್ ಸಬ್ ಗ್ರೂಪ್ಸ್, ನಾರ್ಮಲ್ ಸಬ್ ಗ್ರೂಪ್ ಎಷ್ಟು ಬರ್ತಿದೆ? Anಗೆ 4 ಬರ್ತಿದೆ. ಯಾವಾಗ? ಇಫ್ n ಈಕ್ವಲ್ ಟು 4 ತಗೊಂಡಾಗ. ಇಫ್ n ನಾಟ್ ಈಕ್ವಲ್ ಟು 4 ತಗೊಂಡಾಗ 3 ಬರ್ತಿದೆ. ಸಾರಿ 2 ಬರ್ತಿದೆ. ಇಲ್ಲಿ ಎಷ್ಟು ಬರ್ತಿದೆ? 3 ಬರ್ತಿದೆ. ಓಕೆ 3 ಬರ್ತಿದೆ, 2 ಬರ್ತಿದೆ. ಅಲ್ಲಿ ಎಷ್ಟು ಬರ್ತಿತ್ತು? 4 3 ಬರ್ತಿತ್ತು. ಯಾವಾಗ? ಇಫ್ n ಈಕ್ವಲ್ ಟು 4, ಇಫ್ n ನಾಟ್ ಈಕ್ವಲ್ ಟು 4ಗೆ. ಓಕೆನಾ. ಇಷ್ಟು ನೀವು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ನೋಡಿ ಫ್ಯಾಕ್ಟರ್ ಗ್ರೂಪ್ ಆಫ್ Sn. ಇವಾಗ ನಿಮಗೆ ಗೊತ್ತಾಯ್ತು ನಾರ್ಮಲ್ ಸಬ್ ಗ್ರೂಪ್ಸ್. ನಿನ್ನೆ ನಾನು ಹೇಳಿದ್ದೀನಿ ನೋಡಿ, ಫ್ಯಾಕ್ಟರ್ ಗ್ರೂಪ್ G/H ಇರುತ್ತೆ. ಸೊ ಇದು H ಇದೆಯಲ್ಲ, ಸೊ ಮಸ್ಟ್ ಬಿ ನಾರ್ಮಲ್ ಇನ್ G ಆಗಿರ್ಬೇಕು. ಅವಾಗ ಸೊ ಸೆಟ್ ಆಫ್ ಆಲ್ ಕೊಸೆಟ್ಸ್ ಆಫ್ H ಇನ್ G. ಸೊ A ಬಿಲಾಂಗ್ಸ್ ಟು G ತಗೊಳ್ತಿದ್ವಿ. ಸೊ ಅದೇ ತರ ಇವಾಗ ಇದು ನಾರ್ಮಲ್ ಗ್ರೂಪ್ಸ್ ನಮಗೆ ಗೊತ್ತಿದೆ ಯಾವ್ಯಾವ ಬರುತ್ತೆ. ಫಸ್ಟ್ n ಗ್ರೇಟರ್ ದನ್ ಈಕ್ವಲ್ ಟು 3, n ನಾಟ್ ಈಕ್ವಲ್ ಟು 4, Sn as ಎಕ್ಸಾಕ್ಟ್ಲಿ ಓಕೆನಾ 3 ನಾರ್ಮಲ್ ಸಬ್ ಗ್ರೂಪ್ಸ್ ಬರುತ್ತೆ. ಯಾವ್ದು? ಐಡೆಂಟಿಟಿ ಇಟ್ ಸೆಲ್ಫ್ ಜೊತೆಗೆ ಪ್ರಾಪರ್ ಯಾವುದು? An ಬರ್ತಿದೆ. An ಯಾಕೆ ಬರುತ್ತೆ? ಸೊ ಇಂಡೆಕ್ಸ್ 2 ಬರೋದ್ರಿಂದ. ನೆಕ್ಸ್ಟ್ ನೋಡಿ Sn/H1 ಮಾಡಿ. ಫಸ್ಟ್ ನೋಡಿ, ಸೊ ಕೋಶೆಂಟ್ ಗ್ರೂಪ್ ಅನ್ನ ಫಾರ್ಮ್ ಮಾಡೋದು ನಿಮಗೆ ಗೊತ್ತಿದೆ. G/H ಮಾಡಬೇಕು. ಅಂದ್ರೆ ಸೊ H ಇದೆಯಲ್ಲ, ಅದು ಮಸ್ಟ್ ಬಿ ನಾರ್ಮಲ್ ಇನ್ G ಆಗಿರ್ಬೇಕು. ಸೊ ನಾರ್ಮಲ್ ಗ್ರೂಪ್ಸ್ ಇಲ್ಲಿ ಇದೆ. ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ Sn/H1 ಮಾಡಿ. ಓಕೆನಾ. Sn/H1. ಸೊ Sn ಅಂದ್ರೆ ಏನಿದೆ ನೋಡಿ, Sn ಬರ್ಕೊಳ್ಳಿ. ಬೈ H1 ಅಂದ್ರೆ ಏನಿದೆ? ಐಡೆಂಟಿಟಿ ಇದೆ ಅಲ್ವಾ. ನಾನು ನಿನ್ನೆ ಹೇಳಿದ ಐಡೆಂಟಿಟಿ ಇದ್ರೆ ಒಂದೊಂದು ಟ್ರೀಟ್ ಮಾಡಿ. ಸೊ Sn/1 ಐಸೋಮಾರ್ಪಿಕ್ ಟು Sn ಅಂತ. ಕರೆಕ್ಟಾ? ನಿನ್ನ ನಾನು ಹೇಳಿದೆ ನೋಡಿ, G/ಐಡೆಂಟಿಟಿ ಏನಾಗುತ್ತೆ? ಐಸೋಮಾರ್ಪಿಕ್ ಟು G ಆಗುತ್ತೆ. ಸೊ G/G ಸೊ ಗೆಟ್ ಕ್ಯಾನ್ಸಲ್ ಆಗ್ಬಿಟ್ರೆ 1 ಬರುತ್ತಲ್ವಾ. ಸೊ 1 ಐಸೋಮಾರ್ಪಿಕ್ ಟು Z1 ಈ ತರ ನೆನ್ಬಿಟ್ಕೊಳ್ಳಿ. ಓಕೆ ಇವಾಗ ನೋಡಿ Sn/H1 ಈಕ್ವಲ್ ಟು Sn/I
ಸೊ ಏನಾಗ್ಬಿಡುತ್ತೆ ಬೈ ಎ ಪ್ಲಸ್ ಎಚ್ ಆಗುತ್ತೆ ಅಡಿಟಿವ್ ಗ್ರೂಪ್ ಆಗಿದ್ರೆ, ಇಲ್ಲಿ ಕಾಂಪೋಸಿಷನ್ ಆಗಿರೋದ್ರಿಂದ ಎ ಎಚ್ ಆಗುತ್ತೆ. ಸೊ ಎ ಬಿಲಾಂಗ್ಸ್ ಟು ಎಸ್ ಎನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ನೋಡಿ, ಎ ಇಂಟು ಐಡೆಂಟಿಟಿ ಎಲಿಮೆಂಟ್ ಇಂದ ನಾವು ಎ ಬಿಲಾಂಗ್ಸ್ ಟು ಎಸ್ ಎನ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಮಾಮೂಲಿ ಎ ಬಿಲಾಂಗ್ಸ್ ಟು ಎಸ್ ಎನ್ ಬರುತ್ತೆ, ಅಂದ್ರೆ ಎಸ್ ಎನ್ ಬರುತ್ತೆ. ಕರೆಕ್ಟಾ? ಎ ಇಂಟು ಐಡೆಂಟಿಟಿ. ಸೊ ಐಡೆಂಟಿಟಿ ಇಂಟು ಏನಾಗ್ಬಿಡುತ್ತೆ, ನೆಕ್ಸ್ಟ್ ಏನೇ ಆಗುತ್ತೆ ಎ. ಸೊ ಈ ಎಲಿಮೆಂಟ್ಸ್ ಎಲ್ಲಿಂದ ಬರ್ತಿದೆ, ಬಿಲಾಂಗ್ಸ್ ಟು ಎಸ್ ಎನ್ ಇಂದ ಬರ್ತಿದೆ, ಅಂದ್ರೆ ಟೋಟಲ್ ಏನಾಗ್ಬಿಡುತ್ತೆ ಸೆಟ್ಟು ಎಸ್ ಎನ್ ಬರುತ್ತೆ. ದಟ್ ಇಸ್ ಐಸೋಮಾರ್ಫಿಕ್ ಟು ಎಸ್ ಎನ್. ಅಥವಾ ಡೈರೆಕ್ಟ್ ಆಗಿ ನೋಡಿ ಇಲ್ಲಿ ಈ ರಿಸಲ್ಟ್ ಜಿ ಬೈ ಐಡೆಂಟಿಟಿ ಈಕ್ವಲ್ ಟು ಜಿ. ನೆಕ್ಸ್ಟ್ ಎಸ್ ಎನ್ ಬೈ ಎಚ್ ಟು. ಸೊ ಎಚ್ ಟು ಏನ್ ಬಂದಿದೆ ನೋಡಿ, ಎ ಎನ್ ಬಂದಿದೆ. ಎಸ್ ಎನ್ ಬೈ ಎ ಎನ್ ಈಕ್ವಲ್ ಟು ಸೊ ಎ ಇಂಟು ಎ ಎನ್ ಇಂಟು ಅದಕ್ಕಿಂತ ಕಾಂಪೋಸಿಷನ್ ಸಚ್ ದಟ್ ಎ ಬಿಲಾಂಗ್ಸ್ ಟು ಎಸ್ ಎನ್. ಓಕೆ, ಇವಾಗ ನೋಡಿ ಎಸ್ ಎನ್ ಬೈ ಎ ಎನ್, ಆರ್ಡರ್ ಆಫ್ ಎಸ್ ಎನ್ ಬೈ ಎನ್ ಏನಾಗುತ್ತೆ ನೋಡಿ, ಎಸ್ ಎನ್ ಬೈ ಎ ಎನ್ ಎನ್ ಫ್ಯಾಕ್ಟೋರಿಯಲ್ ಬೈ 2 ಬರುತ್ತೆ. ಸೊ 2 ಬರುತ್ತೆ. ಓಕೆನಾ? ಎನಿ ಗ್ರೂಪ್ ಆಫ್ ಆರ್ಡರ್ 2 ಇಸ್ ಐಸೋಮಾರ್ಫಿಕ್ ಟು Z2 ಅಂದ್ರೆ ಸೈಕ್ಲಿಕ್ ಗ್ರೂಪ್. ನೆಕ್ಸ್ಟ್ ಎಸ್ ಎನ್ ಬೈ ಎಚ್ 3 ಮಾಡಿ. ಎಸ್ ಎನ್ ಬೈ ಎಸ್ ಎನ್ ನೋಡಿ, ಇಲ್ಲಿ ಅದೇ ಗ್ರೂಪ್ ಇಂದ ಅದೇ ಗ್ರೂಪ್ ನಾವು ಡಿವೈಡ್ ಮಾಡಿದ್ರೆ Z1 ಬರುತ್ತೆ. ಓಕೆನಾ? ಸೊ ಅವಾಗ ಏನಾಗ್ಬಿಡ್ತಿದ್ದು Z1 ಆಗುತ್ತೆ. ಸೊ ಎಸ್ ಎನ್ ಬೈ ಎಸ್ ಎನ್, ಸೊ ಎ ಇಂಟು ಎಸ್ ಎನ್ ಸಚ್ ದಟ್ ಎ ಬಿಲಾಂಗ್ಸ್ ಟು ಎಸ್ ಎನ್. ಸೊ ಎಸ್ ಎನ್ ಬರುತ್ತೆ, ಸಿಂಗಲ್ಟನ್ ಎಸ್ ಎನ್ ಬರುತ್ತೆ. ಓಕೆನಾ? ಸೊ ಐಸೋಮಾರ್ಫಿಕ್ ಟು Z1 ಆಗುತ್ತೆ. ನೆಕ್ಸ್ಟ್ ನೋಡಿ, ಇಫ್ n equal to 4 ಬಂದಾಗ S4 has 4 ನಾರ್ಮಲ್ ಸಬ್ ಗ್ರೂಪ್ಸ್. ಯಾವ್ಯಾವ್ದು ಬಂತು? S4 ಗೆ ನಾರ್ಮಲ್ ಸಬ್ ಗ್ರೂಪ್ಸ್ ಐಡೆಂಟಿಟಿ, S4, A4, K4. ಓಕೆನಾ? ಓಕೆ, ಇಲ್ಲಿ ಬರ್ಕೊಂಡಿದ್ದಾರೆ ನೋಡಿ. ನೆಕ್ಸ್ಟ್ ಇವಾಗ S4 ಬೈ H1 ಮಾಡಿದ್ರೆ S4 ಬೈ ಐಡೆಂಟಿಟಿ. ಸೊ ಇದು 1 ಅಂತ ತಗೊಳ್ಳಿ. S4 ಬೈ 1 ಏನಾಗುತ್ತೆ, S4. ನೆಕ್ಸ್ಟ್ ನೋಡಿ S4 ಬೈ H2, S4 ಬೈ A4. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ 2 is cyclic, that is isomorphic to Z2. ನೆಕ್ಸ್ಟ್ ನೋಡಿ S4 ಬೈ H4. ಓಕೆನಾ? S4 ಬೈ H4 K4 ಇದೆ. ಇವಾಗ ನೋಡಿ S4 ಬೈ A4 ಸಾರಿ K4 ಅಥವಾ H4 ಅಂತ ತಗೊಂಡಿದ್ದಾರೆ ಇಲ್ಲಿ. ಓಕೆನಾ? ಏನಾಗುತ್ತೆ ಬೈ ಡೆಫಿನೇಷನ್ ಆಫ್ ಕ್ವೋಷಂಟ್ ಗ್ರೂಪ್ A ಇಂಟು H4 such that A belongs to S4 ಬರುತ್ತೆ, ಅಂದ್ರೆ S4 ಬರುತ್ತೆ. ಓಕೆನಾ? ಇವಾಗ ನೋಡಿ S4 ಗೆ ಆರ್ಡರ್ ಏನ್ ಬರುತ್ತೆ, 4 ಫ್ಯಾಕ್ಟೋರಿಯಲ್ ಅಂದ್ರೆ 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ K4. ಸೊ ಆರ್ಡರ್ ಆಫ್ K4 ಎಷ್ಟಿದೆ, 4 ಇದೆ. ಸೊ 4 ಗೆಟ್ ಕ್ಯಾನ್ಸಲ್. ಸೊ 3 ಇಂಟು 2 6 ಆಗುತ್ತೆ ನೋಡಿ, 6 ಬರ್ಕೊಂಡಿದ್ದಾರೆ. ಓಕೆನಾ? ಸೊ ಆರ್ಡರ್ ಆಫ್ ದಿಸ್ ಕ್ವೋಷಂಟ್ ಗ್ರೂಪ್ 6 ಬರ್ತಿದೆ. ಇವಾಗ ಏನ್ ಮಾಡಬೇಕು, 6 ಅನ್ನ ನಾವು 2 ಇಂಟು 3 ಅಂತ ಬರೀಬೇಕು. ದಟ್ ಈಸ್ ಪ್ರೈಮ್ ನಂಬರ್, ಇದು ಕೂಡ ಪ್ರೈಮ್ ನಂಬರ್ ಆಗುತ್ತೆ. ಸೊ ಅವಾಗ ನೋಡಿ, ಇಫ್ P ಡಸ್ ನಾಟ್ ಡಿವೈಡ್ಸ್ Q minus 1 ದೆನ್ ಸೈಕ್ಲಿಕ್ ಆಗುತ್ತೆ. ಓಕೆನಾ? ಇಫ್ P ಡಿವೈಡ್ಸ್ Q minus 1 ಏನಾಗುತ್ತೆ, 2 ಕೇಸ್ ಬರುತ್ತೆ. ಒಂದು ಸೈಕ್ಲಿಕ್ ZPQ, ಇನ್ನೊಂದು ನಾನ್ ಅಬಿಲಿಯನ್. ಇದು ಆಫ್ ಆರ್ಡರ್ 6 ಆಗಿರೋದ್ರಿಂದ ಸೊ S3 ಮತ್ತೆ D3 ಎರಡು ಐಸೋಮಾರ್ಫಿಕ್. ಇವು S3 ಮತ್ತೆ D3 ಐಸೋಮಾರ್ಫಿಕ್ ಗ್ರೂಪ್ಸ್. ಓಕೆನಾ? ಸೊ ಹಾಗಾಗಿ 2 ಕೇಸ್ ಬಂತು. ಇವಾಗ ನೋಡಿ ಫಸ್ಟ್ ಕೇಸ್ ಏನಾದ್ರೂ ಐಸೋಮಾರ್ಫಿಕ್ ಅಂತ ತಗೊಳ್ಳಿ. ಇಫ್ S4 by H4 is isomorphic to Z6, then S4 H4 is cyclic group of order 6. ಓಕೆನಾ? ಇವಾಗ then S4 H4 as elements of order 4, elements of order 6 ಅಂದ್ರೆ ನೋಡಿಲಿ S4 H4 ಯಾಕೆ ಸೈಕ್ಲಿಕ್ ಗ್ರೂಪ್ ಅಂದ್ರೆ ನೋಡಿಲಿ G is cyclic, finite cyclic group ಅಂತ ತಗೊಳ್ಳಿ. Finite cyclic group if and only if there exists A belongs to G such that so order of A equal to order of G ಬರಬೇಕು ಅಲ್ವಾ? ಸೊ ಆರ್ಡರ್ ಆಫ್ G ಅಂದ್ರೆ ಈ ಗ್ರೂಪಿಗೆ ಆರ್ಡರ್ ಎಷ್ಟಿದೆ, 6 ಇದೆ. ಹಾಗಾಗಿ ಸೊ ಈ ಗ್ರೂಪ್ ಅಲ್ಲಿ ಒಂದು ಎಲಿಮೆಂಟ್ ಸಿಗುತ್ತೆ. ಓಕೆನಾ? ಇಫ್ ಅಂಡ್ ಓನ್ಲಿ ಕಂಡೀಷನ್ ಸಿಗುತ್ತೆ. ಸೊ ಅದ್ರ ಆರ್ಡರ್ ಎಷ್ಟಿರುತ್ತೆ ಅಂದ್ರೆ ಹೇಳಿದ್ದಾರೆ 6 ಇರುತ್ತೆ ಅಂತ ಹೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ ಗೊತ್ತಾಗ್ತಿದೆ ಸೈಕ್ಲಿಕ್ ಗ್ರೂಪ್ ಆಗಿರೋದ್ರಿಂದ. ಬಟ್ ನೋಡಿ ಇಲ್ಲಿ S4 as no elements of order 6. ಓಕೆನಾ? S4 as no elements of order greater than 4. ಯಾಕೆ ನೋಡಿ ಇಲ್ಲಿ 4 ಸೊ ನಾವು ತಗೊಂಡ್ವಿ. ಸೊ 4 ಮ್ಯಾಕ್ಸಿಮಮ್ 4 ಬರುತ್ತೆ. ನೆಕ್ಸ್ಟ್ 3 + 1 ಹಿಂಗೆಲ್ಲ ಬರ್ತಾ ಹೋಗುತ್ತೆ ಅಲ್ವಾ? S4 ಅಲ್ಲಿ ಎಲಿಮೆಂಟ್ಸ್ ಆಫ್ ಆರ್ಡರ್ 6 ಇರಲ್ಲ. ಸೊ 1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ. ಸೊ ಹಾಗಾಗಿ S4 has no elements of order greater than 4. ನೋಡಿ ಇಲ್ಲಿ ಗ್ರೇಟರ್ ದನ್ 4 ಯಾವುದೇ ಎಲಿಮೆಂಟ್ಸ್ ಇಲ್ಲ. ಸೊ ಹಾಗಾಗಿ ಸೊ ನಾವೇನ್ ತಗೊಂಡಿದ್ವಲ್ಲ ಅಸಂಪ್ಷನ್ಸ್ ಐಸೋಮಾರ್ಫಿಕ್ ಟು Z6 ಅಂತ, ಅದು ರಾಂಗ್ ಆಗುತ್ತೆ. ಓಕೆನಾ? ಹಾಗಾಗಿ ಸೆಕೆಂಡ್ ಕೇಸ್ ಇತ್ತು ನೋಡಿ,
ಸೆಕೆಂಡ್ ಕೇಸ್ ಯಾವ್ದು ಉಳಿತು ಅದಕ್ಕೆ ಮಸ್ಟ್ ಬಿ ಐಸೋಮಾರ್ಪಿಕ್ ಆಗಿರುತ್ತೆ ಅದನ್ನು. ಓಕೆನಾ. ಸೊ S4/H4 is isomorphic to S3 ಆಗುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ S4 by Kleins 4 group K4 is isomorphic to S3 ಆಗುತ್ತೆ. ಓಕೆನಾ. ಐಸೋಮಾರ್ಪಿಕ್ ಟು S3 ಆಯ್ತು. ಓಕೆ, ನೆಕ್ಸ್ಟ್ ನೋಡಿ ಫ್ಯಾಕ್ಟರ್ ಗ್ರೂಪ್ ಆಫ್ AN ಯಾವ ತರ ಬರುತ್ತೆ ಅಂತ ನೋಡೋಣ. ಇಫ್ n ಗ್ರೇಟರ್ ದಾನ್ ಈಕ್ವಲ್ ಟು 3, n ನಾಟ್ ಈಕ್ವಲ್ ಟು 4. ಓಕೆ, n ನಾಟ್ ಈಕ್ವಲ್ ಟು 4 ಗೆ ಏನೇನು ಬರ್ತವೆ ಹೇಳಿ ನೋಡೋಣ. AN ತಗೊಂಡಾಗ AN n ನಾಟ್ ಈಕ್ವಲ್ ಟು 4 ನಾರ್ಮಲ್ ಸಬ್ ಗ್ರೂಪ್ಸ್ ಏನೇನು ಬರ್ತವೆ? ಐಡೆಂಟಿಟಿ AN and AN. ಸೊ AN ಇಫ್ n ಈಕ್ವಲ್ ಟು 4 ತಗೊಂಡಾಗ ಏನ್ ಬರುತ್ತೆ ಹೇಳಿ? ಐಡೆಂಟಿಟಿ ಫಸ್ಟ್ ಬರ್ಕೊಂಡ್ಬಿಡಿ. A4 ಬರ್ಕೊಂಡು K4 ಬರುತ್ತೆ. K4. ಹಾ, ಇವಾಗ ಏನ್ ಬರುತ್ತೆ ನೋಡಿ. A1/H1 ಫಸ್ಟ್ ಇದು ತಗೊಳ್ಳಿ, ನಾರ್ಮಲ್ ಆಗಿದೆ. AN ಬೈ ಐಡೆಂಟಿಟಿ. ಸೊ AN ಬೈ ಇದು 1 ಅಂತ ತಗೋಬೇಕು ನಾವು ಐಡೆಂಟಿಟಿ ಇದ್ರೆ. ಸೊ AN/1 ಏನ್ ಬರುತ್ತೆ? AN ಬರುತ್ತೆ. ನೆಕ್ಸ್ಟ್ ನೋಡಿ AN/H2. ಸೊ H2 ಏನಿದೆ ನೋಡಿ 4 ಇದೆ. ಇವಾಗ ನೋಡಿ ಆರ್ಡರ್ ಆಫ್ A4 ಡಿವೈಡೆಡ್ ಬೈ ಓಕೆ H2 ಇದೆ ಅಲ್ವಾ. ಓಕೆ H2 ಇದೆ, AN ಇದೆ. ಓಕೆ AN/AN ಕೋಶೆಂಟ್ ಗ್ರೂಪ್ ಆಫ್ G ನೋಡಿಲಿ. ಕೋಶೆಂಟ್ ಗ್ರೂಪ್ ಆಫ್ G ಇನ್ G ಏನ್ ಬರುತ್ತೆ? ಐಸೋಮಾರ್ಪಿಕ್ ಟು Z1 ಬರುತ್ತೆ. ಕರೆಕ್ಟಾ? ಐಸೋಮಾರ್ಪಿಕ್ ಟು Z1 ಬರುತ್ತೆ. ಸೊ ನಿನ್ನೆ ರಿಸಲ್ಟ್ ಬರ್ತಿದೆ ನೋಡಿ, G/G ಇದು ಐಸೋಮಾರ್ಪಿಕ್ ಟು Z1. ಸೊ ಅದೇ ಗ್ರೂಪ್ ಇಂದ ಅದೇ ಗ್ರೂಪ್ ನಾವು ಕೋಶೆಂಟ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರೆ ಐಸೋಮಾರ್ಪಿಕ್ ಟು Z1 ಬರುತ್ತೆ. ಓಕೆನಾ. ಇಲ್ಲ ಅಂದ್ರೆ ನೋಡಿ ಇಲ್ಲಿ ಆರ್ಡರ್ ಆಫ್ AN divided by order of AN. So get cancel 1 ಬರುತ್ತೆ. ಎನಿ ಗ್ರೂಪ್ ಆಫ್ ಆರ್ಡರ್ 1 is isomorphic to Z1 ಆಗುತ್ತೆ. ಇಫ್ n equal to 4 ತಗೊಂಡಾಗ ಏನಾಗುತ್ತೆ ನೋಡಿ. A4 has 3 ನಾರ್ಮಲ್ ಸಬ್ ಗ್ರೂಪ್ಸ್. ನಾನು ಆಗ್ಲೇ ಹೇಳಿದೆ, ಒಂದು ಐಡೆಂಟಿಟಿ, ಇನ್ನೊಂದು A4, ಇನ್ನೊಂದು K4 Kleins 4 ಗ್ರೂಪ್. ಓಕೆನಾ. ಸೊ ಈ ತರ ಡಿಫೈನ್ ಮಾಡ್ಕೊಳ್ಳಿ. A4/H1 ಮಾಡಿದ್ರೆ ಏನ್ ಬರುತ್ತೆ? A4 by ಐಡೆಂಟಿಟಿ. ಸೊ ಐಡೆಂಟಿಟಿ 1 ಅಂತ ತಗೋಬೇಕು. ಸೊ A4/1 A4 ಅಂತ. ನೆಕ್ಸ್ಟ್ ನೋಡಿ A4/H2 A4/A4. ಸೊ ಅದೇ ಕ್ಯಾನ್ಸಲ್ ಮಾಡೋದು ಏನ್ ಬರುತ್ತೆ ನಮಗೆ? ಐಸೋಮಾರ್ಪಿಕ್ ಟು Z1 ಬರುತ್ತೆ ಅಲ್ವಾ. ಸೊ ಆರ್ಡರ್ ಮತ್ತೆ ಆರ್ಡರ್ ಡಿವೈಡ್ ಮಾಡ್ಕೊಳ್ಳಿ, 1 ಬರುತ್ತೆ. ಎನಿ ಗ್ರೂಪ್ ಆಫ್ ಆರ್ಡರ್ 1 ಈ ಸೈಕ್ಲಿಕ್, ದಟ್ ಇಸ್ ಐಸೋಮಾರ್ಪಿಕ್ ಟು Z1. ನೆಕ್ಸ್ಟ್ A4/H3 ಇದೆ. ಸೊ ಅದೇ ಯಾವ ತರ ಬರುತ್ತೆ ನೋಡಿ. ಆರ್ಡರ್ ಆಫ್ A4/H3 ಮಾಡಿ. ಆರ್ಡರ್ ಆಫ್ A4 ಎಷ್ಟಿದೆ ನೋಡಿ? 4 ಫ್ಯಾಕ್ಟೋರಿಯಲ್ ಬೈ 2. ನೆಕ್ಸ್ಟ್ K4 ಎಷ್ಟಿದೆ? 4 ಇದೆ. ಅವಾಗ ಏನಾಗುತ್ತೆ? ಸೊ 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 8 ಆಗುತ್ತೆ. ಸೊ 4 ಕ್ಯಾನ್ಸಲ್, 8 ಕ್ಯಾನ್ಸಲ್, 3 ಬಂತು. ಎನಿ ಗ್ರೂಪ್ ಆಫ್ ಆರ್ಡರ್ 3 ಇಸ್ ಐಸೋಮಾರ್ಪಿಕ್ ಟು Z3. ಏಕೆ? ಪ್ರೈಮ್ ನಂಬರ್. ಎನಿ ಗ್ರೂಪ್ ಆಫ್ ಆರ್ಡರ್ ಪ್ರೈಮ್ ಇಸ್ ಸೈಕ್ಲಿಕ್. ಸೊ ಹಾಗಾಗಿ Z3 ಐಸೋಮಾರ್ಪಿಕ್ ಆಗುತ್ತೆ. ಸೊ ಐಸೋಮಾರ್ಪಿಕ್ ಟು Z3. ಓಕೆನಾ. ಓಕೆ, ನೋಡಿ ಇಲ್ಲಿ ನೋಡಿ ಇಲ್ಲಿ ಆರ್ಡರ್ ಆಫ್ S4/H4 ತಗೊಂಡೆ ನಾನು. 6 ಬಂತು. 6 ಬಂದಾಗ ನಾವೇನ್ ಬರಿಬಹುದು? ಅದನ್ನ 2 ಇಂಟು 3 ಅಂತ ಬರಿಬಹುದು ಅಲ್ವಾ. ಸೊ ಪ್ರೈಮ್ ನಂಬರ್ಸ್ P ಲೆಸ್ ದೆನ್ Q. ಸೊ ಈ ತರ ಬಂದಾಗ ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ ರಿಸಲ್ಟ್ ಬರ್ಸಿದ್ದೆ ನಿಮಗೆ. ಏನ್ ರಿಸಲ್ಟ್ ಅಂದ್ರೆ ಅದು ನೋಡಿ ಇಲ್ಲಿ ಆರ್ಡರ್ ಆಫ್ G ಈಕ್ವಲ್ ಟು PQ, P ಲೆಸ್ ದೆನ್ Q. ಓಕೆನಾ. ಫಸ್ಟ್ ನೋಡಿಲಿ, if P does not divides, okay, does not divides Q minus 1, then G must be ಏನಾಗುತ್ತೆ ಹೇಳಿ? Abelian. ಸೈಕ್ಲಿಕ್ ಆಗುತ್ತೆ. ಓಕೆನಾ. ಇವಾಗ ನೋಡಿ, ಇಫ್ P ಏನಾದರೂ ಡಿವೈಡ್ ಮಾಡಿದ್ರೆ Q minus 1, then there is 2 possibilities. So G is isomorphic to first one Z PQ. ಸೊ ಇನ್ನೊಂದು ನಾನ್ ಅಬಿಲಿಯನ್ ಗ್ರೂಪ್ ಆಫ್ ಆರ್ಡರ್ PQ. 2 ಕೇಸ್ ಬರುತ್ತೆ. ಇಲ್ಲೇನಾಯ್ತು? 6 ಬಂತು. ಇವಾಗ 6 ಅನ್ನ ಏನಂತ ಬರೀಬಹುದು? 2 ಇಂಟು 3 ಅಂತ ಬರೀಬಹುದು. 2 ಡಿವೈಡ್ಸ್ 3 ಮೈನಸ್ 1, 2 ಡಿವೈಡ್ಸ್ 2 ಆಯ್ತು. ಸೊ ಡಿವೈಡ್ ಮಾಡ್ತಿದೆ. ಸೊ ಹಾಗಾಗಿ 2 ಪಾಸಿಬಿಲಿಟಿ ಬರುತ್ತೆ. ಒಂದು ZPQ, ಇನ್ನೊಂದು ನಾನ್ ಅಬಿಲಿಯನ್. ಸೊ ಫಸ್ಟ್ ZPQ ಸೈಕ್ಲಿಕ್, ಇನ್ನೊಂದು ನಾನ್ ಅಬಿಲಿಯನ್. ಓಕೆನಾ. ಅದು ಏನಾಗಿರುತ್ತೆ? ಸೊ ಎನಿ ಗ್ರೂಪ್ ಆಫ್ ಆರ್ಡರ್ 6 ನಾನ್ ಅಬಿಲಿಯನ್ ಯಾವ್ದು ಸಿಗುತ್ತೆ ಅಂದ್ರೆ ನೋಡಿ, ಐಸೋಮಾರ್ಪಿಕ್ S3R D3 ಆಗಿರುತ್ತೆ. S3R D3. ಓಕೆನಾ. S3 ಮತ್ತೆ D3 ಆಲ್ವೇಸ್ ಏನಾಗಿರುತ್ತೆ? ಐಸೋಮಾರ್ಪಿಕ್ ಆಗಿರುತ್ತೆ. S4 D4 ಐಸೋಮಾರ್ಪಿಕ್ ಆಗಿರುತ್ತೆ ಹೇಳಿ ನೋಡೋಣ ಯಾರಾದ್ರು. S4 ಮತ್ತು D4
ಆಗಲ್ಲ ಸರ್ 24 ಎಲಿಮೆಂಟ್ಸ್ ಇನ್ ಎಸ್ ಅಂಡ್ 8 ಎಲಿಮೆಂಟ್ಸ್ ಇನ್ ಡಿ. ಓಕೆ ನೋಡಿ ನಾಟ್ ಈಕ್ವಲ್. ಓಕೆನಾ? ಓಕೆ ಇದು ನೋಡಿ ಇದು ನಾನ್ ಅಬಿಲಿಯನ್ ಇದು ನಾನ್ ಅಬಿಲಿಯನ್. ಓಕೆನಾ? ಬಟ್ ನೋಡಿ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ನೋಡಿ ಆರ್ಡರ್, ಸೊ ನಾಟ್ ಈಕ್ವಲ್. ಬಟ್ ಇಲ್ಲಿ ನೋಡಿ S3 ಏನಾಗ್ಬಿಡುತ್ತೆ 6 ಆಗುತ್ತೆ, ಇಲ್ಲಿ 2 into 3 6 ಆಯ್ತು ನೋಡಿ, ಸೇಮ್ ಬರ್ತಿದೆ. ನೆಕ್ಸ್ಟ್ ಇದು ನಾನ್ ಅಬಿಲಿಯನ್, ಇದು ನಾನ್ ಅಬಿಲಿಯನ್. ಓಕೆನಾ? ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ S3 ಏನ್ ಬರ್ತವೆ ಪಾಸಿಬಲ್ ಆರ್ಡರ್ಸ್ ಏನ್ ಬರುತ್ತೆ S3 ಮತ್ತು D3 ಅಲ್ಲಿ? S3 ಅಲ್ಲಿ ಪಾಸಿಬಲ್ ಎಲಿಮೆಂಟ್ಸ್ ಆಫ್ ಆರ್ಡರ್ 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ. D3 ಅಲ್ಲಿ ಏನ್ ಬರುತ್ತೆ ಹೇಳಿ ನೋಡೋಣ? 2 ಆಲ್ವೇಸ್ ಇರುತ್ತೆ ರೈಟ್ ಗ್ರೂಪ್ ಅಂದ್ಮೇಲೆ. ಸೊ ಡಿವೈಸರ್ಸ್ ಆಫ್ ದಿಸ್ 3 1 ಬರುತ್ತೆ 3 ಬರುತ್ತೆ ನೋಡಿ, 1 2 3 ಇಲ್ಲಿ 1 2 3 ಇದೆ. ಓಕೆನಾ? ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 1 ಇನ್ S3 ಎಷ್ಟಿದೆ? 1 ಇದೆ ಐಡೆಂಟಿಟಿ. ಸೊ ಇಲ್ಲೂ ಕೂಡ ಐಡೆಂಟಿಟಿ 1 ಇರುತ್ತೆ. ಓಕೆನಾ? ನೋಡಿ ಸೇಮ್ ಇದೆ. ನೆಕ್ಸ್ಟ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಇನ್ S3 ಎಷ್ಟು ಬರುತ್ತೆ ಹೇಳಿ ನೋಡೋಣ ಯಾರಾದ್ರು? ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಇನ್ S3 ಎಷ್ಟು ಬರುತ್ತೆ? ಎಲಿಮೆಂಟ್ಸ್ ಆಫ್ ಆರ್ಡರ್ 3 ಬರುತ್ತೆ. ಓಕೆ, ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಇನ್ D3 ಎಷ್ಟು ಬರುತ್ತೆ ನೋಡಿ? ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಇನ್ D3 ಎಷ್ಟು ಬರುತ್ತೆ? 3 ಬರ್ತಿದೆ ನೋಡಿ, ಸೇಮ್ ಬರ್ತಿದೆ. ನೆಕ್ಸ್ಟ್ ಎಲಿಮೆಂಟ್ಸ್ ಆಫ್ ಆರ್ಡರ್ 3 ಇನ್ S3 ಎಷ್ಟು ಬರ್ತಿದೆ ನೋಡಿ? 2 ಸರ್. ಓಕೆ, ನೆಕ್ಸ್ಟ್ ಎಲಿಮೆಂಟ್ಸ್ ಆಫ್ ಆರ್ಡರ್ 3 ಇನ್ D3 ಎಷ್ಟು ಬರ್ತಿದೆ ನೋಡಿ? 2 ಬರ್ತಿದೆ. ಯಾಕೆ? ಪೈ ಆಫ್ 3 ಮಾಡಬೇಕು, ಕರೆಕ್ಟಾ? ಸೊ ಇಲ್ಲಿ 2ಗೆ ನಾನು ಯಾಕೆ 3 ತಗೊಂಡೆ ಅಂದ್ರೆ, ಸೊ ಇದು ಆಡ್ ನಂಬರ್. ಸೊ ಆಡ್ ನಂಬರ್ ಬಂದಾಗ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಎಷ್ಟಿರುತ್ತೆ? n ಇರುತ್ತೆ. ಇಫ್ n ಈಸ್ ಆಡ್, ಇಫ್ n ಈಸ್ ಈವನ್ ಅವಾಗ ಎಷ್ಟಿರುತ್ತೆ? n+1 ಇರುತ್ತೆ, ಕರೆಕ್ಟಾ? ನೋಡಿ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಬರ್ತಿದೆ. ಸೊ ಹಾಗಾಗಿ ಸೊ ಇದೇನಾಗ್ಬಿಡುತ್ತೆ ಐಸೋಮಾರ್ಪಿಕ್ ಆಗುತ್ತೆ. ಓಕೆನಾ? ಐಸೋಮಾರ್ಪಿಕ್ ಅಂದ್ರೆ ನೋಡಿ ನೆಕ್ಸ್ಟ್ ಬರುತ್ತೆ ಹೋಮೋಮಾರ್ಪಿಸಮ್ 1 1 on 2 ಆಗಿರುವಂತಹ. ಸೊ ದೇರ್ ಎಕ್ಸಿಸ್ಟ್ 1 ಮ್ಯಾಪಿಂಗ್ ಸಿಕ್ಕರೆ ಸಾಕು. ಸೊ ಐಸೋಮಾರ್ಪಿಕ್ ಆಗುತ್ತೆ ಎರಡು ಗ್ರೂಪ್. ಓಕೆನಾ? ಸೊ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಬರುತ್ತೆ. ಓಕೆ, ಇದು ಇವತ್ತಿನ ಕ್ಲಾಸು. ಸೊ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಸರ್ ನಿನ್ನೆ ಒಂದು ಕ್ವಶನ್ ಹಾಕಿದ್ರಿ ನೀವು, ಹಾಂ ಮ್ಯಾಮ್. ಆರ್ಡರ್ ಆಫ್ Z ಆಫ್ G by Z of G cannot be ಅಂತ ಹೇಳಿ ಹಾಕಿದ್ರಿ. ಹಾಂ ಮ್ಯಾಮ್. ಅದು 2 ನಾ ಸರ್ ಆನ್ಸರ್? ಮ್ಯಾಮ್ ಅದು ನೋಡ್ತೀನಿ ತಗೊಳ್ಳಿ ನಾನು. ಓಕೆನಾ? ಹಾ ಸರ್. ಓಕೆ, G by Z of G can never be prime ಅಲ್ಲ ಸರ್? ಮ್ಯಾಮ್ ಅದು ರಿಸಲ್ಟ್ ಆ ತರ ಇದೆ. ಬಟ್ ಇವನೇನ್ ಮಾಡಿದಾನೆ ಅಂದ್ರೆ ಆರ್ಡರ್ ಆಫ್ Z ಆಫ್ G by Z ಆಫ್ G ಅಂತ ಕೇಳಿದಾನೆ ಅಲ್ವಾ? ಹೌದೌದು ಸರ್. ಹೌದು ಸರ್. ಅದೊಂದ್ಸರಿ ನಾನು ಚೆಕ್ ಮಾಡ್ತೀನಿ ತಗೊಳ್ಳಿ. ಓಕೆನಾ? ಓಕೆ ಸೊ ನೀವು ಟ್ರೈ ಮಾಡಿ ಅಂತ ನಾನು ಅದೇ ಹಾಕ್ದೆ. ಸೊ ಹಾ ಓಕೆ, ನಾನು ಹೇಳ್ತೀನಿ ತಗೊಳ್ಳಿ ಅದು ಆನ್ಸರ್ ಏನ್ ಬರುತ್ತೆ ಅಂತ ನೋಡ್ಬಿಟ್ಟು ಗ್ರೂಪಲ್ಲಿ ಹಾಕ್ತೀನಿ. ಸರ್ ಇನ್ನೊಂದು ಬಾರಿ ಅದು ಪಾರ್ಟಿಷನ್ ಸೈಕಲ್ಸ್ ಮತ್ತು ನಂಬರ್ ಆಫ್ ಎಲಿಮೆಂಟ್ಸ್ ಪಾರ್ಟಿಷನ್ ಮಾಡಿ ಹೇಳ್ತಿರಲ್ಲ ಸರ್, ನೀವು ಅದೊಂದು ಸ್ವಲ್ಪ ಹೇಳಿ ಸರ್ ಪ್ಲೀಸ್. ಓಕೆ ಮ್ಯಾಮ್. ಮ್ಯಾಮ್ ಇಲ್ಲ ಮ್ಯಾಮ್ ಕೊಡಿ. S4 ಮ್ಯಾಮ್. ಹಾ, ಅದು ಡಿಫರೆನ್ಸ್ ಇನ್ ನಂಬರ್ ಆಫ್ ಸೈಕಲ್ಸ್ ಅಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಅದು. ಓಕೆ ಮ್ಯಾಮ್, ಡಿಫರೆಂಟ್ ನೋಡಿ ಡಿಫರೆನ್ಸ್ ಹೇಳ್ತೀನಿ ನೋಡಿ. ಈಗ ಸೈಕಲ್ಸ್ ಅಂತಂದ್ರೆ ನೋಡಿ ಮ್ಯಾಮ್ ಈ ತರ ಇರಬೇಕು. ಸೈಕಲ್ಸ್ ಅಂದ್ರೆ ಈಗ S4 ಇದೆ ಅನ್ಕೊಳ್ಳಿ. ಓಕೆನಾ? S4 ಅಲ್ಲಿ ಸೊ ಪರ್ಮುಟೇಷನ್ ಆಫ್ ಸೈಕಲ್ 2 ಯಾವ ತರ ಇರುತ್ತೆ ಎಲಿಮೆಂಟ್ಸ್ ಅಂದ್ರೆ ಈ ತರ ಇರುತ್ತೆ ಮ್ಯಾಮ್. A B ಅಂತ ಈ ತರ ಇರುತ್ತೆ. ಓಕೆನಾ? ಇದು ಸೈಕಲ್. ಇದು ಸೈಕಲ್ ಅಂದ್ರೆ ಜಸ್ಟ್ 1 ಎಲಿಮೆಂಟ್ ಇರಬೇಕು ಈ ತರ, A1 A2 ಅಪ್ ಟು AR. ಇದು ಸೈಕಲ್ ಮ್ಯಾಮ್ ಇದು. ಓಕೆನಾ? ಇವಾಗ ಮ್ಯಾಮ್ C ಮತ್ತೆ D ಇದು ಕಾಂಪೋಸಿಷನ್. ಇದು ನೋಡಿ ಇದಕ್ಕೆ ಏನ್ ಬರುತ್ತೆ? ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಬರುತ್ತೆ. ಇದಕ್ಕೆ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಬರುತ್ತೆ. LCM ಮಾಡಿ ಏನ್ ಬರುತ್ತೆ ನೋಡಿ 2 ಮತ್ತೆ 2 LCM. ಸೊ ಇದು ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಆಗುತ್ತೆ. ಓಕೆನಾ? ಬಟ್ ಸೈಕಲ್ ಪರ್ಮುಟೇಷನ್ ಸೈಕಲ್ ಲೆಂತ್ 2 ಆಗ್ತಿಲ್ಲ ಇದು ಅಲ್ವಾ? ಯಾಕೆ? A ಮತ್ತೆ B ಇಷ್ಟೇ ಇರಬೇಕಾಗಿತ್ತು. ಅಂದ್ರೆ ಸೈಕಲ್ ಆಫ್ ಲೆಂತ್ 2 ಅಂದ್ರೆ ಈ ತರ ಇರುತ್ತೆ ಮ್ಯಾಮ್ ಎಲಿಮೆಂಟ್ ಇನ್ S4 ಅಲ್ಲಿ. ಇದು ಎಲಿಮೆಂಟ್ ಆಫ್ ಆರ್ಡರ್ 2 ಆಗ್ತಿದೆ ಈ ಎಲಿಮೆಂಟ್, ಬಟ್ ಸೈಕಲ್ ಲೆಂತ್ 2 ಆಗ್ತಿಲ್ಲ ಮ್ಯಾಮ್ ಇದು. ಓಕೆನಾ? 2 ಆಗ್ತಿಲ್ಲ ಇದು. ಓಕೆನಾ ಮ್ಯಾಮ್? ಇದೇನಾಗ್ಬಿಡುತ್ತೆ ಅಂದ್ರೆ ಇವಾಗ AB CD ಇಲ್ಲಿ AB CD ನೆಕ್ಸ್ಟ್ ಇಲ್ಲಿ ಏನಾಗ್ಬಿಡುತ್ತೆ? A ಗೆ B, B ಗೆ A, CD ನೆಕ್ಸ್ಟ್ A ಗೆ A,
ಬಿ ಗೆ ಬಿ, ಸಿ ಗೆ ಡಿ, ಡಿ ಗೆ ಸಿ. ಈ ಕಾಂಪೋಸಿಷನ್ ಏನಾಗುತ್ತೆ ನೋಡಿ, ಇದು ಎ ಬಿ ಸಿ ಡಿ. ಎಗೆ ಎ ಇದೆ, ಎಗೆ ಬಿ ಇದೆ, ನೆಕ್ಸ್ಟ್ ಬಿ ಗೆ ಬಿ ಇದೆ, ಬಿ ಗೆ ಎ, ನೆಕ್ಸ್ಟ್ ಸಿ ಗೆ ಡಿ ಇದೆ, ಡಿ ಗೆ ಡಿ ಇದೆ, ಡಿ ಗೆ ಸಿ ಇದೆ, ಸಿ ಗೆ ಸಿ ಇದೆ ನೋಡಿ ಅಲ್ವಾ. ಇವಾಗ ಇದೇನಾಗ್ಬಿಡುತ್ತೆ ಎ ಬಿ ಮತ್ತೆ ಸೆಪರೇಟ್ ಸಿ ಡಿ. ಓಕೆ ಓಕೆ, ಇದು ಸೈಕಲ್ ಆಫ್ ಲೆಂತ್ 2 ಆಗಲ್ಲ ಮ್ಯಾಮ್ ಇದು. ಓಕೆನಾ, ಸೈಕಲ್ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಈ ತರ ಒಂದೇ ಒಂದು ಪರ್ಮಿಟೇಷನ್ ಇರುತ್ತೆ. ಓಕೆನಾ, ಇವಾಗ ನೋಡಿ 4 ಇದೆ ಅಲ್ವಾ, ಇಲ್ಲಿ 4 ಇದೆ ಅಲ್ಲ, ಇದನ್ನ ಏನ್ ಬರಿಬಹುದು ನಾವು ಪಾರ್ಟಿಷನ್ ಮಾಡಿದಾಗ 2+2 ಅಂತ ಬರಿಬಹುದು. ನೆಕ್ಸ್ಟ್ 2+1+1 ಅಂತ ಬರಿಬಹುದು ಮ್ಯಾಮ್. ಓಕೆನಾ, ಇವಾಗ ಸೈಕಲ್ ಆಫ್ ಲೆಂತ್ 2 ಇನ್ S4 ಎಷ್ಟು ಬರುತ್ತೆ ನೋಡಿ, 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 2 ಬರುತ್ತೆ. ಸೊ 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 2 ಇಂಟು 2 6 ಬರುತ್ತಲ್ವಾ. ಓಕೆ, ಇವಾಗ ನೋಡಿ ಇದನ್ನ ಮಾಡಿ, ಯಾಕೆಂದ್ರೆ ನೋಡಿ ಇಲ್ಲಿ ಎಲಿಮೆಂಟ್ಸ್ ಯಾವ ತರ ಇರುತ್ತೆ ಅಂದ್ರೆ ಎ ಇಂಟು ಬಿ, ಇದು ಸಿ, ಇದು ಡಿ. ಬಟ್ ನಾವ್ ಹೇಳಿದೀವಿ ಸೊ ಪರ್ಮಿಟೇಷನ್ ಅಲ್ಲಿ ತೋರಿಸಿ ನಡೆಯುತ್ತೆ. ಓಕೆನಾ, ಬರುತ್ತೆ ಮ್ಯಾಮ್, ಇದು ಮಾತ್ರ ಬರುತ್ತೆ. ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಮಾಡಿ ಎಷ್ಟು ಬರುತ್ತೆ ನೋಡಿ, 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಸೊ 2 ಪವರ್ 1 ಇಂಟು 1 ಸ್ಕ್ವೇರ್ 2 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 2 ಆಗುತ್ತೆ. 6 ಬರ್ತಿದೆ ನೋಡಿ, ಅಂದ್ರೆ ಇದು ಬರ್ತಿದೆ ಮ್ಯಾಮ್. ಓಕೆನಾ, ಮತ್ತೆ ಈ ಸೈಕಲ್ 2 ಈಕ್ವಲ್ ಆಗುತ್ತೆ, ಬಟ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಅಂತ ತಗೊಂಡಾಗ ಇದು ಬರ್ತಿದೆ ನೋಡಿ ಅಲ್ವಾ. ಇದೇ ಡಿಫರೆನ್ಸ್ ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.